ಜಗತ್ತು. ಎಲ್ಲರಿಗೆ ನಮಸ್ಕಾರ. ಭಾಸ ಮಹಾಕವಿಯ ನಾಟಕಗಳ ಸ್ವಾರಸ್ಯವನ್ನು ಆಸ್ವಾದ ಮಾಡುವ ಈ ಮೊದಲ ಕಂತಿನ 2ನೇ ದಿವಸದ ಉಪನ್ಯಾಸಕ್ಕೆ ಬಂದಿದ್ದೀವಿ. ನಿನ್ನೆ ದಿವಸ ಭಾಸನ ರಾಮಾಯಣ ನಾಟಕಗಳಲ್ಲಿ ಪ್ರಮುಖವಾದ ಪ್ರತಿಮಾ ನಾಟಕದ ಆರಂಭ ಮಾಡಿದ್ದಾಗಿತ್ತು. 7 ಅಂಕಗಳ ಕೃತಿ, ಮುಖ್ಯವಾಗಿ ಅಯೋಧ್ಯಕಾಂಡದ, ಒಂದು ಸ್ವಲ್ಪ ಮಟ್ಟಿಗೆ ಅರಣ್ಯಕಾಂಡದ, ತೀರಾ ಅವಸರದಲ್ಲಿ ನೋಡುವಂತೆ ನಾವು ಯುದ್ಧಕಾಂಡದ ವಿವರಗಳನ್ನು ಒಳಗೊಳ್ಳುವಂಥದ್ದು. ಕಡೆಯ 7ನೇ ಅಂಕದಲ್ಲಿ ಯುದ್ಧಕಾಂಡದ ಕಟ್ಟಕಡೆಯ ಭಾಗ ರಾಮಾಭಿಷೇಕದ ಒಂದು ವಿವರ ಬಿಟ್ಟರೆ, ಇನ್ನು ಮಿಕ್ಕಿದ್ದೆಲ್ಲ ಹೆಚ್ಚಾಗಿ ಹತ್ತಿರ ಮೊದಲ 4 ಅಂಕಗಳು ಕೂಡ ಅಯೋಧ್ಯಕಾಂಡದವೇ. ಮಿಕ್ಕ 2 ಅಂಕಗಳು ಕೂಡ ಬಹುಮಟ್ಟಿಗೆ ಭಾಸನ ಕಲ್ಪನೆಯದೇ ಆಗಿ ನೋಡಿದಾಗ ಅರಣ್ಯಕಾಂಡದ ಘಟ್ಟ ತೋರ್ಪಡಿಸುವಂಥದ್ದಾಗಿ ಉಳಿದುಕೊಳ್ಳುವಂತಹ ಕಡೆಯ ಅಂಕ ಯುದ್ಧಕಾಂಡದ್ದು ಅಂತ ತಿಳಿಯುತ್ತದೆ. ಇಲ್ಲಿ ನಾವು ಗಮನಿಸಬೇಕಾದ ಒಂದು ದೊಡ್ಡ ಸಂಗತಿ ಅಂದರೆ, ಎಲ್ಲಿಯೂ ರಾಮ ದೊಡ್ಡ ದೇವತಾ ಪುರುಷ, ಅವತಾರ ವ್ಯಕ್ತಿ ಅನ್ನುವಂತಹ ಸೂಚನೆ ಕಾಣುವುದಿಲ್ಲ. ಎಂಥದ್ದಂದರೆ, ಕಡೆಯಲ್ಲಿ ಪಟ್ಟಾಭಿಷೇಕಕ್ಕಾಗಿ ಪುಷ್ಪಕ ವಿಮಾನದಲ್ಲಿ ಪ್ರಯಾಣ ಮಾಡಬೇಕು ಅನ್ನುವ ಒಂದು ಹಂತದಲ್ಲಿ ಮಾತ್ರ ಅಲೌಕಿಕ ಅನ್ನುವ ಆಯಾಮ ಬರುತ್ತದೆ. ಮಿಕ್ಕ ಎಲ್ಲ ಕಡೆಯಲ್ಲಿಯೂ ಕೂಡ ರಾಮನಿಗೆ ಸಂಬಂಧಪಟ್ಟಂತೆ ಕಾಣುವುದೆಲ್ಲ ಮಾನುಷ ಭಾವ. ಆತ್ಮಾನಂ ಮಾನುಷಂ ಮನ್ಯೆ ರಾಮಂ ದಶರಥಾತ್ಮಜಂ ಅನ್ನುವ ವಿವರವೇ ಕಾಣ್ತಾ ಹೋಗುತ್ತದೆ. ಅದೇ ನೋಡಿ, ಅಭಿಷೇಕ ನಾಟಕ ಪ್ರತಿಮಾ ನಾಟಕಕ್ಕಿಂತ ಮೌಲ್ಯ ಗುಣದಲ್ಲಿ, ಮಾನವ ಸ್ವಭಾವ ಚಿತ್ರಣದಲ್ಲಿ ಕಡಿಮೆಯಾದದ್ದು. ಆದರೆ ಕಾವ್ಯ ಸೌಂದರ್ಯ ತಕ್ಕ ಮಟ್ಟಿಗೆ ಚೆನ್ನಾಗಿದೆ. ಆ ಅಭಿಷೇಕ ನಾಟಕದಲ್ಲಿ ಹೆಚ್ಚು ಹೆಚ್ಚು ಅಲೌಕಿಕವಾದ ಸಂಗತಿಗಳನ್ನು ಕಾಣ್ತೀವಿ. ಸುಮಾರು 6 ಅಂಕಗಳ ಕೃತಿಯಲ್ಲಿ 7-8 ಕಡೆ ಈ ಅಲೌಕಿಕ ಅಂಶಗಳ ಒಂದು ಪ್ರಸ್ತಾವ ಬರ್ತಾ ಹೋಗುತ್ತದೆ. ಅಂದರೆ ಕವಿಗೆ ಮಾನವ ಸ್ವಭಾವ ಚಿತ್ರಣದ ಮೂಲಕ ತೋರಿಸಬೇಕಾದ ರಸವ್ಯಾಪಾರಕ್ಕಿಂತ ಅಲೌಕಿಕದ ಮೂಲಕ ಸಾಧಿಸಬೇಕಾದ ನಾಟಕೀಯ ತಂತ್ರದ ಕಡೆಗೆ ಅವಧಾರಣೆ ಹೆಚ್ಚಾಗಿದೆ. ಇದು ಕವಿಯ ಬೆಳವಣಿಗೆಯನ್ನು ತೋರಿಸುತ್ತದೆ. ನಾವು ಸಂದರ್ಭಕ್ಕೆ ಒದಗುವಂಥ ರೀತಿಯಲ್ಲಿ ಜಾಣ್ಮೆಯಿಂದ ಮಾಡಿಕೊಳ್ಳುವಂಥ ಕೆಲವು ಅಡ್ಜಸ್ಟ್ಮೆಂಟ್ಸ್ ಅಂತೀವಲ್ಲ, ಆ ಒಂದು ಸನ್ನಾಹಗಳು ಯಾವ ರೀತಿಯಲ್ಲಿ ಮುಂದುವರೆದು ಅದು ಪಾಕದ ಹಂತದಲ್ಲಿ ಶುದ್ಧ ಕಲೆಯಾಗಿ, ಶುದ್ಧ ಮಾನವಾಸಕ್ತಿಯಾಗಿ, ಭಾವರಸಗಳ ನಿಷ್ಠತೆಯಾಗಿ ಕಾಣಿಸುತ್ತದೆ ಅನ್ನೋದನ್ನು ಗಮನಿಸಬಹುದು. ನಿನ್ನೆ ನಾವು 3ನೇ ಅಂಕಕ್ಕೆ ಬಂದಿದ್ವಿ. ಅಲ್ಲಿ ಭರತ ಪುರಪ್ರವೇಶ ಮಾಡುವುದಕ್ಕೆ ಇನ್ನೇನು ತೊಡಗಬೇಕು, ಅಷ್ಟರೊಳಗೆ ಅವನಿಗೆ ಒಂದು ತಡೆ ಬರುತ್ತದೆ ಅನ್ನುವುದನ್ನೆಲ್ಲ ಗಮನಿಸಿದ್ವಿ. ಪ್ರವೇಶಕವನ್ನು ನಾವು ಸಂಪೂರ್ಣ ಮಾಡಿದ್ವಿ. ಪ್ರವೇಶಕ ನೆನ್ನೆಯೇ ಗಮನಿಸಿದಂತೆ ಅಮುಖ್ಯ ಪಾತ್ರಗಳು, ತುಂಬ ಜನ ನೀಚ ಪಾತ್ರಗಳು ಅಂತಾರೆ, ಅದಲ್ಲ. ಅಮುಖ್ಯ ಪಾತ್ರಗಳ ಜೊತೆಗೆ ಸಂವಾದ ಆಗುವಂಥದ್ದು. ಅಮುಖ್ಯ ಪಾತ್ರಗಳು ಪ್ರಾಕೃತ ಭಾಷೆಯಲ್ಲಿ ಸಂಪೂರ್ಣವಾಗಿ ಸಂವಾದ ಮಾಡಿದಾಗ ಅದು ಪ್ರವೇಶಕ. ಒಂದಿಷ್ಟು ಸಂಸ್ಕೃತ, ಒಂದಿಷ್ಟು ಪ್ರಾಕೃತ ಇದ್ದಾಗ ಅದನ್ನು ವಿಷ್ಕಂಭಕ ಅಂತ ಕರಿತೀವಿ. ಅದು ಮಿಶ್ರ ವಿಷ್ಕಂಭಕ. ಪೂರ್ಣವಾಗಿ ಸಂಸ್ಕೃತದಲ್ಲಿ ಆ ಮುಖ್ಯ ಪಾತ್ರಗಳು ಸಂವಾದ ಮಾಡಿದಾಗ ಶುದ್ಧ ವಿಷ್ಕಂಭಕ ಅಂತ ಕರಿತೀವಿ. ಇವುಗಳನ್ನೆಲ್ಲ ಅರ್ಥೋಪಕ್ಷೇಪಗಳು ಅಂತ ನಾಟ್ಯಶಾಸ್ತ್ರದಲ್ಲಿ ಕರೀತಾರೆ. ಅರ್ಥದ ಉಪಕ್ಷೇಪ, ಅರ್ಥ ಅಂತಂದರೆ ಕಥಾವೃತ್ತ ಅಂತದ, ಉಪಕ್ಷೇಪ ಅಂತಂದರೆ ಹಾರಿಸಿ ತೋರಿಸುವಂಥದ್ದು. ಉಪ ಅಂದರೆ ಹತ್ತಿರಕ್ಕೆ ಹಾರಿಸುವುದು, ಕ್ಷೇಪ ಅಂದರೆ ಎಷ್ಟೋ ಘಟನೆಗಳು ನಡೆದು ಹೋಗಿರ್ತವೆ, ಅದನ್ನು ಕವಿಯೇ ನೇರವಾಗಿ ಬಂದು ಹೇಳುವ ಅನುಕೂಲತೆ ಶ್ರವ್ಯ ಕಾವ್ಯದಲ್ಲಿರುವಂತೆ ದೃಶ್ಯ ಕಾವ್ಯದಲ್ಲಿ ಇರುವುದಿಲ್ಲ. ದೃಶ್ಯಕಾವ್ಯದಲ್ಲಿ ಎಲ್ಲವೂ ಪಾತ್ರಗಳ ಸಂವಾದದ ಮೂಲಕವೇ ದೃಶ್ಯವಾಗಿಯೇ ತೋರಿಸಬೇಕಾಗುತ್ತದೆ. ಆದರೆ ತುಂಬ ಘಟನಾವಳಿಗಳಿದ್ದಾಗ ಕೊಂಡಿ ಸೇರುವಂತೆ ಮಾಡಬೇಕಲ್ಲ, ಅದಕ್ಕಾಗಿ ಈಗೆಲ್ಲ ತಂತ್ರವಾಗಿ ನಿರೂಪಕ ಮೊದಲಾದವರುಗಳನ್ನು ಇಟ್ಕೊಂಡು ಬಿಡ್ತಾರೆ ನಾಟಕದಲ್ಲಿ. ಸೂತ್ರಧಾರ, ನಿರೂಪಕ, ನಾಟಕ ಪೂರ್ತಿ ನಡೆಯುವಂತೆ ಮಾಡ್ತಾರೆ. ಯಕ್ಷಗಾನದಂಥ ಕಲೆಗಳಲ್ಲಿ ನಾವು ನೋಡ್ತೀವಿ, ಭಾಗವತ ಹಿನ್ನೆಲೆಯ ಪದ್ಯಗಳನ್ನು ಹೇಳ್ತಾನೆ. ಇದು ಸಂಸ್ಕೃತದ ಛಾಯಾ ನಾಟಕಗಳಲ್ಲೇ ಕಂಡುಬರುವಂಥದ್ದು. ಹನುಮನ್ ನಾಟಕ ಇತ್ಯಾದಿ ನೋಡಿದ್ರೂ ಗೊತ್ತಾಗುತ್ತದೆ. ಮಧ್ಯ ಮಧ್ಯದಲ್ಲಿ ಕಥಾತಂತುವನ್ನು ವಿಸ್ತರಿಸುವಂಥ ಪದ್ಯಗಳನ್ನು ಅಲ್ಲಲ್ಲಲ್ಲಿ ಕೊಡುವಂಥದ್ದು. ಆದರೆ ಇದು ಪೂರ್ಣವಾಗಿ ದೃಶ್ಯಕಾವ್ಯ, ಎಲ್ಲ ಸಂವಾದಗಳ ಮೂಲಕ, ಸಂಭಾಷಣೆಯ ಮೂಲಕ ಸಾಗಬೇಕು. ಆಗ ಅಮುಖ್ಯ ಪಾತ್ರಗಳು ಬಂದು ಎಷ್ಟೋ ಘಟನೆಗಳನ್ನು ಸಂಕ್ಷೇಪ ಮಾಡಿ ಕೊಡುತ್ತವೆ. ಮುಖ್ಯ ಪಾತ್ರಗಳು ಮಾಡೋಕ್ಕಾಗಲ್ಲ, ಯಾಕೆಂದರೆ ಮುಖ್ಯ ಪಾತ್ರಗಳು ಕ್ರಿಯೆಯನ್ನು ತೋರ್ಪಡಿಸಬೇಕು. ಅವುಗಳ ಕಥೆ ಹೇಳೋಕ್ಕೆ ಶುರು ಮಾಡಿದ್ರೆ ಆ ಮುಖ್ಯ ಪಾತ್ರಗಳ ರಸವಂತಿಕೆಗೆ ಚ್ಯುತಿ ಬರುತ್ತದೆ. ಹೀಗಾಗಿ ಅಮುಖ್ಯ ಪಾತ್ರಗಳು ಅಂದರೆ ಸಾಮಾನ್ಯ ಅರಮನೆಯ ಸಂದರ್ಭ ಆಗಿದ್ದರೆ ಸೇವಕ ಸೇವಕಿಯರು ಇತ್ಯಾದಿ. ಮತ್ತು ಅದು ಬಹಳ ಸಹಜವೂ ಆಗಿದೆ.
ಅರಮನೆಯಲ್ಲಿ ಸೇವಕ ಸೇವಕಿಯರಂಥವರಿಗೆ ರಾಜ ವ್ಯವಹಾರ, ರಾಣಿಯ ವ್ಯವಹಾರ, ಅವರುಗಳ ಒಳಿತು ಕೆಡಕುಗಳು ಇವುಗಳ ಬಗ್ಗೆ 1000 ಕಣ್ಣಿನ ಒಂದು ನೋಟ ಇರುತ್ತದೆ. ಹೇಳಿಕೊಳ್ಳೋದಕ್ಕೆ ಆಗದಷ್ಟು ಅನುಭವ ಇರುತ್ತದೆ. ಎಲ್ಲೋ ಸಂದರ್ಭ ಬಂದಾಗ ಗಬಕ್ಕನೆ ಕಕ್ಕಿಕೊಂಡು ಬಿಡ್ತಾರೆ, ಅವಸರವಾಗಿ ಹೇಳಿ ಮುಗಿಸ್ತಾರೆ. ಯಾಕೆಂದರೆ ಅರಮನೆಯ ಸೇವಕರಿಗೆ ಕಣ್ಣು ಕಿವಿ ಇರುತ್ತದೆ, ಅರೆ ಬಾಯಿ ಇರೋದಿಲ್ಲ ಅಂತಾರೆ. ಇನ್ನು ಋಷ್ಯಾಶ್ರಮ ಇತ್ಯಾದಿಗಳಲ್ಲಿ ಬಂದರೆ ಹ್ಯಾಂಡಿಯಾಗಿ ಸಿಗುವಂಥವ್ರು ಅಂತಾರಲ್ಲ, ಕೈಗೆ ಒದಗಿ ಬರ್ತಕ್ಕಂಥವರು ಒಟುಗಳು, ಶಿಷ್ಯರು. ಅವರು ಚಪಲರು, ತರಳರು, ಚಿಕ್ಕವರು. ಹಾಗಾಗಿ ಉತ್ಸಾಹದಿಂದ ತಮ್ಮ ತಾರುಣ್ಯದ ಅಥವಾ ಪೌಗಂಡ ವಯಸ್ಸಿನ ಚಾಪಲ್ಯದಿಂದ ಸಾಕಷ್ಟು ಮಾತಾಡ್ತಾರೆ. ಹಾಗಾಗುವಂಥದ್ದು ಸಂಸ್ಕೃತ ನಾಟಕಗಳಲ್ಲಿ ಅನೇಕವು ನಡೆಯುವಂಥದ್ದು ಅರಮನೆ ಇಲ್ಲ ಗುರುಮನೆ, ಆಶ್ರಮಗಳಲ್ಲಿ ಇಲ್ಲ ಆರಾಮಗಳಲ್ಲಿ, ಪ್ರಾಸಾದಗಳಲ್ಲಿ ಇಲ್ಲ ಪ್ರಶಾಂತ ಪರ್ಣಶಾಲೆಗಳಲ್ಲಿ. ಈ ಕಾರಣದಿಂದ ಇವೆರಡು ವರ್ಗದ್ದು ಬರುತ್ತವೆ. ಇನ್ನು ಅಪ್ಪಟ ಸಾಮಾಜಿಕವಾದಂಥ ಕೃತಿಗಳಲ್ಲಿ ಸಾಮಾನ್ಯ ಜನರು ಇದ್ದೇ ಇರ್ತಾರೆ, ಅಲ್ಲಿ ಕೊರತೆಯೇ ಆಗೋದಿಲ್ಲ. ಮೃಚ್ಛಕಟಿಕ ಇತ್ಯಾದಿಗಳಲ್ಲಿ ನಾವು ಯಥೇಷ್ಟವಾಗಿ ಕಾಣಬಹುದು. ಆದರೆ ಮೃಚ್ಛಕಟಿಕದಲ್ಲಿ ಅರ್ಥೋಪಕ್ಷೇಪವೇ ತುಂಬ ಕಡಿಮೆ. ಕಾರಣ ಅದು ಇಡೀ ಸಾಮಾನ್ಯ ಜನಜೀವನ ಆದ್ದರಿಂದ ಅದನ್ನು ಎಲ್ಲವನ್ನೂ ನೆರೇಟ್ ಮಾಡಬೇಕಾಗಿದೆ, ಎಲ್ಲವನ್ನೂ ತೋರಿಸಬೇಕಾಗಿದೆ, ಸಂಗ್ರಹ ಮಾಡಬೇಕಾಗಿಲ್ಲ. ಹಾಗೆ ನಡ್ಕೊಂಡು ಹೋಗುವಂಥದ್ದು ಇರಲಿ. ನಾವು ಪ್ರತಿಮಾ ನಾಟಕಕ್ಕೆ ಬಂದಾಗ ಆ ಸುಧಾಕಾರ ಅಂದರೆ ಕೆಲಸ ಮಾಡ್ತಕ್ಕಂಥ ಸುಣ್ಣ ಬಳಿಯುವವನು ಯಾವನಿದ್ದಾನೆ, ಅವನಿಗೂ ಪ್ರತಿಮಾಗ್ರಹದ ಭಟ ಯಾವನಿದ್ದಾನೆ ಅವನಿಗೂ ನಡುವ ಸಂವಾದ ನೋಡಿದ್ವಿ. ನೇರವಾಗಿ ಭರತನ ಪ್ರವೇಶವನ್ನು ಈಗ ಕಾಣೋಣ. ಭರತ ಬರ್ತಾನೆ. ಸಾರಥಿ ಅವನನ್ನು ಕೇಕೆ ದೇಶದಿಂದ ಕರ್ಕೊಂಡು ಬಂದಿದ್ದಾನೆ. ಪ್ರವೇಶ ಮಾಡುತ್ತಲೇ ಅವನಿಗೆ ಚಿಂತೆ ಕಾಡ್ತಾ ಇದೆ. ತಂದೆಗೆ ಆರೋಗ್ಯವಿಲ್ಲವಂತೆ, ಏನು ಪಿತುಃಕೋಮೆ ವ್ಯಾಧಿ ಹೃದಯ ಪರಿತಾಪ ಖಲು ಮಹಾನ್. ಸಂವಾದದಲ್ಲಿ ಈ ಶಿಖರಣಿ ಪದ್ಯ ಹೋಗುತ್ತದೆ. ಪಿತುಃಕೋಮೆ ವ್ಯಾಧಿ, ನನ್ನ ತಂದೆಗೆ ಯಾವುದು ವ್ಯಾಧಿ? ಹೃದಯದ ಸಂಕಟ. ಸಾರಥಿ ಉತ್ತರ ಕೊಡ್ತಾನೆ. ಕಿಮಾಹುಸ್ತಂ ವೈದ್ಯಾ, ವೈದ್ಯರು ಏನಂತಾರೆ? ನಖಲು ಭಿಷಜಾಂ ಅತ್ರ ನಿಪುಣಾ, ನಖಲು ಭಿಷಜಸ್ತತ್ರ ನಿಪುಣಾ. ವೈದ್ಯರು ಇಲ್ಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಕಿಮಾಹಾರಂ ಭುಂಕ್ತೆ ಶಯನಮಪಿ ಭೂಮೌ ನಿರಶನಃ. ಏನು ಆಹಾರ ತಿಂತಾನ, ಹಾಸಿಗೆ ನಿದ್ರೆ ಏನು ಅಂತಂದರೆ ನಿರಾಹಾರ, ನೆಲದ ಮೇಲೆ ಶಯನ. ಶವವನ್ನು ಭೂಶಯನ ಮಾಡಬೇಕು ಅಂತಿದೆ. ಪ್ರಾಣ ಹೋಗುವ ಹೊತ್ತಿಗೆ ಮಂಚದಲ್ಲಿ ಮಲಗಿಸಿದರೆ ಅದು ಅಂತರಾಳದಲ್ಲಿ, ಅಂತರಿಕ್ಷದಲ್ಲಿ ಆಗುವಂಥ ಸಾವು, ಪ್ರೇತತ್ವ, ಪೈಶಾಚತ್ವ ಇತ್ಯಾದಿ ಬರುತ್ತದೆ. ಹಾಗಾಗಿ ಭೂಸ್ಥಾಪಿತ ಮಾಡಬೇಕು, ಭೂಶಯನ ಮಾಡಿಯೇ ಪ್ರಾಣೋತ್ಕ್ರಮಣವಾಗಬೇಕು, ಭೂಮಿ ಸ್ಪರ್ಶ ಉಂಟು ಮಾಡಬೇಕು ಅನ್ನುವಂಥದ್ದೆಲ್ಲ ನಿಯಮನ ಉಂಟು. ಹೀಗಾಗಿಯೇ ಪ್ರಾಣೋತ್ಕ್ರಮಣದ ಮೇಲುಸುರು ಬರ್ತಾ ಇರುವ ಕಾಲದಲ್ಲಿ ದರ್ಭಾಸ್ತರಣ ಮಾಡಿಬಿಟ್ಟು ನೆಲದ ಮೇಲೆ ಮಲಗಿಸುವಂಥದ್ದೆಲ್ಲ ಸಂಪ್ರದಾಯ. ಅದು ಆ ಸೂಚನೆ ನೋಡಿ. ಇಲ್ಲಿ ಸಾರಥಿ ಸತ್ಯವನ್ನು ಹೇಳಬೇಕು, ಆದರೆ ಬಿಟ್ಟುಕೊಡಲೂಬಾರದು ಅಂತಿದೆ. ಅದಕ್ಕಾಗಿ ಪಿತುಃಕೋಮೆ ವ್ಯಾಧಿ ಅಂತಂದರೆ ಹೃದಯ ಪರಿತಾಪ ಖಲು ಮಹಾನ್. ಹೃದಯದಲ್ಲಿ ಬೆಂಕಿ ಅಂದರೆ ಹೃದಯ ಸ್ತಂಭನ ಆಗಿಬಿಟ್ಟಿದೆ. ಕಿಮಾಹುಸ್ತಂ ವೈದ್ಯಾ, ವೈದ್ಯರೇನಂತಾರೆ? ನಕಲು ಭಿಷಜಸ್ತತ್ರ ನಿಪುಣಾ, ವೈದ್ಯರು ಏನೂ ಮಾಡೋಕ್ಕಾಗ್ತಾ ಇಲ್ಲ, ಗಾನ್ ಕೇಸ್ ಅನ್ನುವಂಥದ್ದು. ಕಿಮಾಹಾರಂ ಭುಂಕ್ತೆ ಶಯನಮಪಿ ಭೂಮೌ ನಿರಶನಃ. ನೆಲದ ಮೇಲೆ ಮಲಗಿದ್ದಾನೆ, ಆಹಾರ ಇಲ್ಲ. ಕಿಮಾಶಾ ಸ್ಯಾತ್, ಏನಾದರೂ ಹೋಪ್ಸ್ ಇದೆಯಾ? ಆ ಮಾತಿನ ರೀತಿ ನೋಡಿ, ಕಿಮಾಶಾ ಸ್ಯಾತ್, ಎನಿ ಹೋಪ್ಸ್. ಇಂಗ್ಲೀಷ್ನಲ್ಲಿ ಹೇಳುವಂತೆ ಅಚ್ಚ ಸಂಸ್ಕೃತದಲ್ಲಿ ಬಂದಿರುವಂಥದ್ದು ದೈವಂ ಅಷ್ಟೇ, ವಿಧಿ. ಆಶೆ ಇದೆಯಾ ಅಂದರೆ ವಿಧಿ, ವಿಧಿ ಆಗಿಬಿಟ್ಟಿದೆ. ಸ್ಫುರತಿ ಹೃದಯಂ ವಾಹಯ ರಥಂ, ಎದೆ ಬಡ್ಕೋತಾ ಇದೆ, ಬೇಗ ಓಡಿಸು. ಒಂದು ಶಿಖರಣಿಯಲ್ಲಿ ಎಷ್ಟು ಕನ್ವರ್ಸೇಷನ್ಸ್ ನೋಡಿ, ಎಷ್ಟು ಕನ್ವರ್ಸೇಷನ್ಸು ಲೆಕ್ಕ ಹಾಕದಂತೆ 1 2 3 4 5 6 7 8 9 ಪಂಕ್ತಿಗಳ ಕನ್ವರ್ಸೇಷನ್ಸನ್ನು 4 ಸಾಲಿನ ಶಿಖರಣಿ, 17 ಅಕ್ಷರ ಒಂದು ಸಾಲಿಗೆ ಅದನ್ನು ಹಂಚಿದ್ದಾನೆ. ಇದು ಕೌಶಲ, ನಾಟಕೀಯತೆಯ ಆ ರಸಸಿದ್ಧಿ ಆಗಿದೆ ಅಂತ ಗೊತ್ತಾಗುತ್ತದೆ. ಆಮೇಲೆ ಆ ರಥ ವೇಗವನ್ನು ತೋರ್ಪಡಿಸ್ತಾನೆ. ದ್ರುಮಾ ಧಾವಂತಿ ವದ್ರುತ ರಥಗತಿ ತೀಕ್ಷೀಣ ವಿಷಯ ನದಿ ವೇಗೋದ್ವೃತ್ತಾಂಬುನಿಧಿ ನದಿ ವೇಗೋದ್ವೃತ್ತಾಂಬುರ್ ನದಿ ಓದ್ವೃತ್ತಾಂಬುರ್ ನಿಪತತಿ ಮಹೀ ನೇಮಿ ವಿವರೆ ಅರವ್ಯಕ್ತಿರ್ನಷ್ಟ ಸ್ಥಿತಮಿವ ಜವಾಚಕ್ರವಲಯಂ ರಜಶ್ಚಾಶ್ವೋದ್ಧೂತಂ ಪತತಿ ಪುರತೋ ನಾನು ಪತತಿ. ತುಂಬ ಸೊಗಸಾದ ರಥ ವೇಗದ ನಿರೂಪಣ. ಇದೆಲ್ಲವೂ ನಾಟ್ಯಧರ್ಮಿ. ರಂಗಸ್ಥಳದ ಮೇಲೆ ಅವರು ಕುದುರೆನೂ ಇಟ್ಟುಕೊಂಡಿರೋದಿಲ್ಲ, ರಥವನ್ನೂ ಇಟ್ಟುಕೊಂಡಿರೋದಿಲ್ಲ. ಇಬ್ಬರೂ ಕೂಡ ಅಶ್ವಕ್ರಾಂತ ಅನ್ನುವಂಥ ಒಂದು ಚಾರಿ ಉಂಟು. ಅಶ್ವಕ್ರಾಂತ ಚಾರಿ ಅಥವಾ ಅಶ್ವಕ್ರಾಂತ ಅನ್ನುವಂಥ ಕರ್ಣವೇ ಉಂಟು. ಅದು ವೈಶಾಖ ರೇಚಿತ ಅಂತ ಕೂಡ ಒಂದು ಕರ್ಣ ಉಂಟು.
ಅದನ್ನು ಮಾಡ್ತಾರೆ. ವೈಶಾಖ ರೇಚಿತ ಕರ್ಣವನ್ನು ಮಾಡಿಕೊಂಡು ಇಡೀ ರಂಗ ಪರಿಕ್ರಮ ಮಾಡುವಾಗ ನಮಗೆ ಗೊತ್ತಾಗುತ್ತದೆ ಆ ವೇಗ ಎಂಥದ್ದು ಅಂತ ಆಗ ಹೇಳುವಂಥದ್ದು. ದ್ರುಮಾ ಧಾವಂತೀವ, ಮರಗಳು ಓಡ್ತಾ ಇರುವಂತೆ. ದ್ರುತರಥಗತಿ ಕ್ಷೀಣ ವಿಷಯ, ರಥದ ವೇಗದಿಂದ ಮರಗಳು ಓಡುವಂತೆ ಕಾಣುತ್ತದೆ. ಶಾಕುಂತಲದ ಮೊದಲನೇ ಅಂಕದಲ್ಲಿ ಕೂಡ ಹೀಗೆ ಬರುತ್ತದೆ. ಯದಾ ಲೋಕೆ ಸೂಕ್ಷ್ಮಂ ವ್ರಜತಿ ಸಹಸಾ ಅನ್ನುವಂಥದ್ದು. ಇವೆಲ್ಲ 2 ಶ್ಲೋಕಗಳಲ್ಲಿ ಕಾಣಿಸ್ಕೊಡ್ತಾನೆ ಕವಿ. ಭಾಸನಿಂದಲೇ ಅವನು ಸ್ಫೂರ್ತಿ ಪಡೆದನೋ ಎಂಬಂತೆ. ನದೀವೋದ್ವೃತ್ತಾಂಬುರ್ ನಿಪತತಿ ಮಹಿ ನೇಮಿ ವಿವರೆ. ಈ ಭೂಮಿ ಆ ಚಕ್ರದ ಅರಗಳ ಮಧ್ಯದಲ್ಲಿ ನದಿ ವೇಗವಾಗಿ ಹೋಗ್ತಾ ಇದೆಯಲ್ಲ, ಆ ರೀತಿ ಕಾಣಿಸುತ್ತೆ. ಅರವ್ಯಕ್ತಿರ್ನಷ್ಟ. ಈ ಚಕ್ರ ನೇಮಿಗಳು ಕೂಡ ಕರಗಿ ಹೋಗ್ಬಿಡುತ್ತವೆ. ಇಡೀ ಒಂದು ಡಿಸ್ಕ್ ಕಾಣಿಸ್ತಾ ಇರುತ್ತದೆ. ನೇಮಿ ಅಂದರೆ ಸ್ಪೋಕ್ಸ್ ಕಾಣಿಸುವುದಿಲ್ಲ ಆ ವೇಗದಿಂದ. ಜವಾಚಕ್ರ ವಲಯಂ ರಜಶ್ಚಾಶ್ವೋದ್ಧೂತಂ, ಕುದುರೆಗಳು ಎಬ್ಬಿಸ್ತಾ ಇರತಕ್ಕಂಥ ಧೂಳು ಪತತಿ ಪುರೋ ನ ಅನುಪತತಿ, ಮುಂದೆ ಬೀಳ್ತಾ ಇದೆ, ಹಿಂದೆ ಬೀಳ್ತಾ ಇಲ್ಲ ಅಂತ ಹೇಳ್ಬಿಟ್ರು. ಅಂದರೆ ಆ ವೇಗಕ್ಕೆ ಗಾಳಿ ಬಂದು ಆ ಧೂಳನ್ನು ಮುಂದೆ ತಳ್ತಾ ಇದೆ, ಅದು ಹಿಂದೆ ಹೋಗ್ತಾ ಇಲ್ಲ ಅನ್ನುವಷ್ಟು ಒಂದು ಅಲೌಕಿಕ ಚಮತ್ಕಾರವನ್ನು ಇಲ್ಲಿ ಮಾಡ್ತಾ ಇದ್ದಾನೆ. ಆಮೇಲೆ ಒಂದು ವಿಶಿಷ್ಟವಾದಂಥ ಛಂದಸ್ಸು ದಂಡಕಗತಿ ಛಂದಸ್ಸು. ಆ ಛಂದಸ್ಸಿನಲ್ಲಿ ಅವನು ತನ್ನ ಊರಿಗೆ ಹೋದ ಮೇಲೆ ತನಗೆ ಉಂಟಾಗುವ ಸತ್ಕಾರ ಎಂಥದ್ದು, ಪ್ರತಿಕ್ರಿಯೆ ಎಂಥದ್ದು ಅನ್ನೋದನ್ನು ವ್ಯಕ್ತ ಸ್ವಗತದಂತೆ ಮಾಡಿಕೊಳ್ತಾ ಇದ್ದಾನೆ. ಪತಿತಮೇವ ಶಿರಃ ಪಿತುಃ ಪಾದಯೋ ಸ್ನಿಹ್ಯತೆ ವಾಸ್ಮಿ ರಾಜ್ಞ ಸಮುತ್ಥಾಪಿತ. ಇಲ್ಲಿ 6 ಲಘುಗಳು ಬಂದು ಮತ್ತು ರಗಣಗಳು ಪುಂಖಾನುಪುಂಖವಾಗಿ ಬರುತ್ತೆ. ಪತಿತ ಮಿವಶಿ ಅಲ್ಲಿ 6 ಲಘುಗಳು. ರಫ್ ಪಿತುಃ ಪಾದಯೋ ಸ್ನಿಹ್ಯತೆ ವಾಸ್ಮಿ ರಾಜ್ಞ ಸಮುತ್ಥಾಪಿತ, ಅದಷ್ಟು ರಗಣಗಳು. ಇದು ರಗಟ ಬಂಧದ ಒಂದು ದಂಡಕ ಛಂದಸ್ಸಿನ ಲಕ್ಷಣ. ದೊಡ್ಡ ಛಂದಸ್ಸು. ತಂದೆ ಕಾಲಿಗೆ ನಾನು ಬಿದ್ದಂತೆ, ಅವನು ಮುದ್ದಿಸಿ ನನ್ನ ಪ್ರೀತಿಯಿಂದ ಎತ್ತಿದಂತೆ, ತ್ವರಿತ ಮುಪಗತ ಇವ ಭ್ರಾತರ ಕ್ಲೇದಯಂತೀವ ಮಾಮಶ್ರುಭಿರ್ಮಾತರಃ. ಹಾಗೆ ತಾಯಂದರೆಲ್ಲ ಆನಂದ ಬಾಷ್ಪ ಸುರಿಸಿ ನನ್ನನ್ನು ಅಪ್ಪಿಕೊಳ್ತಾ ಇರುವಂತೆ, ಒಡ ಹುಟ್ಟಿದವರೆಲ್ಲ ಹತ್ತಿರ ಬಂದಂತೆ, ಸದೃಶ ಇತಿ ಮಹಾನಿತಿ ವ್ಯಾಯತಶ್ಚೇತಿ ಭೃತ್ಯೈರಿವಾಹಂ ಸ್ತುತ ಸೇವೆಯ. ಸೇವಕರು ಓಹೋ ನಮ್ಮ ಯಜಮಾನರ ಥರನೇ ಇವನ ಆಕಾರ ಕೂಡ ಎಷ್ಟು ಬೆಳೆದು ಬಿಟ್ಟಿದ್ದಾನೆ, ಎಷ್ಟು ಉದ್ದ, ಗಾತ್ರ, ಏನು ಶೋಭೆ ಅಂತೆಲ್ಲ ಮಾತಾಡ್ಕೊಳ್ತಾ ಇರೋ ಹಾಗೆ. ಪರಿಹಸಿತಮಿವಾತ್ಮನಸ್ತತ್ರ ಪಶ್ಯಾಮಿ ವೇಷಂಚ ಭಾಷಾಂಚ ಸೌಮಿತ್ರಿಣ. ಹಾಗೆಯೇ ನನ್ನ ಕೇಕೈ ದೇಶದ ವೇಷ, ಭಾಷೆ, ಆ ಒಂದು ಪ್ರಾಂತದ ವೈಶಿಷ್ಟ್ಯ ವೈಸದೃಶ್ಯಗಳನ್ನು ನೋಡಿ ಸೌಮಿತ್ರಿ ಒಬ್ಬ ಶತ್ರುಘ್ನನೂ ಆಗಬಹುದು, ಲಕ್ಷ್ಮಣನೂ ಆಗಬಹುದು. ತುಂಬ ಜನ ಲಕ್ಷ್ಮಣ ಅಂತ ಭಾವಿಸಿದ್ದಾರೆ. ಪ್ರಾಯಶಃ ನನಗನ್ಸುತ್ತೆ ಶತ್ರುಘ್ನ ಇರಬೇಕು. ಇವರಿಬ್ಬರು ಒಟ್ಟೊಟ್ಟಿಗೆ ತಿರುಗುವಂಥವ್ರು, ಹಾಗಾಗಿ ಸಲಿಗೆ ಹೆಚ್ಚು. ಅದರಿಂದ ಶತ್ರುಘ್ನ ಇತ್ಯಾದಿಗಳು ನನ್ನನ್ನು ತಮಾಷೆ ಮಾಡ್ತಾ ಇರ್ತಾರೆ. ಕೇಕೈ ಭಾಷಾ, ಕೇಕೈ ವೇಷ ಯಾವ ರೀತಿಯಾಗಿರುವಂಥದ್ದು ಅಂತ. ಹೀಗೆಲ್ಲ ತಾನು ವ್ಯಕ್ತ ಸ್ವಗತ ಅಂದುಕೊಳ್ತಾ ಈ ಥರ ಇರುತ್ತೆ ನನಗೆ ಅಯೋಧ್ಯೆಗೆ ಹೋದಾಗ ಸಂದರ್ಭ ಅಂತ ಭಾವಿಸ್ಕೊಳ್ತಾ ಇದ್ದಾನೆ. ಈ ಮೂಲಕ ಕವಿ ಬಂದ ಅಪಾಯ ಏನು, ಅನಾಹುತ ಏನು ಅನ್ನೋದು ಇವನಿಗೆ ಗೊತ್ತಿಲ್ಲ ಅನ್ನುವ ಮೂಲಕ ಸಂದರ್ಭದ ತೀವ್ರತೆಯನ್ನು, ಐರನಿ ಅಂತೀವಲ್ಲ, ಕಟಕಿಯನ್ನು ಬಹಳ ಚೆನ್ನಾಗಿ ತೋರಿಸ್ತಾನೆ. ಪಾಪ ಸಾರಥಿ ಅಂದುಕೊಳ್ತಾನೆ, ಅಯ್ಯೋ ಏನು ಮಾಡೋದು, ಇವನಿಗೆ ಇನ್ನೆಂಥ ಘೋರವಾದ ಸುದ್ದಿನ ಹೇಳಬೇಕಾಗಿದೆಯಲ್ಲ. ಯಾವ ಥರ ಪಿತುಃ ಪ್ರಾಣ ಪರಿತ್ಯಾಗಂ ಮಾತುಶ್ಚ ಐಶ್ವರ್ಯ ಲುಬ್ಧತ. ತಂದೆಯ ಸಾವು, ತಾಯಿಯ ದುರಾಶೆ, ಜ್ಯೇಷ್ಠ ಭ್ರಾತು ಪ್ರವಾಸಂಚ ತ್ರಿಂದೋಷಾನ್ ಕೋಬಿದಾಸ್ಯತಿ. ಅಣ್ಣನ ವನವಾಸ, ಈ 3 ಕಷ್ಟಗಳನ್ನು ಹೇಗೆ ಹೇಳೋದು ಅಂತ. ಆಮೇಲೆ ಈಗ ಕೃತ್ತಿಕಾ ನಕ್ಷತ್ರ ಉಂಟು. ರೋಹಿಣಿ ನಕ್ಷತ್ರ ಬಂದಾಗ ಪುರಪ್ರವೇಶಕ್ಕೆ ಪ್ರಶಸ್ತವಾದ ಕಾಲ ಕೃತ್ತಿಕ. ಅಗ್ನಿ ನಕ್ಷತ್ರ, ಅಗ್ನಿ ನಕ್ಷತ್ರದಲ್ಲಿ ಪ್ರವೇಶಾದಿಗಳು ಶುಭ ಕಾರ್ಯಗಳು ಅಷ್ಟು ಒಳ್ಳೆಯದಲ್ಲ. ಅದಕ್ಕಾಗಿ ರೋಹಿಣಿ ಬರಲಿ ಅಂತ ಹೇಳಿಬಿಟ್ಟಿದ್ದೂ ವ್ಯವಸ್ಥೆ ಮಾಡ್ತಾರೆ. ಆಗ ಭರತ ತನ್ನ ರಥದ ಸಾರಥಿಗೆ, ನೀನು ವಿಶ್ರಮಿಸಿಕೋ, ಕುದುರೆಗಳಿಗೂ ಸ್ವಲ್ಪ ನೆರಳು, ನೀರು, ಹುಲ್ಲು ಹುರುಳಿ ಕಲ್ಪಿಸು. ನಾನು ಇಲ್ಲಿಗೆ ಹತ್ತಿರದಲ್ಲಿ ಯಾವುದೋ ಒಂದು ದೇವಸ್ಥಾನದಂತೆ ಕಾಣಿಸ್ತಾ ಇದೆ ಪ್ರಾಸಾದ, ಅಲ್ಲಿಗೆ ಹೋಗ್ತೀನಿ ಅಂತಂತಾನೆ. ಅದೇ ಪ್ರತಿಮಾಗ್ರಹ. ಅಂದರೆ ವಿಧಿಯಿಂದ ಅವನು ಈ ನಕ್ಷತ್ರದ ಮುಹೂರ್ತದ ಸಮಸ್ಯೆಯ ಕಾರಣದಿಂದ ಆ ಪ್ರತಿಮಾಗ್ರಹಕ್ಕೆ ಬರುವಂತೆ ಮಾಡಿದ್ದಾನೆ. ಕವಿಯ ಜಾಣ್ಮೆ, ಅವನ ಶಾಸ್ತ್ರ ವೈದುಷ್ಯ ನೋಡಿ. ಸರಿಯಾದ ಮುಹೂರ್ತದಲ್ಲಿ ಪುರಪ್ರವೇಶ ಮಾಡಬೇಕು, ಇವನು ಮುಂದೆ ರಾಜನಾಗುವಂಥವನು, ಅವನಿಗೆ ಸನ್ಮುಹೂರ್ತ ಬೇಕು ಅನ್ನುವುದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಮಾಡ್ತಾನೆ. ವ್ಯುತ್ಪತ್ತಿ ಇದ್ದರೆ ಕವಿಗೆ 1000 ದಾರಿಗಳು ಕಾಣಿಸುತ್ತವೆ. ಅವ್ಯುತ್ಪನ್ನನಾದರೆ ಕಷ್ಟ ಕಾಣಿಸುವಂಥದ್ದು. ಅವನಲ್ಲಿಗೆ ಹೋಗ್ತಾನೆ. ಅಲ್ಲಿ ಒಳಗಡೆಗೆ ನೋಡ್ತಾನೆ ಸುಂದರವಾದ ಶಿಲಾಮೂರ್ತಿಗಳು. ಅಹೋ ಕ್ರಿಯಾ ಮಾಧುರ್ಯಂ ಪಾಷಾಣಾನಾಂ
ಕಲ್ಲಿನ ಕೆಲಸದ ಮಾಧುರ್ಯವೇ ಮಾಧುರ್ಯ. ನೆಕ್ಟಾರ್ ಇನ್ ಸ್ಟೋನ್ ಅಂತಾರಲ್ಲ, ಆ ರೀತಿ ಅಹೋ ಕ್ರಿಯಾ ಮಾಧುರ್ಯಂ ಪಾಷಾಣಾನಾಂ ಅಹೋ ಭಾವಗತಿ ಆಕೃತೀನಾಂ. ಈ ಆಕೃತಿಗಳ ಭಾವಗತಿ. ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ ಚಿತ್ರಗಳ ಬಗ್ಗೆ ಹೇಳುವಾಗ ವೈಣಿಕ ಚಿತ್ರ, ನಾಗರ ಚಿತ್ರ, ರಸಚಿತ್ರ ಅಂತೆಲ್ಲ ಹೇಳ್ತಾರೆ. ರಸಚಿತ್ರ ಅತ್ಯಂತ ಶ್ರೇಷ್ಠವಾದದ್ದು. ರಸಭಾವಗಳ ವ್ಯಕ್ತೀಕರಣ ಆಗಬೇಕು. ಆ ರೀತಿಯಲ್ಲೇ ಈ ಶಿಲ್ಪಗಳಲ್ಲಿ ಭಾವ ಸ್ಪಂದನ ಅಷ್ಟು ಚೆನ್ನಾಗಿದೆ. ದೈವತೋದ್ದಿಷ್ಟಾನಾಂ ಅಪಿ ಮಾನುಷ ವಿಶ್ವಾಸತ ಆಸಾಂ ಪ್ರತಿಮಾನಾಂ. ಇದು ದೇವತೆಗಳದೇ ವಿಗ್ರಹವಾಗಿದ್ದರೂ ಮಾನುಷ ಭಾವ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಮನುಷ್ಯ ವಿಗ್ರಹ ಅದರೊಳಗೆ ದೈವತ್ವ ತೋರಿಸುವಂತೆ ಮಾಡಿದೆ. ಈ ಬಗ್ಗೆ ಆನಂದ ಕುಮಾರಸ್ವಾಮಿ ಪ್ರಸಿದ್ಧರಾದ ಕಲಾ ಮೀಮಾಂಸಕರು ಹೇಳ್ತಾರೆ. ಈ ಒಂದು ಸಂದರ್ಭದಿಂದಲೇ ಗೊತ್ತಾಗುತ್ತದೆ ಭಾರತದಲ್ಲಿ ಬರೀ ಮನುಷ್ಯರ ಲಕ್ಷಣ ಇರುವಂಥ ಪ್ರತಿಮೆಗಳನ್ನು ಸ್ಥಾಪನೆ ಮಾಡೋದು ಅಸ್ವರ್ಗ್ಯ ಅನ್ನುವ ಭಾವನೆ ಇತ್ತು ಅಂತ. ಶುಕ್ರನೀತಿ ಸಾರದಲ್ಲಿ ಇದೇ ಮಾತೆ ಬರುತ್ತೆ. ಮಾನವರ ವಿಗ್ರಹಗಳನ್ನು ಇಡುವಂಥದ್ದು ಸುಮ್ಮನೆ ಅದು ಅಸ್ವರ್ಗ್ಯ ಅಂತ. ಅದಕ್ಕೊಂದು ಅಲೌಕಿಕದ ಕಾಂತಿಯನ್ನು ಕೊಡಬೇಕು, ಅಲೌಕಿಕದ ಸ್ಪರ್ಶವನ್ನು ಕೊಡಬೇಕು ಅಂಥೇಳಿ. ನೀವು ನಮ್ಮ ಆಚಾರ್ಯರುಗಳ ವಿಗ್ರಹವನ್ನಾಗಲಿ, ಪ್ರಾಚೀನ ದೇವಸ್ಥಾನಗಳಲ್ಲಿ ಅದಕ್ಕೆ ತುಂಬ ದೊಡ್ಡ ಪೋಷಣೆಯನ್ನು, ಒತ್ತಾಸೆಯನ್ನು ಕೊಟ್ಟ ರಾಜ ರಾಣಿಯರ ವಿಗ್ರಹವನ್ನಾಗಲಿ ಇಟ್ಟಿರೋದು ನೋಡಿದ್ರೆ ಅದು ಯಾವುದೇ ಒಬ್ಬ ವ್ಯಕ್ತಿಯನ್ನು ಸಾಕ್ಷಾತ್ತಾಗಿ ಹೋಲದೆ ಒಂದು ಅಲೌಕಿಕವಾದ ಛಾಯೆಯನ್ನು ಒಳಗೊಂಡಿರುತ್ತವೆ. ಒಂದು ಉನ್ನತೋನ್ನತವಾದ ಭೂಮ ಭಾವಸ್ಪಂದದಿಂದ ಕೂಡಿರುತ್ತವೆ. ಅದು ಮುಖ್ಯ ಬೇಕಾಗಿರುವಂಥದ್ದು. ತೀರಾ ಮಾನುಷವಾಗಿಬಿಟ್ರೆ ಚೆನ್ನಾಗೋಲ್ಲ ಅಂತ. ತುಂಬ ಹತ್ತಿರ ನಿಕಟವಾದ ಪೇಪರ್ ನ್ಯೂಸ್ ಆದರೆ ಕಷ್ಟ. ಗೋಪಾಲಕೃಷ್ಣ ಅಡಿಗರಂಥ ಕವಿಯೇ ಅವರು ಬರೆದದ್ರೊಳಗೆ ನನ್ನ ದೃಷ್ಟಿಯಲ್ಲಿ ಸುಮಾರು 60% ಜಾಸ್ತಿ ನ್ಯೂಸ್ ಪೇಪರ್ ಮೆಟೀರಿಯಲ್ಲೇ ಆಗಿಬಿಟ್ಟಿದೆ. ಹಾಗಾಗಿ ಅದು ಆ ಕಾಲಕ್ಕೆ ತುಂಬ ತೀವ್ರವಾಗಿ ತಟ್ಟಿತು, ಈಗ ತಟ್ಟೋದಿಲ್ಲ. ನೆಹರು ನಿವೃತ್ತರಾಗುವುದಿಲ್ಲ ಅನ್ನುವಂಥದ್ದು ಪ್ರಸಿದ್ಧವಾದ ಪದ್ಯವೇ ಆದರೂ ಕೂಡ ಅದು ಅಷ್ಟು ಮನಸ್ಸಿಗೆ ತಟ್ಟೋದಿಲ್ಲ. ಕಾರಣ ಅದು ನೆಹರೂನೇ ಕೇಂದ್ರೀಕರಿಸಿಕೊಂಡು ಮಾಡಿರುವಂಥದ್ದು. ತುಂಬ ನಾವು ವರ್ತಮಾನಕ್ಕೆ ನಿಕಟವಾಗುವಂತೆ ಬರೆದಾಗ ಅದಕ್ಕೆ ಸಾರ್ವಕಾಲೀನ ಮೌಲ್ಯ ಬರುವುದು ಕಷ್ಟವಾಗಿಬಿಡುತ್ತೆ. ನ್ಯೂಸ್ ಪೇಪರ್ ಇವತ್ತು ಎಷ್ಟು ಉತ್ಕಟವಾಗಿ ಇದೆ. ಆ ದಿವಸ ಬೆಳಗ್ಗೆ ನ್ಯೂಸ್ ಪೇಪರ್ ಇಲ್ಲದೆ ಇದ್ದರೆ ನಮಗೆ ಏನೋ ಒಂದು ಸೂತಕ ಆವರಿಸಿದಂತೆ, ಯಾವುದೋ ಅತೃಪ್ತಿ, ಕಾಫಿ ಕುಡಿದೇ ಇದ್ದಂತೆ, ಸ್ನಾನ ಮಾಡದೇ ಇದ್ದಂತೆ, ಬ್ರೇಕ್ಫಾಸ್ಟ್ ಆಗದೇ ಇದ್ದಂತೆ ಎಲ್ಲ ಅನಿಸುತ್ತದೆ. ಆಮೇಲೆ ಅದು ಆ ಕಾಲದ ಮುಗಿದ ಮೇಲೆ ಇನ್ನೊಂದು ಸರ್ತಿ ಓದಿ ಅಂತ ಬೇಡಿಕೊಂಡ್ರೂ ಕಾಡಿದ್ರೂ ಕೂಡ ನಾವು ಓದೋದಿಲ್ಲ. ಅದು ಇರುವಂಥದ್ದೇನೆ. ಹೀಗೆ ಆ ಅಸ್ವರ್ಗ್ಯವಾದಂಥ ಕೇವಲ ಮಾನುಷೀಕೃತವಾದ ವಿಗ್ರಹಗಳ ಲಕ್ಷಣವೂ ಅದೇನೆ. ಅಲ್ಲಿ 4 ಮೂರ್ತಿಗಳಿವೆ. ಏನು ಅಂತ ಗೊತ್ತಾಗ್ತಾ ಇಲ್ಲ. ತಿಳ್ಕೊಳ್ಳದೆ ಮಾಡುವಂಥದ್ದು ಸರಿಯಾಗುವುದಿಲ್ಲ, ಅಶಾಸ್ತ್ರೀಯವಾಗುತ್ತದೆ. ಅವುಗಳ ಹೆಸರು ವಿವರಗಳನ್ನು ತಿಳ್ಕೊಂಡು ಶಾಸ್ತ್ರೀಯವಾಗಿ ಅವುಗಳಿಗೆ ಸಲ್ಲಿಸಬೇಕಾದ ಸ್ತುತ್ಯುಪಹಾರದ ಜೊತೆಗೆ ಮಾಡಬೇಕು ಅಂತಂದುಕೊಳ್ತಾನೆ. ಅಷ್ಟೊತ್ತಿಗೆ ಆ ದೇವಸ್ಥಾನ ಪ್ರತಿಮಾಗ್ರಹ ಯಾವುದುಂಟು, ಅರಸರ ಆ ಒಂದು ಮಂದಿರ, ಅದನ್ನು ನೋಡಿಕೊಳ್ಳುವ ದೇವಕುಲಿಕ ಅಂತ. ದೇವಕುಲ ಅಂತಂದರೆ ದೇವಾಯತನ, ದೇವಾಲಯ. ಅದಕ್ಕೆ ಸಂಬಂಧಪಟ್ಟವನು ದೇವಕುಲಿಕ. ಅವನು ಬರ್ತಾನೆ. ಅವನು ಬಂದು ಇವನನ್ನು ನೋಡಿಬಿಟ್ಟು ಬ್ರಾಹ್ಮಣನಂತೆ ಕಾಣಿಸಿ, ನೀನು ನಮಸ್ಕಾರ ಮಾಡಬೇಡ, ಯಾಕೆಂದರೆ ಇದು ಕ್ಷತ್ರಿಯರ ಪ್ರತಿಮೆಗಳು ಅಂತಂತಾನೆ. ಅಂದರೆ ವರ್ಣಜ್ಯೇಷ್ಠನಾದ ಬ್ರಾಹ್ಮಣ ವರ್ಣ ಕನಿಷ್ಠನಾದ ಕ್ಷತ್ರಿಯನಿಗೆ ಆಶೀರ್ವಾದ ಮಾಡಬಹುದು, ನಮಸ್ಕಾರ ಮಾಡಬಾರದು ಅನ್ನುವ ಸಂಪ್ರದಾಯವನ್ನು ಪಾಲಿಸುವಂಥವನು ಅವನು. ಉನ್ನತರಾದರೆ ಉತ್ತಮರಾದರೆ ಯಾರಿಗೂ ನಮಸ್ಕಾರ ಮಾಡಬಹುದು. ಮನ್ವಾದಿ ಸ್ಮೃತಿಗಳಲ್ಲಿ ಬರ್ತದೆ, ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರವೇ ಹೊರತು ಯಾರಿಗೂ ಆಶೀರ್ವಾದ ಮಾಡುವಂಥದ್ದು ಅಲ್ಲ ಅಂತ ಹೇಳಿಬಿಟ್ಟಿದನು. ಆಮೇಲೆ ಅವನು ಹೇಳ್ತಾನೆ, ಹಾಗಿದ್ದರೆ ಇದು ಯಾವ ವಿಗ್ರಹಗಳು ಹೇಳು ಅಂತಂದರೆ ಇಕ್ಷ್ವಾಕು ವಂಶದವ್ರದ್ದು ಅಂತ. ಆಮೇಲೆ ಅವನು ಒಂದು ವಿವರವನ್ನೇ ಕೊಡ್ತಾನೆ. ಏತೇತೆ ದೈವತಾನಾಂ ಅಸುರಪುರವಧೆ ಗಚ್ಚಂತಿ ಅಭಿಸರೀಂ ಏತೇತೆ ಶಕ್ರಲೋಕೆ ಸಪುರ ಜನಪದ ಯಾಂತಿ ಸ್ವಸುಕೃತೈ ಏತೇತೆ ಪ್ರಾಪ್ನುವಂತಹ ಸ್ವಭುಜ ಬಲಜಿತಾಂ ಕೃತ್ಸ್ನಾಂ ವಸುಮತೀಂ ಏತೇತೆ ಮೃತ್ಯುನಾ ಯೇ ಚಿರಂ ಅನವಸಿತ ಛಂದಂ ಮೃಗಯತ. ಇದು ಸುವದನ ಅನ್ನುವ ಒಂದು ಛಂದಸ್ಸು. ಶಿಖರಣಿ ಛಂದಸ್ಸಿಗೆ 7 ದಿವಸದ ದಾಯಾದಿ. ಇದರ ಅಂತ್ಯ ಅಷ್ಟು ಸುಖಕರವಾದದ್ದಲ್ಲ, ಸ್ವಲ್ಪ ಕರ್ಣಕಠೋರ, ಒಂದು ರೀತಿ ಎಡವಿಸುವಂಥ ಗತಿ ಕೊನೆಯಲ್ಲಿ. ಒಂದು ರೀತಿ ಶಿಖರಣಿ ಮತ್ತು ಸ್ರಗ್ಧರ ಎರಡರ ಕಾಂಬಿನೇಷನ್ನಂತೆ ತೋರುವಂಥ ಛಂದಸ್ಸು. ಅಶ್ವಘೋಷ ಬಳಸಿದ, ಆಮೇಲೆ ಭಾಸನೆ ಬಳಸಿರುವುದು, ಇನ್ಯಾರೂ ಬಳಸಿಲ್ಲ. ಕಾಳಿದಾಸ ಬಾಣ ಅಥವಾ ಭೌಭೂತಿ, ಶ್ರೀಹರ್ಷ ಮತ್ತು ವಿಶಾಖದತ್ತ, ಶೂದ್ರಕಾದಿಗಳು ಯಾರೂ ಈ ಒಂದು ಛಂದಸ್ಸನ್ನು ಬಳಸಿಲ್ಲ.
ಶ್ರದ್ಧರ ಚೆನ್ನಾಗಿ ಪಾಕಗೊಂಡಂಥದ್ದು ಮತ್ತು ಮಂದಾಕ್ರಾಂತ ಕಾಳಿದಾಸ ಪಳಗಿಸಿಕೊಟ್ಟದ್ದು ಅದು ದಕ್ಕಿದ ಮೇಲೆ ಮತ್ತು ಶಿಖರಣಿ ಹರಿಣಿ ಇರುವಾಗ ಇದು ಬೇಕಿಲ್ಲ ಅಂತಾಗಿ ಇದು ಒಂದು ರೀತಿ ಮೂಲೆ ಗುಂಪಾದಂಥ ಛಂದಸ್ಸು ಇರಲಿ. ಇಲ್ಲಿ ನಾವು ನೋಡುವಂಥದ್ದು ಈ ರಘುವಂಶದ ಮಹಾರಾಜರು ದೇವಾಸುರ ಸಂಗ್ರಾಮದಲ್ಲಿ ದೇವಪಕ್ಷಪಾತಿಗಳಾಗಿರ್ತಾರೆ ಮತ್ತು ತಮ್ಮ ಕೀರ್ತಿಯನ್ನು, ತಮ್ಮ ಯಶಸ್ಸನ್ನು, ತಮ್ಮ ಪುಣ್ಯವನ್ನೇ ಪಣ ಇಟ್ಟು ಸ್ವರ್ಗವನ್ನು ಪಡೀತಾರೆ ಮತ್ತು ಇಡೀ ಜಗತ್ತನ್ನು, ಸಾಗರಾಂತವಾದ ಈ ಜಗತ್ತನ್ನು ತಮ್ಮ ಪರಾಕ್ರಮದಿಂದಲೇ ಗೆದ್ದು ಆಳ್ತಾರೆ. ಯಾವ ರೀತಿ ಸಾವು, ಯಾವ ರೀತಿಯಾದ ನೋವು ಇವರ ಕೀರ್ತಿಯನ್ನು ಮಸುಳಿಸುವಂಥದ್ದಲ್ಲ ಅನ್ನುವಂಥ ಒಂದು ಪದ್ಯವನ್ನು ಹೇಳ್ತಾನೆ. ಇದು ನೋಡಿ, ರಘುವಂಶದಲ್ಲಿ ಸೋಹಮ ಅಜನ್ಮ ಶುದ್ಧ ನಾಮ ಅಪಲೋದೇ ಕರ್ಮಣಾಮ್ ಇತ್ಯಾದಿ ಕಾಳಿದಾಸ ಹೇಳುವ ಆ 4-5 ಪದ್ಯಗಳಿಗೆ ತುಂಬ ನಿಕಟವಾಗಿ ಬರುವಂಥ ರಘುವಂಶೀಯರ ಮೇಲ್ಮೆಯನ್ನು ಹೇಳುವಂಥದ್ದು. ಪ್ರಾಯಶಃ ಇದು ನಿಜವಾಗಿ ಭಾಸನದೇ ಆದ ಪಕ್ಷದಲ್ಲಿ ಕಾಳಿದಾಸ ಈ ನಾಟಕದ ಈ ಎಲ್ಲ ಸೂಚನೆಗಳಿಂದ ರಘುವಂಶಕ್ಕೆ ಬೇಕಾಗಿರುವಂಥ ಒಂದು ಪ್ರೇರಣೆಯನ್ನು ಪಡೆದಿರಬಹುದು ಅಂತನ್ಸುತ್ತೆ. ಆಮೇಲೆ ಪ್ರತಿಯೊಬ್ಬರನ್ನು ಪರಿಚಯ ಮಾಡಿಕೊಡ್ತಾನೆ. ವಿಶ್ವಜಿತ್ ಯಾಗ ಮಾಡಿದ ದಿಲೀಪ ಅಂತ. ಕಾಳಿದಾಸ ವಿಶ್ವಜಿತ್ ಯಾಗವನ್ನು ರಘುವಿನ ಕೈನಲ್ಲಿ ಮಾಡಿಸ್ತಾನೆ. ಮತ್ತು ಸಾವಿರಾರು ಬ್ರಾಹ್ಮಣರಿಗೆ ದೊಡ್ಡ ದೊಡ್ಡ ದಾನಾದಿಗಳನ್ನು ಕೊಟ್ಟು ನಿತ್ಯವೂ ಅವರ ಸ್ವಸ್ತಿವಾಚನದಿಂದ ಪೂತನಾಗ್ತಾ ಇದ್ದ ರಘು, ಬಳಿಕ ಪ್ರೀತಿಪಾತ್ರಳಾದ ಪತ್ನಿ ಇಂದುಮತಿಯ ನೆನಪಿನಿಂದಲೇ ಸತ್ತಂತಹ ಅಜ, ಇದು ಕಾಳಿದಾಸನು ವಿಸ್ತರಿಸಿ ಬರೆದಿದ್ದಾನೆ. ಇವರು 3 ಜನದ ಬಗ್ಗೆ ಹೇಳ್ತಾನೆ. ಆಗ ಹೇಳ್ತಾ ಇದ್ದಂತೆ ಭರತನಿಗೆ ಗೊತ್ತಾಗುತ್ತೆ, ತಂದೆಯೇ ಇವನು ದಶರಥ, ಅವನು ಬದುಕಿಲ್ಲ ಅಂತಂದುಕೊಂಡು ಒಂದು ಕೇಳ್ತಾನೆ, ಇದೇನು ಸತ್ತವ್ರದ್ದು ಮಾತ್ರ ವಿಗ್ರಹ ಇರೋದು ಅಂತ. ಹೌದು, ಸಂದೇಹವೇ ಇಲ್ಲ ಅಂತ. ಹಾಗಿದ್ರೆ ಬೇಡ ಇನ್ನು ಮುಂದಕ್ಕೆ ಅಂತಾನೆ. ಯಾಕೆ ಬೇಡ ಅಂತಿದೆಯಾ? ಹೆಂಡತಿಗೆ ಕೊಟ್ಟ ಮಾತಿಗಾಗಿ ಪ್ರಾಣವನ್ನು ಕಳ್ಕೊಂಡು ದೊಡ್ಡ ಮಗನನ್ನು ಕಾಡಿಗಟ್ಟಿದಂಥ ದಶರಥನ ವಿಷಯ ನೀನು ತಿಳ್ಕೊಳ್ಬೇಕು ಅಂತ ಇಲ್ವಾ ಅಂದ್ಬಿಡ್ತಾನೆ. ಏನನ್ನ ಇವನು ಕೇಳಬಾರದಾದಂಥ ಸುದ್ದಿಯಾಗಿತ್ತೋ ಅದು ಕೇಳದಂತೆ ಆಯಿತು. ಅಲ್ಲಿ ಟೆನ್ಷನ್ ಬಿಲ್ಡಪ್ ಮಾಡುವಂಥದ್ದು ನೋಡಿ ಎಷ್ಟು ಚೆನ್ನಾಗಿ. ಏನ ಪ್ರಾಣಾಂಶ್ಚ ರಾಜ್ಯಂಚ ಸ್ತ್ರೀಶುಲ್ಕಾರ್ಥೇ ವಿಸರ್ಜಿತ, ಏನ ಪ್ರಾಣಶ್ಚ ರಾಜ್ಯಂಚ ಸ್ತ್ರೀಶುಲ್ಕಾರ್ಥೇ ವಿಸರ್ಜಿತ ಇಮಾಂ ದಶರಥಸ್ಯ ತ್ವಂ ಪ್ರತಿಮಾಂ ಕಿಂ ನ ಪೃಚ್ಛಸೆ. ಆಮೇಲೆ ಅವನು ಬಿದ್ದ ಮೇಲಿಂದ ಅಯ್ಯೋ ಇದೇನು ಹೀಗಾದನಲ್ಲ ಅಂತಂದುಕೊಳ್ತಿದ್ದಂತೆ ಇವನು ಭರತ ಅನ್ನೋದು ಗೊತ್ತಾಗುತ್ತೆ. ಅಯ್ಯೋ ಏನು ಮಾಡೋದು ಅಂತ ಸಂಕಟ ಪಡ್ತಾನೆ. ಭರತನೂ ಕೂಡ ದುಃಖ ಪಡ್ತಾನೆ. ಅಯೋಧ್ಯಾಂ ಅಟವೀಭೂತಾಂ ಪಿತ್ರ ಭ್ರಾತ್ರಾ ಚ ವರ್ಜಿತಾಂ ಪಿಪಾಸಾರ್ಥೋನುಧಾವಾಮಿ ಕ್ಷೀಣತೋಯಾಂ ನದೀಮಿವ. ಬತ್ತಿ ಹೋದ ನದಿಯ ಬಳಿಗೆ ಬಾಯಾರಿದವನು ಬಂದಂತೆ ತಂದೆ ಅಣ್ಣ ಇಬ್ಬರೂ ಇಲ್ಲದ ಅಯೋಧ್ಯೆಗೆ ಬಂದನಲ್ಲ ಅಂತ ಅಳ್ತಾನೆ. ಆಮೇಲೆ ಅಷ್ಟೊತ್ತಿಗೆ ರಾಣಿಯರು ಅಲ್ಲಿಗೆ ಬರ್ತಾರೆ. ಇವನನ್ನು ಸ್ವಾಗತಿಸುವುದೂ ಇರುತ್ತೆ ಭರತನನ್ನು. ಜೊತೆಗೆ ಅಂದು ಪ್ರತಿಮಾಗ್ರಹದಲ್ಲಿ ದಶರಥನ ಯಾವ ಒಂದು ಪ್ರತಿಮೆ ಸ್ಥಾಪಿತವಾಗಿದೆ ಅದಕ್ಕೆ ಗೌರವ ಸಲ್ಲಿಸುವುದು ಒಂದು ಕೆಲಸವಾಗಿರುತ್ತದೆ. ಅದಕ್ಕೆ ಬರ್ತಾರೆ. ಆಗ ಇವನು ಮೂರ್ಛಿತನಾಗಿ ಬಿದ್ದುಬಿಟ್ಟಿರೋದನ್ನು ನೋಡಿ ಯಾರೋ ಅಪರಿಚಿತ ಇಲ್ಲಿದಾನಲ್ಲ ಅಂತ ಸೇವಕ ಅಂದುಕೊಳ್ತಾ ಇದ್ದಂತೆ ಅಯಂ ಹಿ ಪತಿತಃ ಕೋಪಿ ವಯಸ್ಥ ಇವ ಪಾರ್ಥಿವ. ದೇವಕುಲಿಕ ಹೇಳ್ತಾನೆ, ಪರಶಂಕಾಂ ಅಲಂ ಕರ್ತುಂ ಗೃಹ್ಯತಾಂ ಭರತೋ ಹಿಯಂ. ಇವನು ಯಾರೂ ಅಲ್ಲ, ನಮ್ಮ ರಾಜಕುಮಾರ ಭರತನೇ ಅಂತ. ಆಗ ದೇವಿಯರೆಲ್ಲರೂ ಬರ್ತಾರೆ. ಕೌಸಲ್ಯ, ಸುಮಿತ್ರ, ಕೈಕೇಯರು, ಸುಮಂತ್ರನೂ ಕೂಡ ಬರ್ತಾನೆ. ಆಗ ನೋಡ್ತಾ ಇದ್ದಂತೆ ಇವನು ಒಳ್ಳೆ ದಶರಥನ ಕಳೆ, ರಾಮನ ಕಳೆ ಇರುವಂಥವನು ಅಂತ ಎಲ್ಲರೂ ಮಾತಾಡ್ಕೊಳ್ತಾರೆ. ಈ ಪ್ರತಿಮಾ ನಾಟಕದಲ್ಲಿ ಅದು ಮತ್ತೆ ಮತ್ತೆ ಬರುತ್ತದೆ. ಪ್ರತಿಮಾ ಅನ್ನುವ ಒಂದು ಅಂಶಕ್ಕಿರುವ ಅನೇಕ ಅರ್ಥ ನಾನು ಹೇಳ್ತಾ ಬಂದೆ ನಿನ್ನೆ. ಮತ್ತೊಂದು ಅರ್ಥವನ್ನು ಡಾಕ್ಟರ್ ಕೆ ಕೃಷ್ಣಮೂರ್ತಿಗಳು ತಮ್ಮ ಕನ್ನಡ ಪ್ರತಿಮಾ ನಾಟಕ ಅನ್ನುವ ಬಹಳ ಸೊಗಸಾದ ಗದ್ಯಪದ್ಯಾನುವಾದದ ಕೃತಿಯ ಪ್ರಸ್ತಾವನೆಯಲ್ಲಿ ಹೇಳ್ತಾರೆ. ಅದು ಏನಂತಂದರೆ, ಇಲ್ಲಿ ರಾಮನಂತೆ ಲಕ್ಷ್ಮಣ, ಲಕ್ಷ್ಮಣನಂತೆ ಭರತ, ರಾಮನಂತೆ ಭರತ, ದಶರಥನಂತೆ ಭರತ, ರಾಮ, ಹೀಗೆ ಎಲ್ಲರಿಗೂ ಪರಸ್ಪರ ಹೋಲಿಕೆ ಇರುವಂಥದ್ದು ಕಾಣುತ್ತದೆ. ಒಬ್ಬರು ಇನ್ನೊಬ್ಬರ ಪ್ರತಿಮಾ. ಸಂಸ್ಕೃತದಲ್ಲಿ ಪ್ರತಿಮಾ ಅನ್ನೋದಕ್ಕೆ ಸದೃಶ ಅನ್ನುವ ಅರ್ಥ ಉಂಟು. ಹಾಗೂ ಅದು ಬರ್ತಾ ಹೋಗುತ್ತದೆ. ಮತ್ತು ಆ ದೇವಕುಲಿಕ ಆ ವಿಗ್ರಹಗಳಲ್ಲಿ ಇರುವಂಥ ಕಳೆ ಭರತನಲ್ಲೂ ಇದೆ ಅನ್ನೋದನ್ನು ನೋಡ್ತಾನೆ. ಅಂದರೆ ಆ ವಾಂಶಿಕವಾದಂಥ ಒಂದು ವರ್ಚಸ್ಸು ಬಂದಿದೆ ಅಂತ. ಇದನ್ನಿಟ್ಟುಕೊಂಡೇ ಕುರ್ತಕೋಟಿಯವರು ಪ್ರತ್ಯಭಿಜ್ಞಾನ ಅನ್ನುವ ತಮ್ಮ ಗ್ರಂಥದಲ್ಲಿ ಹೇಳ್ತಾರೆ, ಈ ಪ್ರತಿಮಾ ನಾಟಕ ವಂಶಪ್ರಜ್ಞೆಯನ್ನು ಸಂಕೇತ ಮಾಡುವಂಥ ನಾಟಕ ಅಂತ. ಒಂದರ್ಥದಲ್ಲಿ ನಿಜ. ಆದರೆ ಅದನ್ನು ಅವರು ತುಂಬ ದೊಡ್ಡ ಥೀಸಿಸ್ ಆಗಿ ಬಳಸ್ತಾರೆ. ಅಷ್ಟು ಬೇಕಿಲ್ಲವೇನೋ ಅಂತ ಅನಿಸುತ್ತದೆ. ಯಾಕೆಂದರೆ ನಾವು ಕಥೆಯನ್ನು ತುಂಬ ಒಂದು ಸಂಕೇತ ಇಟ್ಟುಕೊಂಡು ಜಗ್ಗುವುದಕ್ಕಾಗೋದಿಲ್ಲ. ಪ್ರಾಚೀನ ಭಾರತೀಯರಲ್ಲಿ ಆ ಥರದ್ದಿತ್ತು. ನಮ್ಮ ಭಾರತೀಯ ಪ್ರಜ್ಞೆಯೇ ಅಂಥದ್ದು. ಗೋಪಾಲಕೃಷ್ಣ ಅಡಿಗರು ಬರೀತಾರಲ್ಲ, ಅಜ್ಜನದೇ ಮೂಗು, ಅತ್ತೆಯದೇ ಕಿವಿ, ಅಮ್ಮನದೇ ಕಣ್ಣು ಅಂತೆಲ್ಲ. ಒಂದು ಮಗು ಹುಟ್ಟಿದಾಗ ನಿನ್ನದು ಸೊತ್ತು ಯಾವುದು? ಎಲ್ಲ ಹಿಂದಿನವ್ರದ್ದೇನೆ ಅಂತ.
ಆ ಥರದ್ದಿದೆ, ಎಲ್ಲೆಲ್ಲಿಯೂ ಕಾಣುವಂಥದ್ದೇ. ಅಷ್ಟೇಕೆ ಒಂದು ಕೃತಿಯಲ್ಲಿ ಇದು ಕಾಳಿದಾಸನಿಗೆ ಸ್ಫೂರ್ತಿಯಾಯಿತು, ಇದು ವಾಲ್ಮೀಕಿಯಿಂದ ಎರವಲು ಪಡ್ಕೊಂಡದ್ದು ಅಂತ ಹೇಳ್ತಲೇ ಹೋಗ್ತೀವಿ. ಹಾಗಾಗಿ ಹಿಂದು ಮುಂದುಗಳೆಲ್ಲ ಇಲ್ಲಿ ಒಂದಾಗಿರುವಂಥದ್ದನ್ನು ನೋಡ್ತೀವಿ. ಆದರೆ ಸಂವಿಧಾನಕ್ಕೆ ಮಾತ್ರ ತುಂಬ ಚೆನ್ನಾಗಿರುವಂಥದ್ದು ಗೊತ್ತಾಗುತ್ತದೆ. ಈ ರೀತಿಯಾದ ಸಾದೃಶ್ಯವನ್ನು ತೋರಿಸ್ತಾ ಒಂದು ಆದರ್ಶಕ್ಕೆ, ಒಂದು ದೊಡ್ಡ ತತ್ವಕ್ಕೆ, ಒಂದು ಮಹನೀಯವಾದ ನೀತಿಗೆ ಬದ್ಧರಾಗಿದ್ದಾರೆ ಎಲ್ಲ ಅಂತ ತೋರಿಸ್ತಾನೆ. ಆಮೇಲೆ ನೋಡಿ, ಎದ್ದ ತಕ್ಷಣ ಕೌಸಲ್ಯಗೆ ನಮಸ್ಕಾರ ಮಾಡ್ತಾನೆ. ಅನಪರಾಧೋಸ್ಮಿ ಅಂಬ ಅಹಂ ಅಭಿವಾದಯೇ, ಅಮ್ಮ ನಿರಪರಾಧಿ ನಾನು, ನಮಸ್ಕಾರ ಮಾಡ್ತೀನಿ ಅಂತ. ಜಾತ ನಿಸ್ಸಂತಾಪೋಭವ, ಅಪ್ಪ ದುಃಖರಹಿತನಾಗು ಅಂತಾಳೆ ಕೌಸಲ್ಯ. ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಕೌಸಲ್ಯ ಇವನನ್ನು ಅನುಮಾನಿಸ್ತಾಳೆ, ಸಂದೇಹ ಪಡ್ತಾಳೆ. ಅವನು ಕಾಡಿ ಬೇಡಿ ಗೋಗರ್ದು ಅನೇಕ ವಿಧವಾದ ಶಪಥ ಎಲ್ಲ ಮಾಡಬೇಕಾಗುತ್ತದೆ. ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಬೇಕು. ವಾಲ್ಮೀಕಿ ರಾಮಾಯಣದಲ್ಲಿ ಇಡೀ ಘಟನೆಗಳೆಲ್ಲ ತುಂಬ ಸಹಜವಾಗಿ ಬರುತ್ತವೆ. ಮಾನವ ಸಹಜವಾದ ರಾಗ ದ್ವೇಷಗಳ, ಆಸೆ ನಿರಾಸೆಗಳ ಹೊಯ್ದಾಟ ಎಲ್ಲ ಕಾಣಿಸಿಕೊಳ್ಳುತ್ತದೆ. ಆದರೆ ಪ್ರತಿಮಾ ನಾಟಕದಲ್ಲಿ ಎಲ್ಲ ಆದರ್ಶೀಕೃತವಾಗುತ್ತದೆ. ಏನಂದರೆ ಪ್ರತಿಮಾ ನಾಟಕ ಬರೆಯುವಷ್ಟೊತ್ತಿಗಾಗಲೇ ರಾಮ ಮತ್ತು ಭರತ, ಸೀತೆ, ಲಕ್ಷ್ಮಣ ಇವರೆಲ್ಲ ಆದರ್ಶ ವ್ಯಕ್ತಿಗಳು ಅಂತ ತೀರ್ಮಾನವಾಗಿತ್ತು. ಅವರ ಚಾರಿತ್ರ್ಯದ ಬಗ್ಗೆ ಒಂದು ಸ್ವಲ್ಪವೂ ಸಂದೇಹ ಪಡುವಂತಿಲ್ಲ. ಅವರ ಮಾನುಷೀಕರಣದಲ್ಲಿ ಯಾವುದೇ ವಾಸ್ತವತೆಯನ್ನು ಹೆಚ್ಚಾಗಿ ಬಳಸುವುದು ರಸಿಕರಿಗೆ, ಸಹೃದಯರಿಗೆ, ಮಹಾಜನಗಳಿಗೆ ಸಮ್ಮತವಲ್ಲ ಅನ್ನುವಂತೆ ಆಗಿಬಿಟ್ಟಿತ್ತು. ಇಂದಾದರೂ ಅಷ್ಟೇ ರಾಮನ ಬಗ್ಗೆ ಏನಾದರೂ ಹೇಳಿದ್ರೆ ನಮಗೆ ಕಸವಿಸಿ ಆಗುತ್ತದೆ. ಯಾರು ಮಾಡಿದ್ರೆ ಯಾತಕ್ಕೆ ಹಾಗೆ ನೋವು ಕೊಡ್ತೀರಾ ಅಂತ ಕೇಳ್ತೀವಿ. ಆದರೆ ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ನೈಜವಾದಂಥ ಸ್ವಾರಸ್ಯ, ರಾಗದ್ವೇಷಗಳ, ಒಳಿತು ಕೆಡಕುಗಳ ಬೆರಕೆ ಎಲ್ಲ ಕಡೆಯಲ್ಲೂ ಕಾಣಿಸುತ್ತದೆ. ನೋಡಿ, ಮಗ ಇಲ್ಲದೇ ಇದ್ದಾಗ, ಅಂದರೆ ಭರತ ಇಲ್ಲದೇ ಇದ್ದಾಗಲೇ ಅವಸರದಲ್ಲಿ ಪಟ್ಟಾಭಿಷೇಕ ಮಾಡಿಬಿಡಬೇಕು ಅಂತ ದಶರಥನ ತಂತ್ರ. ಅವನು ಮುದುಕ, ವಯಸ್ಸಾದ ಮೇಲೆ ತರುಣಿಯನ್ನು ಮದುವೆ ಆದ. ಅವಳನ್ನು ಮದುವೆ ಆಗೋದಕ್ಕಿಂತ ರಾಜ್ಯ ಶುಲ್ಕ ಕೊಡ್ತೀನಿ ಅಂತಂದ. ಅದನ್ನು ಮಿಕ್ಕವ್ರಿಗೆ ಯಾರಿಗೂ ಸ್ಪಷ್ಟ ತಿಳಿಸಿಲ್ಲ. ಆಮೇಲೆ ಭರತ, ರಾಮ ಎಲ್ಲ ಹುಟ್ಟಿದ್ದಾರೆ. ರಾಮ ಜ್ಯೇಷ್ಠ, ಇವನಿಗೆ ಪಟ್ಟ ಕಟ್ಟಬೇಕು ಅಂತ ಆಸೆ. ಆದರೆ ಭರತ ಇದ್ದಾಗ ಕಷ್ಟ, ಅವನಿಲ್ಲದೇ ಇರೋ ಮುಹೂರ್ತವನ್ನೇ ಹುಡುಕೊಂಡಿದ್ದಾನೆ. ಮನೆಯಲ್ಲಿ ಕೈಕೇಯಿಗೆ ಸುಳಿವೇ ಸಿಗದಂತೆ ಈ ಕೆಲಸವನ್ನು ಮಾಡಿದ್ದಾನೆ. ಇನ್ನು ಕೈಕೇಯಿಗಾದರೂ ಸಹಜವಾಗಿ ಆಸೆ ಇದ್ದೇ ಇರುತ್ತೆ. ನಮ್ಮ ಅಪ್ಪನಿಗೆ ಮಾತು ಕೊಟ್ಟು ನನ್ನ ಮದುವೆ ಆದದ್ದು, ಇಲ್ಲದೇ ಈ ಮುದುಕನ್ ತಾನು ಯಾಕೆ ಮದುವೆ ಆಗ್ತಾ ಇದ್ದೆ, ಮತ್ತು ತನ್ನ ಮಗ ರಾಜ ಆದರೆ ತನಗೆ ಒಳ್ಳೆಯದು, ಮಂತ್ರೆ ಸಹಜವಾದ ದೃಷ್ಟಿಯಿಂದಲೇ ನಮ್ಮ ಮೊಡತಿಗೆ ಒಳ್ಳೆಯದಾದರೆ ನನಗೆ ಒಳ್ಳೆಯದು ಅಂತ ಭಾವಿಸಿಕೊಂಡು ಅವಳು ಮಾಡ್ತಾಳೆ. ರಾಮ ಈ ಒಂದು ಸ್ತ್ರೀ ಶುಲ್ಕದ ವಿಷಯ ತಿಳ್ಕೊಂಡಿದ್ದೆ ಅಂತ ಹೇಳ್ತಾನೆ ಮುಂದೆ. ಆ ಅಯೋಧ್ಯಾಕಾಂಡದಲ್ಲಿ ಮುಂದೆ ಭರತ ರಾಮನನ್ನು ಅನುನಯಿಸಿಕೊಂಡು ಮರಳಿ ಕರ್ಕೊಂಡು ಬರೋದಕ್ಕೆ ಅಂತ ಚಿತ್ರಕೂಟಕ್ಕೆ ಹೋದಾಗ ಅಲ್ಲಿ ರಾಮ ಹೇಳ್ತಾನೆ ಸ್ತ್ರೀ ಶುಲ್ಕ ಇತ್ಯಾದಿಯಾಗೆಲ್ಲ ಇತ್ತು ಅಂತ. ಹಾಗಿದ್ದರೂ ಕೂಡ ಪಟ್ಟಾಭಿಷೇಕಕ್ಕೆ ಯಾಕೆ ಒಪ್ಕೊಂಡ? ಇಲ್ಲಿ ಪ್ರತಿಮಾ ನಾಟಕದಲ್ಲಿ ಮೊದಲನೇ ಅಂಕದಲ್ಲಿ ರಾಮ ಹೇಳ್ತಾನೆ, ನಾನು ಬೇಡ ಅಂತಂದೆ, ಆದರೆ ತಂದೆ ತುಂಬ ಒತ್ತಾಯ ಮಾಡಿದ್ರಿಂದ ಒಪ್ಪಿಕೊಂಡೆ ಅಂತಷ್ಟೆ. ಅಲ್ಲಿ ರಾಮ ವಾಲ್ಮೀಕಿ ರಾಮಾಯಣದಲ್ಲಿ ಏನೂ ಹೇಳೋದಿಲ್ಲ, ಯಾವ ಒತ್ತಾಯವೂ ಇಲ್ಲ. ನೀನು ಪಟ್ಟಾಭಿಷಿಕ್ತನಾಗಬೇಕು ಅಂದರೆ ಆಯಿತು ಅಂತಂತಾನೆ. ಅಂದರೆ ರಾಮನಿಗೂ ರಾಜ್ಯದ ಆಸೆ ಇದ್ದಿರಬಹುದು. ಇಲ್ಲಿ ಅದೇ ನೋಡಿ, ಪ್ರತಿಮಾ ನಾಟಕದಲ್ಲಿ ಮೊದಲನೇ ಅಂಕದಲ್ಲಿ ಬರುವಂತೆ ನೋಡಿದಾಗ ನಮಗೆ ರಾಮನಿಗೆ ಒಂದು ಸ್ವಲ್ಪ ಬೇಸರ ಇತ್ತು. ವನಗಮನ ನಿವೃತ್ತಿ ಪಾರ್ಥಿವಸ್ಯೇವ ತಾವತ್ ಮಮ ಪಿತೃ ಪರವತ್ತ ಬಾಲಭಾವಸ್ಸಯ್ಯೇವ ನವನೃಪತಿ ವಿಮರ್ಶೆ ನಾಸ್ತಿ ಶಂಕಾ ಪ್ರಜಾನಾಂ ಅಥಚ ನ ಪರಿಭೋಗೈ ವಂಚಿತ ಭ್ರಾತರೋಮಿ ಅಂತ ರಾಜ್ಯ ತಪ್ಪಿದ್ದಕ್ಕೆ ಸಂತೋಷ ಪಡ್ತಾನೆ. ನಾನು ರಾಜ ಆಗಿದ್ದಿದ್ದರೆ ತಂದೆ ಕಾಡಿಗೆ ಹೋಗಬೇಕಾಗಿತ್ತು, ಮತ್ತು ನಾನು ರಾಜ್ಯದ ಬಾಧ್ಯತೆಯನ್ನು ವಹಿಸಿಕೊಂಡ ಕಾರಣ ನನಗೆ ಒಂದು ಸ್ವಲ್ಪ ಮಟ್ಟಿಗೆ ಆ ರಾಜ್ಯದ ಭಾರದ ಒಂದು ಒತ್ತಡದಿಂದ ಬಾಲಭಾವ ಮುಗ್ಧತೆ ಹೋಗ್ತಾ ಇತ್ತು. ಮತ್ತು ಪ್ರಜೆಗಳಿಗೆ ಹೊಸ ರಾಜ ಬಂದ ಅಂತಂದರೆ ಅವನ ಟೆಂಪರ್ಮೆಂಟಿಗೆ ಅಡ್ಜಸ್ಟ್ ಆಗೋದು ಕಷ್ಟ, ಅವನ ಮನೋಧರ್ಮಕ್ಕೆ ಶ್ರುತಿ ಮಾಡಿಕೊಳ್ಳೋದು ಒಂದು ಕಷ್ಟ, ಅದು ಇರ್ತಾ ಇತ್ತು. ಮತ್ತು ನಾನು ರಾಜ ಆಗಿ ತಮ್ಮಂದಿರು ರಾಜರಾಗಿ ಉಳಿಯೋದಿಲ್ಲ ಅಂತಂದರೆ ಆ ಸಂದರ್ಭದಲ್ಲಿ ಒಂದು ರೀತಿಯಾದ ಕಸಿವಿಸಿ ಇರ್ತಾ ಇತ್ತು. ತಮ್ಮಂದಿರು ನನ್ನ ಸೇವಕರು, ನನ್ನ ಅಧೀನದಲ್ಲಿದ್ದಾರೆ, ನಾನು ದೊಡ್ಡ ಸ್ಥಾನದಲ್ಲಿದ್ದೀನಿ ಅಂತಂದರೆ ಇದು ಎಂಥದ್ದು ಒಂದು ಮುಜುಗರ ಅಲ್ವಾ, ಇದಿಷ್ಟು ತಪ್ಪಿತು ಅನ್ನುವಂಥ ಒಂದು ನೆಮ್ಮದಿಯನ್ನು ರಾಮ ಇಟ್ಕೊಂಡಿದ್ದಾನೆ. ಅದೇ ರೀತಿಯಲ್ಲಿ ರಾಮ ತಂದೆ ಬೇಡ ಅಂತಂದ ತಕ್ಷಣ ಸುಮ್ಮನೆ ಆಗಿಬಿಟ್ಟಿದ್ದಾನೆ. ಶತ್ರುಘ್ನ ಲಕ್ಷ್ಮಣ ಗೃಹೀತ ಘಟೇಭಿಷೇಕೆ ಛತ್ರೇ ಸ್ವಯಂ ನೃಪತಿನ ರುದತಾ ಗೃಹೀತೆ ಸಂಭ್ರಾಂತಯ ಕಿಮಪಿ ಮಂಥರಯಾ ಚ ಕರ್ಣೆ ರಾಜ್ಞಶ್ಚನೈರಭಿಹಿತಂ ನ ಚನಾಸ್ಮಿ ರಾಜ ಅಭಿಹಿತಂಚ ನ ಚಾಸ್ಮಿ ರಾಜ. ಒಂದು ಕಡೆ ಶತ್ರುಘ್ನ, ಇನ್ನೊಂದು ಕಡೆ ಲಕ್ಷ್ಮಣ, ಇಬ್ಬರು ಅಭಿಷೇಕ ದ್ರವ್ಯದ ಕಲಶಗಳನ್ನು ಇಟ್ಟುಕೊಂಡಿದ್ದಾರೆ.
ಛತ್ರವನ್ನು ರಾಜನೇ ಹಿಡ್ಕೊಂಡಿದ್ದಾನೆ, ಆನಂದ ಬಾಷ್ಪ ಸುರಿಸ್ತಾ. ಇದ್ದಕ್ಕಿದ್ದಂತೆ ಮಂತ್ರೆ ಬಂದು ಕಿವಿಯಲ್ಲಿ ಏನೋ ಹೇಳಿದ್ಲು, ನಿಲ್ಲಿಸು ಅಂತಂದ. ಆ ಕ್ಷಣ ನಾನು ರಾಜ ಆಗಿಲ್ಲ, ಅಪ್ಪ ಪಟ್ಟಾಭಿಷೇಕ ಮಾಡ್ತಿಲ್ಲ, ಇಷ್ಟೇ ಅಂತ. ಇಷ್ಟು ನಿರಾಳವಾಗಿ ರಾಮ ನಿಸೂರಾಗಿ ಹೇಳ್ತಾನೆ. ಆದರೆ ವಾಲ್ಮೀಕಿ ರಾಮಾಯಣದಲ್ಲಿ ರಾಮ ಅಷ್ಟು ರಾಜ್ಯ ಕಳ್ಕೊಂಡಿದ್ದಕ್ಕೆ ಸಂತೋಷ ಪಡ್ತಾ ಇಲ್ಲ, ಹಾಗಂತ ದುಃಖವನ್ನೂ ಏನು ಪಡ್ತಾ ಇಲ್ಲ. ಮತ್ತು ಇನ್ನೊಂದು ನೋಡಬೇಕು, ಅಲ್ಲಿ ಮಂಥರೆ ಹೇಳ್ತಾಳೆ, ಎಂದೂ ಇಲ್ಲದ್ದು ಜಿಪುಣಿಯಾದ ಕೌಸಲ್ಯ ಇವತ್ತೇನು ವಿಶೇಷ ದಾನ ಮಾಡ್ತಾ ಇದ್ದಾಳೆ ಅಂತ. ಅವಳು ದುಷ್ಟಬುದ್ಧಿ, ಅವಳ ಕುಂಕು ಬುದ್ಧಿ ಅಂತ ನಾವು ಅನ್ನಬಹುದು. ಆದರೆ ಕೌಸಲ್ಯ ಏನು ಸರ್ಟಿಫೈಡ್ ಆದಂಥ ಸಾಚಾ ವ್ಯಕ್ತಿ ಅಲ್ಲ, ಅವಳಿಗೂ ಸ್ವಲ್ಪ ರಾಗದ್ವೇಷಗಳು ಇತ್ತು ಅಂತ ಗೊತ್ತಾಗುತ್ತೆ. ಸುಮಿತ್ರೆಯಷ್ಟು ದೊಡ್ಡತನ ಕೌಸಲ್ಯಗಿರಲಿಲ್ಲ, ಅಷ್ಟಂತೂ ನಮಗೆ ವಾಲ್ಮೀಕಿ ರಾಮಾಯಣ ನೋಡಿದ್ರೆ ಗೊತ್ತಾಗುತ್ತೆ. ಸುಮಿತ್ರೆಗೆ ಎನ್ಫೋರ್ಸ್ಡ್ ಗುಡ್ನೆಸ್ ಅನಿವಾರ್ಯ. ಅವಳು ಹಿರಿಯಳೂ ಅಲ್ಲ, ಕಿರಿಯಳೂ ಅಲ್ಲ, ಮುದ್ದಿನ ಹೆಂಡತಿನೂ ಅಲ್ಲ, ಗದ್ದುಗೆ ಹೆಂಡತಿನೂ ಅಲ್ಲ, ಪಟ್ಟಮಹಿಷಿಯೂ ಅಲ್ಲ, ಇನ್ನು ಇಷ್ಟ ಮಹಿಷಿಯೂ ಅಲ್ಲ, ನಡುವೆ ಏನು ಪಾಪ ಅವಳು ಬರೀ ಮಹಿಷಿ ಅಷ್ಟೇ. ಹೀಗಾಗಿ ಸುಮಿತ್ರೆ ಹೇಗೋ ಹೊಂದಿಕೊಂಡಿರಬೇಕಾಗುತ್ತದೆ, ಕೈಲಾಗದವರು ತಾನಾಗಿ ಒಳ್ಳೆಯವರಾಗಲೇಬೇಕಾಗುತ್ತದೆ. ಆದರೆ ಕೌಸಲ್ಯೆ ದೊಡ್ಡದಾಗಿ ದಾನ ಮಾಡ್ತಾ ಇದ್ದಾಳೆ, ಅಂದರೆ ಮಗ ರಾಜ ಆಗಿದ್ದವಳಿಗೂ ದೊಡ್ಡ ಸಂತೋಷ. ಮತ್ತು ಸೀತೆ ಕೂಡ ರಾಮ ತನ್ನ ಕಾಡಿಗೆ ಕರ್ಕೊಂಡು ಹೋಗೋಲ್ಲ ಅಂತಂದಾಗ ಗಂಡನ ಯದ್ವಾ ತದ್ವಾ ದಬಾಯಿಸಿ ಬಿಡ್ತಾಳೆ. ನೀನೊಬ್ಬ ನಟನ, ಇನ್ನೊಬ್ಬನ ಮತ್ತೇನು, ನಿನಗೆ ನನ್ನ ತಂದೆ ಮದುವೆ ಮಾಡಿ ಕೊಟ್ಟಿದ್ದು ನನ್ನನ್ನು ಊರಿನಲ್ಲಿ ಬಿಟ್ಟು ನೀನು ಊರು ಕೆರೆ ಅಲ್ಕೊಂಡಿರೋದಿಕ್ಕ, ಹಾಗೆಲ್ಲ ಅಲ್ಲ ಅಂತೆಲ್ಲ ಹೇಳ್ತಾಳೆ. ಈ ರೀತಿಯಲ್ಲಿ ನೋಡಿದಾಗ ರಾಮಾಯಣದ ಪಾತ್ರಗಳ ಸ್ವಭಾವಗಳೆಲ್ಲ ತುಂಬ ಮಾನುಷ ಸಹಜವಾದ ರಾಗದ್ವೇಷಗಳಿಂದ ಕೂಡಿರುವಂಥದ್ದಾಗುತ್ತದೆ. ಮತ್ತು ರಾಮ ಪಟ್ಟಾಭಿಷಿಕ್ತನಾಗಿದ್ದಕ್ಕೆ ತುಂಬ ಸಂತೋಷ ಪಡ್ತಾ ಆಗ್ತೀನಿ ಅಂತ ಲಕ್ಷ್ಮಣನಿಗೆ ಹೇಳ್ತಾನೆ, ಇನ್ನು ಮೇಲೆ ನೋಡಯ್ಯ ನನ್ನ ಸಿಂಹಾಸನವೂ ನಿಂದೆ, ನಾವೆಲ್ಲ ಒಟ್ಟಾಗಿ ಹಾಯಾಗಿ ಇರೋಣ ಅಂತ. ಅಂದರೆ ಸಹಜವಾಗಿ ಸಂತೋಷ ಆಗಿದೆ. ಸ್ತ್ರೀ ಶುಲ್ಕದ್ದು ರಾಜ್ಯ ತನಗೆ ಬಂದಿದೆ ಅಂತ ಗೊತ್ತಾಗಿಯೂ ಅದು ಮುಂದೆ ರಾಮ ಹೇಳೋರಿಗೂ ನಮಗೂ ಗೊತ್ತಿರೋದಿಲ್ಲ. ಅಂದರೆ ಇಲ್ಲಿ ಪ್ರತಿಮಾ ನಾಟಕದಲ್ಲಿ ಅಂಥದ್ದಿಲ್ಲ, ತುಂಬ ಐಡಿಯಲೈಸ್ಡ್ ಕಂಡೀಷನ್. ಆದರೆ ನನಗೆ ವಾಲ್ಮೀಕಿ ರಾಮಾಯಣದ್ದೇ ಇಷ್ಟ, ಪ್ರತಿಮಾ ನಾಟಕದ್ದು ಈ ಹೊತ್ತಿಗೆ ಇಷ್ಟ, ಚೆನ್ನಾಗಿದೆ, ಇಲ್ಲ ಅಂತ ಇಲ್ಲ. ಗಣಪತಿ ವ್ರತ ಮಾಡುವಾಗ ಅದೇ ಶ್ರೇಷ್ಠ ವ್ರತ, ಸತ್ಯನಾರಾಯಣ ಪೂಜೆ ಮಾಡುವಾಗ ಅದೇ ಶ್ರೇಷ್ಠ ಪೂಜೆ, ಇನ್ನೊಂದು ಮಾಡುವಾಗ ಮತ್ತೊಂದು, ಹೀಗೆ ವ್ರತಾನಾಂ ಉತ್ತಮೋತ್ತಮಂ. ಆದರೆ ಮಾನುಷ ಸ್ವಭಾವಗಳ ಸಂಕೀರ್ಣತೆಯನ್ನು, ರಾಗದ್ವೇಷಗಳ ಮೇಲಾಟ ಇಳಿತಗಳನ್ನು ತೋರಿಸೋದಕ್ಕೆ ನಮಗೆ ರಾಮಾಯಣ ಮಹಾಭಾರತಗಳಂತವೇ ಹೆಚ್ಚು ನಿಕಟವಾದದ್ದು. ಕಬ್ಬು ನಮಗೆ ತಂದುಕೊಡುವಷ್ಟು ನ್ಯಾಚುರಲ್ ಆದಂತಹ ಟೇಸ್ಟನ್ನು ಸಕ್ಕರೆ ತಂದುಕೊಡೋದಿಲ್ಲ ಅಲ್ವಾ? ಇವೆಲ್ಲ ಸಕ್ಕರೆ ಬೆಲ್ಲ ಇದ್ದಂತೆ. ಆದರೆ ಅದರೊಳಗೆ ಮಾಡಿರುವಂಥ ಕೌಶಲ ಎಂಥದ್ದು ಅನ್ನೋದನ್ನು ನಾವು ಕಾಣಬೇಕು. ವಿಶೇಷತಃ ನಾವು ಗಮನಿಸಬೇಕಾದದ್ದು ಭಾಸನಲ್ಲಿ ಏನೆಂದರೆ, ರಾಮಾದಿಗಳನ್ನು ಆದರ್ಶೀಕೃತರನ್ನಾಗಿ ಮಾಡಿದರೂ ಕೂಡ ಅವನು ಎಲ್ಲಿಯೂ ಅಸಹಜ ಮಾಡೋದಿಲ್ಲ ಮತ್ತು ಅಲೌಕಿಕವನ್ನು ತುಂಬ ತುಂಬ ದೊಡ್ಡದಾಗಿ ಬೆಳೆಸಿಕೊಂಡು ಹೋಗಿ ವಾಕರಿಕೆ ತರಿಸುವುದಿಲ್ಲ. ಇದನ್ನು ನಾವು ಗಮನಿಸಬೇಕು. ಅಲ್ಲಿ ಭರತನನ್ನು ಶಪಿಸ್ತಾಳೆ ಕೌಸಲ್ಯೆ. ಆಗ ಭರತ ಏನೆಲ್ಲ ಅಪರಾಧಗಳು ಪಾಪ ಕೆಲಸಗಳನ್ನು ಮಾಡಿದಂಥವನ ಒಂದು ದೋಷ ನನ್ನ ಮೇಲೆ ಬರಲಿ, ನಾನು ರಾಜ್ಯಕ್ಕೆ ಆಸೆ ಪಟ್ಟಿದ್ದಲ್ಲಿ ಅಂತ ಶಪಥ ಮಾಡ್ತಾನೆ. ಒಂದು ಸರ್ಗ ಪೂರ್ತಿ ಉಂಟು. ಆಗ ಕೌಸಲ್ಯ ಹತ್ತು ಕರೆದು, ಇಲ್ಲಪ್ಪ ನನಗೂ ಮಗ ಕಾಡಿಗೆ ಹೋದ, ಗಂಡ ಸತ್ತ ಅನ್ನೋ ದುಃಖದಲ್ಲಿ ಹೀಗೆ ಹೇಳಿದೆ, ಯೋಚನೆ ಮಾಡಬೇಡ ಅಂತಂತಾಳೆ. ಇಲ್ಲಿ ಹಾಗಿಲ್ಲ. ಅನಪರಾಧೋಸ್ಮಿ ಅಂತ ಅವನು ಹೇಳಿದ ತಕ್ಷಣವೇ ಇವಳು ಹೇಳ್ತಾಳೆ, ನೀನು ನಿಶೋಕನಾಗು ಅಂತ. ಜೊತೆಗೆ ಅದು 24,000 ಶ್ಲೋಕಗಳ ಮಹಾಕೃತಿ. ಇದು 7 ಅಂಕಗಳ ಚಿಕ್ಕ ನಾಟಕ. ಆ ಗಾತ್ರವನ್ನು ನಾವು ಗಮನಿಸಬೇಕಾಗುತ್ತದೆ. ಇದೆಲ್ಲ ಗಮನದಲ್ಲಿಟ್ಟುಕೊಂಡು ಮನಸ್ಸಲ್ಲಿಟ್ಟುಕೊಂಡು ನೋಡಬೇಕು. ಮತ್ತು ಸುಮಿತ್ರೆಗೆ ಅವನು ನಮಸ್ಕಾರ ಮಾಡ್ತಾನೆ. ಅದು ಕೂಡ ಬಹಳ ಹೃದಯಂಗಮವಾದಂಥ ರೀತಿಯಲ್ಲಿದೆ. ಅಂಬ ಲಕ್ಷ್ಮಣೇನ ಅತಿಸಂಧಿತೋಹಂ ಅಭಿವಾದಯೇ. ಅಮ್ಮ, ಲಕ್ಷ್ಮಣ ನನ್ನನ್ನು ಮೀರಿಸಿಬಿಟ್ಟ, ಅವನ ಕೈ ಕೆಳಗೆ ನಾನು ಸೋತೆ, ಇಂಥ ಭರತ ನಮಸ್ಕಾರ ಮಾಡ್ತೀನಿ ಅಂತಂದರೆ ರಾಮನ ಜೊತೆಗೆ ಕಾಡಿಗೆ ಹೋಗುವ ಪುಣ್ಯ ಲಕ್ಷ್ಮಣನಿಗೆ ಸಿಕ್ತು ಅನ್ನುವಂಥದ್ದು ಈ ಮಾತುಗಳಲ್ಲಿ ಭಾಸ ಕಾಣಿಸ್ತಾನೆ. ಇಷ್ಟು ಸೊಗಸಾಗಿ ಭಾವವನ್ನು ಆರ್ದ್ರವಾಗಿ ಹೇಳಬಲ್ಲನಲ್ಲ ಅದು. ಜಾತ ಯಶೋಭಾಗಿ ಭವ ಅಂತ, ಮಗು ನೀನು ಕೀರ್ತಿವಂತ ಆಗು ಅಂತ. ಅಂದರೆ ಮುಂದೆ ಅವನ ಪಾದುಕೆಗಳನ್ನು ಸ್ವೀಕರಿಸಿಕೊಂಡು ಅದಕ್ಕೆ ಪಟ್ಟಾಭಿಷೇಕ ಮಾಡುವಂಥವನಾಗ್ತಾನೆ ಅನ್ನೋ ಸೂಚನೆ ಕೂಡ ಇಲ್ಲಿ ಕಾಣಿಸುತ್ತದೆ. ಆಮೇಲೆ ಸುಮಂತ್ರ ಹೇಳ್ತಾನೆ, ಈ ಅಂತೆ ಜನನಿ, ಇಲ್ಲಿ ನಿಮ್ಮ ತಾಯಿ ಅಂತ ಕೈಕೇಯಿಗೆ. ಪಾಪೆ ಮಮ ಮಾತುಶ್ಚ ಮಧ್ಯಸ್ಥಾತ್ವ ನ ಶೋಭಸೆ ಗಂಗಾ ಯಮುನಯೋರ್ ಮಧ್ಯೆ ಕುಣದೀವ ಪ್ರವೇಶಿತ. ನನ್ನ ತಾಯಂದಿರಿಬ್ಬರ ಮಧ್ಯದಲ್ಲಿ ನೀನು ಶೋಭಿಸ್ತಾ ಇಲ್ಲ, ಗಂಗಾ ಯಮುನಾ ನದಿಗಳ ಮಧ್ಯೆ ಕೊಚ್ಚೆ ಹರಿದಂತೆ ನೀನು ಯಾವಳು ಹರಿತಾ ಹೇಳೋಳು ಹೋಗು ಅಂತಂತಾನೆ.
ವಸ್ತುತಃ ಗಂಗಾ ಯಮುನಾ ನದಿಗಳ ಮಧ್ಯದಲ್ಲಿ ಅದೃಶ್ಯವಾಗಿ ಹರಿಯುವುದು ಸರಸ್ವತಿ. ಇಲ್ಲಿ ಕೈಕೇಯಿಯ ಒಳ್ಳೆಯತನವೇ ಮುಂದೆ ತೋರ್ಪಡಿಸುತ್ತದೆ. ಆ ದೃಷ್ಟಿಯಿಂದ ನೋಡಿದರೆ ಅವಳ ಒಳ್ಳೆಯತನ ಗುಪ್ತಗಾಮಿನಿಯಾಗಿದೆ. ಈ ಧ್ವನಿಯನ್ನು ಕಂಡಾಗ ಮಾತ್ರ ನಮಗೆ ಗೊತ್ತಾಗುತ್ತದೆ ಭಾಸನ ಕಲಾಕೌಶಲ ಎಷ್ಟು ಉನ್ನತವಾದಂಥದ್ದು ಅಂತ. ಆಮೇಲೆ ಅವನು ಹೇಳ್ತಾನೆ, ಇಲ್ಲ ವಯಂ ಅಯಶಸ ಚೀರೇಣ ಆರ್ಯ ನೃಪೋ ಗೃಹಮೃತ್ಯುನ ಪ್ರತತ ರುದಿತೈ ಕೃತ್ಸ್ನಾಯೋಧ್ಯ ಮೃಗೈಸ್ಸಹ ಲಕ್ಷ್ಮಣ ದೈತತನಯ ಶೋಕೇನಾಂಬಾ ಸ್ನುಷಾ ಅಧ್ವ ಪರಿಶ್ರಮೈ ಧಿಗಿತಿ ವಚಸ ಚ ಉಗ್ರೇಣಾತ್ಮ ತ್ವಯಾ ನನು ಯೋಜಿತಾ. ಇಲ್ಲ ಇಲ್ಲ, ಇವಳು ಹೇಗೆ ತಾಯಿ ಆಗ್ತಾಳೆ? ತಾಯಿ ಬೈರೆ ಹೇಳ್ತಾ ಇದ್ದಾಳೆ, ನಾನೇನು ತಪ್ಪು ಮಾಡಿಲ್ಲಪ್ಪ, ಕಿಮ್ಮಯ್ಯ ಕೃತಂ, ನಾನು ಏನು ಮಾಡಿದೆ? ಏನು ಇಷ್ಟ ಮಾಡಿದ್ದು ಸಾಲದ ಎಂಥದ್ದು? ನನಗೆ ಅಪಖ್ಯಾತಿ, ಅಣ್ಣನಿಗೆ ನಾರು ಬಟ್ಟೆ, ಅಪ್ಪನಿಗೆ ಸಾವು, ಸೊಸೆಗೆ ಕಾಡು, ತಮ್ಮನಿಗೆ ಕಷ್ಟ, ಊರಿನ ಜನರಿಗೆಲ್ಲ ಗೋಳಾಟ, ಇನ್ನು ನಿನ್ನ ಸವತೀರಾದಂಥ ಅಕ್ಕಂದರು ತಂಗೀರಾದಂಥ ಮಿಕ್ಕ ಎಲ್ಲ ರಾಣಿಯರಿಗೆ ವೈಧವ್ಯ. ಇಷ್ಟಲ್ಲದೆ ನೀನು ಇನ್ನೇನು ಮಾಡಿದ್ದು? ಇದು ಸಾಲದ ಅಂತಂತಾನೆ. ಈ ಹರಣಿ ಛಂದಸ್ಸಿನ ಪದ್ಯ ನೋಡಿ ಎಷ್ಟು ವೇಗವಾಗಿ ವಯಮಯಶಸಾಚೀರೇಣಾರ್ಯೋ ನೃಪೋ ಗೃಹ ಮೃತ್ಯುನ ಪ್ರತತ ರುದಿತೈ ಕೃತ್ಸ್ನಾಯೋಧ್ಯ ಮೃಗೈಸ್ಸಹ ಲಕ್ಷ್ಮಣ ದೈತತನಯ ಶೋಕೇನಾಂಬ ಸ್ನುಷಧ್ವ ಪರಿಶ್ರಮೈ ಧಿಗಿತಿ ವಚಸಾ ಚೋಗ್ರೇಣಾತ್ಮ ತ್ವಯಾ ನ ನಿಯೋಜಿತಾ. ನೆಗೆದು ನೆಗೆದು ಹೋಗುವಂಥ ಗತಿಯಲ್ಲಿಯೇ ಅವನ ಆಕ್ರೋಶ ಅಧಿಕ್ಷೇಪ ಕಾಣಿಸುತ್ತದೆ. ಆಮೇಲೆ ಕೌಸಲ್ಯ ಹೇಳ್ತಾಳೆ, ಏನಾದ್ರೂಪ್ಪ ನೀನು ಸಮುದಾಚಾರ ಬಿಡಬಾರ್ದು, ನಿನ್ನ ತಾಯಿನೇ ನಮಸ್ಕಾರ ಮಾಡು ಅಂತ. ಅಮ್ಮ ನೀನೇ ನನ್ನ ತಾಯಿ, ಇವಳಲ್ಲ ಅಂತ. ಇಲ್ಲಪ್ಪ, ನಾನು ತಾಯಿ ಇರ್ಬೋದು, ಇವಳು ಜನನಿ ಅಂತ. ನಾನು ಮಾತಾ ಇರ್ಬೋದು, ಆದರೆ ಇವಳು ಜನನಿ ಅಂತ. ಜನನಿ ಅಂದರೆ ಹುಟ್ಟಿಗೆ ಕಾರಣರಾದವಳು ಅಂತ. ಅಲ್ಲಿ ಒಂದು ವ್ಯಂಗ್ಯವೂ ಇದೆ. ಅವಳು ಹುಟ್ಟಿಗೆ ಮಾತ್ರ ಕಾರಣ, ಸಂಸ್ಕಾರಕ್ಕೆ ಅಲ್ಲ ಅನ್ನುವಂಥದ್ದು. ಆಮೇಲೆ ಹೇಳ್ತಾನೆ, ಇಲ್ಲ ಇಲ್ಲ, ನಾನು ಬಿಟ್ಟೆ, ಇವಳು ನನಗೆ ತಾಯಲ್ಲ, ಏನೂ ಅಲ್ಲ. ತ್ಯಕ್ತ್ವಾ ಸ್ನೇಹಂ ಶೀಲ ಸಂಕ್ರಾಂತ ದೋಷೈ ಪುತ್ರಾಸ್ತಾವನ್ನನ್ವ ಪುತ್ರ ಕ್ರಿಯಂತೆ ಲೋಕೆ ಪೂರ್ವಂ ಸ್ಥಾಪಯಾಂ ಯೇಷ ಧರ್ಮಂ ಭರ್ತೃದ್ರೋಹಾದ್ ಅಸ್ತು ಮಾತಾಪ್ಯ ಮಾತ. ಗಂಡನಿಗೆ ಕುಟುಂಬಕ್ಕೆ ಎರಡು ಬಗೆದಂಥ ಇವಳು ನನಗೆ ತಾಯೇ ಅಲ್ಲ, ಯಾರೂ ಮಾಡದೇ ಇರುವಂಥದ್ದು ಮಾಡಿದ್ದೀನಿ, ಪುತ್ರನೇ ಮಾತೆಯ ಪರಿತ್ಯಾಗ ಮಾಡಿದಂಥದ್ದು ಅಂತಂದುಬಿಡ್ತಾನೆ. ಆ ಕೈಕೆ ಹೇಳ್ತಾಳೆ, ಇಲ್ಲಪ್ಪ, ಮಹಾರಾಜನಿಗೆ ಸತ್ಯವ್ರತಿಯಾಗಿ ಸಾಯುವಂಥ ಅವಕಾಶ ಬೇಕಿತ್ತು. ಮಹಾರಾಜನ ಸತ್ಯವ್ರತವನ್ನು ನಾನು ಕಾಪಾಡಿದೆ. ಮಹಾರಾಜಸ್ಯ ಸತ್ಯವಚನಂ ರಕ್ಷಂತ್ಯ ಮಯಾ ತಥೋಕ್ತಂ. ಏನಂದೆ? ಕಿಮಿತಿ. ಆ ಪುನರುಕ್ತಿ ನೋಡಿ ಅವನು ಕೇಳುವಂಥದ್ದು. ಪುತ್ರಕೋಮೆ ರಾಜ ಭವತು ಇತಿ, ನನ್ನ ಮಗ ರಾಜ ಆಗಲಿ ಅಂತ. ಆಹಾ, ರಾಮ ಮಾತ್ರ ಮಗ ಅಲ್ವಾ, ನಾನು ಮಾತ್ರ ನನ್ನ ಮಗ. ಪಿತುರ್ಮೇ ನೌರಸ ಪುತ್ರೋ ನ ಕ್ರಮೇಣ ಅಭಿಷಿಚ್ಯತೆ ದೈತಾ ಭ್ರಾತರೋ ನ ಸ್ಯುಹು ಪ್ರಕೃತಿ ನಾಂ ನ ರೋಚತೆ. ಇದೆಂಥದ್ದು? ಪ್ರಜೆಗಳಿಗೆಲ್ಲ ರಾಮ ಪ್ರಿಯನಲ್ವ, ಅವನ ಮಗ ಅಲ್ವ ಅಂತ. ಇಲ್ಲಪ್ಪ, ಶುಲ್ಕಲುಬ್ಧ ನಾನು ಪ್ರಷ್ಟವ್ಯ, ನಾನು ಕನ್ಯಾಶುಲ್ಕಲುಬ್ಧಳಾದಂಥವಳು ಅಂತ. ಸರಿ, ಆ ಶುಲ್ಕ ಅದಕ್ಕಾಗಿ ನೀನು ಕೇಳಿದೆ ಅಂತಂದರೆ, ವಲ್ಕಲೈ ಹೃತರಾಜ್ಯಶ್ರೀ ಪದಾತಿ ಸಹಭಾರ್ಯಯ ವನವಾಸಂ ತ್ವಯಾ ಜ್ಞಪ್ತಃ ಶುಲ್ಕೇಪ್ಯೇತತ್ ಉದಾಹೃತಂ. ಅಣ್ಣ ನಾರು ಬಟ್ಟೆ ಉಟ್ಟುಕೊಂಡು ಕಾಲ್ನಡಿಗೆಯಲ್ಲಿ ಹೆಂಡತಿ ಜೊತೆಗೆ ಕಾಡಿಗೆ ಹೋಗಬೇಕು ಅನ್ನೋದು ನಿನ್ನ ಶುಲ್ಕದಲ್ಲಿ ಸೇರಿತ್ತಾ? ಅಂದರೆ ಯಾವ ರೀತಿ ಮಾತಿನ ಮೇಲೆ ಮಾತು ಆ ಪುಂಖಾನುಪುಂಖವಾಗಿ ಬರುವಂತೆ ಸಂಭಾಷಣೆ ನೇಯ್ತಾನಲ್ಲ, ಅದು ಮತ್ತೆ ಒಂದಕ್ಕಿಂತ ಒಂದು ಹೆಚ್ಚು ಪರಿಣಾಮ ರಮಣೀಯವಾಗುವಂತೆ. ಹಾಗೆ ಹೇಳ್ತಾಳೆ, ವತ್ಸ ದೇಶಕಾಲೇ ನಿವೇದಯಾಮಿ. ಸರಿಯಾದ ದೇಶಕಾಲಗಳಲ್ಲಿ ಸರಿಯಾದ ಕಾಲ ಪ್ರದೇಶ ನೋಡಿ ನಾನು ಹೇಳ್ತೀನಿ ಅಂತ. ಇನ್ನೆಂಥದ್ದು ನೀನು ಮಾಡಿರುವಂಥದ್ದು? ಅಯಶಸಿ ಯದಿ ಲೋಭ ಕೀರ್ತಯತ್ವ ಕಿಮಸ್ಮಾನ್ ಕಿಮು ನೃಪ ಫಲತರ್ಷಃ ಕಿಂ ನರೇಂದ್ರೋ ನ ದದ್ಯಾತ್ ಅಥತು ನೃಪತಿ ಮಾತೇತ್ಯೇಷ ಶಬ್ದಸ್ತವೇಷ್ಟಃ ವದತು ಭವತಿ ಸತ್ಯಂ ಕಿಂ ತವಾರ್ಯೋ ನ ಪುತ್ರ. ಈ ಅಪಖ್ಯಾತಿಗಾಗಿ ಎಷ್ಟು ನೀನು ಕಾಮಿಸಿದೆಯಲ್ಲ, ಗಂಡನ್ನು ಕೊಂದುಕೊಂಡು ಅಣ್ಣನ್ನು ಕಾಡಿಗಟ್ಟಿಕೊಂಡು ಎಂಥದ್ದು ನೀನು ಮಾಡಿರ್ತಕ್ಕಂಥದ್ದು. ನಾನು ರಾಜ ಆಗಬೇಕು ಅನ್ನೋ ಒಂದು ಶಬ್ದಕ್ಕೋಸ್ಕರ ಈ ಥರ ಮಾಡ್ತೀಯಲ್ಲ. ನಿನಗೆ ನಿಜವಾಗಲೂ ನಾನು ಮಗನಾಗೋದಕ್ಕೆ ಇಷ್ಟಪಡೋದಿಲ್ಲ. ಅಣ್ಣ ನಿನಗೆ ಮಗನಾಗೋದಕ್ಕೆ ಅರ್ಹನಲ್ವಾ? ಅಥವಾ ನೀನು ಅವನ ತಾಯಿ ಆಗೋದಕ್ಕೆ ಯೋಗ್ಯಳಲ್ವಾ? ಯಾತಕ್ಕೆ ಹೀಗೆ ಮಾಡಿದ್ದು? ತ್ವಯಾ ರಾಜ್ಯೈಷಿಣ್ಯ ನೃಪತಿ ಅಸುಭಿ ನೈವ ಗಣಿತಃ ಸುತಂ ಜ್ಯೇಷ್ಠಂ ಚತ್ವಂ ವ್ರಜವನಮಿತಿ ಪ್ರೇಷಿತವತಿ ನ ಶೀರ್ಣಂ ಯದ್ದೃಷ್ಟ್ವಾ ಜನಕತನಯಾಂ ವಲ್ಕಲವತೀಂ ಅಹೋ ಧಾತ್ರಾ ಸೃಷ್ಟಂ ಭವತಿ ಹೃದಯಂ ವಜ್ರಕಠಿಣಂ. ಮತ್ತದೇ ಹೇಳ್ತಾನೆ, ಕುಲವಧು ಕಾಡಿಗೆ ಹೋಗೋದನ್ನು, ನಾರು ಬಟ್ಟೆ ಉಡೋದನ್ನು, ಕುಲಜ್ಯೇಷ್ಠ ಕಾಡಿಗೆ ಹೋಗುವುದನ್ನು ತಾರುಣ್ಯದಲ್ಲಿ, ತಂದೆ ಅಕಾಲದಲ್ಲಿ ಹೀಗೆ ಸಾಯೋದನ್ನು, ಇದನ್ನೆಲ್ಲ ನೋಡೋದಕ್ಕೆ
ನೀನಿನ್ನೂ ಬದುಕಿದ್ದೀಯಲ್ಲ, ನಿನ್ನ ವಜ್ರಕಠಿಣವಾದ ಹೃದಯವನ್ನು ಏನಂತ ಹೇಳಬೇಕು ಅಂತ. ಅದು ಮಾತಿರಲಿ, ವಸಿಷ್ಠ ವಾಮದೇವಾದಿಗಳು ನಿನ್ನ ಪಟ್ಟಾಭಿಷೇಕಕ್ಕೆ ಸನ್ನಾಹ ಮಾಡ್ತಾ ಇದ್ದಾರೆ ಅಂತ ಸುಮಂತ್ರ ಹೇಳ್ತಾನೆ. ಆಗ ಭರತ ಹೇಳ್ತಾನೆ, ಇಲ್ಲ, ನಾನು ಹೋಗೋದಿಲ್ಲ, ನಾನು ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಹೋಗ್ತೀನಿ ಅಂತ. ಅಭಿಷೇಕವನ್ನು ಬಿಟ್ಟು ಎಲ್ಲಿಗಪ್ಪ ಅಂತಂದರೆ, ಅಭಿಷೇಕ ಇದೆ, ಅಭಿಷೇಕ ಮಿತಿ ಈ ಹತ್ರ ಭೌತ್ಯೇ ಪ್ರದೀಯತ, ಅಭಿಷೇಕವೇ ಇವಳಿಗೆ ಮಾಡಿ, ಇದ್ದಾಳಲ್ಲ ಇವಳು ಮಹಾತಾಯಿ, ಅವಳಿಗೆ ಮಾಡಿ ಅಂತಂದುಬಿಡ್ತಾನೆ. ನೋಡಿ ಎಷ್ಟು ನಾಟಕೀಯವಾದ ಆ ಕಮ್ಯುನಿಕೇಷನ್ನು. ಕುಭವಾನ್ ಯಾಸ್ಯತಿ, ಕೇಳ್ತಾನೆ, ಎಲ್ಲಿಗಪ್ಪ ನೀನು ಹೋಗ್ತೀಯಾ? ತತ್ರ ಯಾಸ್ಯಾಮಿ ಯತ್ರಾಸೌ ವರ್ತತೆ ಲಕ್ಷ್ಮಣಪ್ರಿಯ, ನಾಯೋಧ್ಯ ತಂವಿನಾಯೋಧ್ಯ ಸಾಯೋಧ್ಯ ಯತ್ರ ರಾಘವ. ಇದು ಅಪ್ಪಟ ವಾಲ್ಮೀಕಿಯ ವಾಕ್ಯದಂತೆ ಕಾಣಿಸುವಂಥದ್ದು. ಆದರೆ ಭರತ ಬಾಯಿಂದ ಹೇಳ್ತಕ್ಕಂಥದ್ದು ಭಾಸನ ಪದ್ಯ. ತತ್ರ ಯಾಸ್ಯಾಮಿ ಯತ್ರಾಸೌ ವರ್ತತೆ ಲಕ್ಷ್ಮಣಪ್ರಿಯ, ತತ್ರ ಯಾಸ್ಯಾಮಿ ಅಲ್ಲಿಗೆ ಹೋಗ್ತೀನಿ, ಯತ್ರಾಸೌ ವರ್ತತೆ ಲಕ್ಷ್ಮಣಪ್ರಿಯ, ಇಲ್ಲಿ ಲಕ್ಷ್ಮಣಪ್ರಿಯ ಇದ್ದಾನು. ಇವನಿಗೆ ಮತ್ತೆ ನೋಡಿ ಲಕ್ಷ್ಮಣ ರಾಮನ ಸೇವೆ ಮಾಡುವ ಪುಣ್ಯ ಪಡ್ಕೊಂಡ, ತಾನು ಪಡ್ಕೊಂಡಿಲ್ಲ ಅನ್ನುವಂಥದ್ದು. ಮತ್ತು ಆ ವಾಗ್ರೂಢಿ ತತ್ರ ಯಾಸ್ಯಾಮಿ, ಅಲ್ಲಿಗೆ ಹೋಗ್ತೀನಿ, ಎಲ್ಲಿದ್ದಾನೋ ಲಕ್ಷ್ಮಣಪ್ರಿಯ. ಅಹಂ ಲಕ್ಷ್ಮಣಪ್ರಿಯ ಯತ್ರ ವರ್ತತೆ ತತ್ರ ಗಚ್ಚಾಮಿ ಅಂತ ಹೇಳಿದ್ರೆ ಆ ಗದ್ಯಾನ್ವಯ ಆಗುತ್ತೆ, ಇದು ಪದ್ಯಾನ್ವಯ ಆಗೋಲ್ಲ. ತತ್ರ ಯಾಸ್ಯಾಮಿ, ಅಲ್ಲಿ ಹೋಗುವೆ, ಎಲ್ಲಿರುವನೋ ಲಕ್ಷ್ಮಣಪ್ರಿಯನು. ಆ ರೀತಿ ತತ್ರ ಯಾಸ್ಯಾಮಿ ಯತ್ರಾಸೌ ವರ್ತತೆ ಲಕ್ಷ್ಮಣಪ್ರಿಯ, ನಾಯೋಧ್ಯ ತಂವಿನಾಯೋಧ್ಯ ಸಾಯೋಧ್ಯ ಯತ್ರ ರಾಘವ. ಎಲ್ಲಿ ರಾಮನಿಲ್ಲವೋ ಅದು ಅಯೋಧ್ಯೆ ಇಲ್ಲ, ಎಲ್ಲಿ ರಾಮನಿದ್ದಾನೋ ಅದೇ ಅಯೋಧ್ಯೆ ಅಂತ. ಹೀಗೆ ಅವನು ಹೊರಡ್ತಾನೆ. ಮತ್ತು ಅವನು ಆ ಹೊರಟ ಸಂಗತಿಯನ್ನು 4ನೇ ಅಂಕದಲ್ಲಿ ಆ ಒಂದು ಪ್ರವೇಶಕ ಇಬ್ಬರು ಚೇಟಿಯರ ಮಾತಿನಲ್ಲಿ ನಾವು ನೋಡ್ತೀವಿ. ಆಮೇಲೆ ಲಕ್ಷ್ಮಣ ಸುಮಂತ್ರನ ಜೊತೆಗೆ ಚಿತ್ರಕೂಟಕ್ಕೆ ಹೊರಟಿರುವ ನೇರ ಮುಖ್ಯ ದೃಶ್ಯವೇ ನಮಗೆ ಕಾಣಿಸುತ್ತದೆ. ಆಗ ಸುಮಂತ್ರ ಹೇಳ್ತಾನೆ, ದುಃಖ ಪಡಬೇಡಪ್ಪ, ರಾಮನನ್ನು ನಾವು ಹುಡುಕೋಣ, ನೋಡೋಣ ಅಂತ ಹೇಳಿಬಿಟ್ಟಿದನು. ಆಗ ಅಲ್ಲಿದ್ದಾನೆ ರಾಮ, ಅಲ್ಲಿ ಕಾಣಿಸ್ತಾ ಇದ್ದಾನೆ, ಅಲ್ಲೇ ನೋಡಿ ಸೀತೆ ಇದ್ದಾಳೆ, ಅಲ್ಲಿಯೇ ಭರತ ಇದ್ದಾನೆ ಅಂತ ಹೇಳ್ಬಿಟ್ಟಿದನು. ಅದನ್ನು ಗುರುತಿಡಿದು ಸಂತೋಷ ಪಡ್ತಾನೆ. ಅತ್ರ ರಾಮಶ್ಚ ಸೀತಾಚ ಲಕ್ಷ್ಮಣಶ್ಚ ಮಹಾಯಶಾಹ ಸತ್ಯಂ ಶೀಲಂಚ ಭಕ್ತಿಶ್ಚ ಯೇಷು ವಿಗ್ರಹವತ್ ಸ್ಥಿತ. ಇಲ್ಲಿ ರಾಮ, ಇಲ್ಲಿ ಸೀತೆ, ಇಲ್ಲಿ ಲಕ್ಷ್ಮಣ, ಸತ್ಯ ಶೀಲ ಭಕ್ತಿ ಮೂರ್ತಿಮತ್ತಾದಂತೆ ತೋರುತ್ತದೆ. ಅಲ್ಲಿ ಪ್ರತಿಮಾ, ರಾಮನೇ ಸತ್ಯ, ಸೀತೆಯೇ ಶೀಲ, ಲಕ್ಷ್ಮಣನೇ ಭಕ್ತಿ ಅಂತ. ನನ್ನ ದೇವತೆ ದೇವರು, ನನ್ನ ಸಾಕ್ಷಾತ್ ಹೃದಯದ ಅಧಿದೇವತೆ ರಾಮ, ಅವನು ಎಲ್ಲಿ ಅಂತಂದುಕೊಂಡು ಕ್ವಾಸವು ನರಪತಿ ಪುತ್ರ ಕ್ವಾಸವು ಸತ್ಯವು ಅನುವ್ರತಃ ಕ್ವ ತತ್ ಪಾತ್ರಂ ಯಶಸಃ, ಎಲ್ಲಿ ಕೀರ್ತಿಯ ಸ್ವರೂಪ, ಎಲ್ಲಿ ಸತ್ಯದ ಸಾಕಾರ, ಎಲ್ಲಿ ಮಹಾರಾಜನ ಔರಸ ಪುತ್ರ ಜ್ಯೇಷ್ಠ ಪುತ್ರ ಎಲ್ಲಿ ಅಂತಂದುಕೊಂಡು ಬರ್ತಾನೆ. ಈ ಉದ್ವಿಗ್ನವಾದ ಪುನರುಕ್ತಿಗಳಲ್ಲಿಯೇ ಒಂದು ಸೊಗಸಿದೆ. ಭರತನ ಆಂಗ್ಸೈಟಿಯನ್ನು ಚೆನ್ನಾಗಿ ತೋರ್ಪಡಿಸುತ್ತದೆ. ಇಲ್ಲೇ ರಥ ನಿಲ್ಲಿಸು, ನಾವು ನಡ್ಕೊಂಡು ಹೋಗೋಣ ಅಂತಂತಾನೆ. ಮತ್ತೆ ಹೇಳ್ತಾನೆ, ಮೊದಲು ರಾಮನಿಗೆ ನಾವು ಬರೋದರ ಸೂಚನೆ ಕೊಡೋಣ ಅಂತ. ಏನು ಅಂತಂದರೆ, ರಾಜ್ಯಲುಬ್ಧಾಯ ಕೈಕೇಯ್ಯ ಪುತ್ರ ಭರತ ಪ್ರಾಪ್ತ ಐತಿ. ರಾಜ್ಯ ಲುಬ್ಧೆಯಾದಂಥ ಕೈಕೇಯಿಯ ಕೆಟ್ಟ ಮಗ ಭರತ ಅಂತ. ಬೇಡಪ್ಪ, ದೊಡ್ಡವರನ್ನು ಬೈಬಾರ್ದು, ತಾಯಿಯನ್ನು ಬೈಕೊಂಡು ಯಾತಕ್ಕೆ ಅಂತ. ಸರಿ, ಪರದೋಷವನ್ನು ಹೇಳೋದು ಒಳ್ಳೆಯದಲ್ಲ. ನ ನ್ಯಾಯಂ ಪರದೋಷಂ ಅಭಿಧಾತು. ನೋಡಿ, ತಾಯಿ ಅಂತ ಹೇಳೋದಿಲ್ಲ, ಪರದೋಷ, ಬೇರೆಯವ್ರನ್ನ ಆಡ್ಕೊಳ್ಳೋದು ನಾವು ಯಾತಕ್ಕೆ, ಮಾಡಿದವ್ರು ಪಾಪ ಆಡ್ದವ್ರ ಬಾಯಲ್ಲಿ. ಉಚಿತಾಂ ಇಕ್ಷ್ವಾಕು ಕುಲ ಕಲಂಕಭೂತೋ ಭರತಃ ಐತಿ. ಇಕ್ಷ್ವಾಕು ವಂಶಕ್ಕೆ ಕಳಂಕನಾದಂಥ ಭರತ ಬಂದಿದ್ದಾನೆ ಅಂತ ಹೇಳುವಂಥ. ಇಲ್ಲಪ್ಪ, ನಾನು ಹೀಗೂ ಹೇಳೋಕ್ಕಾಗೋದಿಲ್ಲ, ಈ ಕೆಟ್ಟ ಮಾತುಗಳು ಯಾಕೆ ಅಂತ. ಇಲ್ಲ, ಇದೇ ಆಗಬೇಕು. ಹೀಗೆಲ್ಲ ಸುಮ್ಮನೆ ನಾನು ಭರತ ಅಂತ ಹೇಳಿದ್ರೆ ನಾಮ ಕೇವಲಂ ಅಭಿಧೀಯಮಾನ ಅಕೃತ ಪ್ರಾಯಶ್ಚಿತ್ತಮಿವ ಮೇ ಪ್ರತಿಭಾತಿ. ಬರೀ ಹೆಸರು ಹೇಳಿಕೊಂಡ್ರೆ ನನಗೆ ಪ್ರಾಯಶ್ಚಿತ್ತ ಆಗಲಿಲ್ಲ ಅನಿಸುತ್ತೆ. ಕಿಂ ಬ್ರಹ್ಮಜ್ಞಾನಾನಪಿ ಪರೇಣ ನಿವೇದನಂ ಕ್ರಿಯತೆ. ಬ್ರಹ್ಮಘಾತಿ, ಬ್ರಹ್ಮತ್ಯಾ ದೋಷ ಮಾಡಿದವನನ್ನು ಸುಮ್ಮನೆ ನಾವು ಇಂಟ್ರಡ್ಯೂಸ್ ಮಾಡ್ತೀವಿ. ಇಲ್ಲಿ ಬಂದ ಪಾಪಿ ಚಂಡಾಲ, ಅವನು ನೀಚ, ಬ್ರಹ್ಮತ್ಯಾ ದೋಷದಿಂದ ಕೊಳಿತಾ ಇರೋವನು ಅಂತೆಲ್ಲ ಹೇಳ್ತೀವಲ್ಲ, ಹಾಗೆ ಇದು ಕೂಡ ಅಂತ. ನಿರ್ಘೃಣಶ್ಚ ಕೃತಜ್ಞಶ್ಚ ಪ್ರಾಕೃತಃ ಪ್ರಿಯಸಾಹಸಃ ಭಕ್ತಿಮಾನ್ ಆಗತಃ ಕಶ್ಚಿತ್ ಕಥಂ ತಿಷ್ಟತು ಯಾತ್ವಿತಿ. ಹೀಗೇಳಿ, ನಿರ್ದಯ್ಯ ಆದವನು, ಕೃತಜ್ಞನಾದವನು, ತುಂಬ ರೂಕ್ಷನಾದವನು, ಸಾಹಸ ಮಾಡೋದ್ರೊಳಗೆ ಆಸ್ಥೆ ಇರುವವನು, ಆದರೆ ಭಕ್ತಿ ಮಾತ್ರ ಇರುವವನು, ಹೋಗಲಾಗದೆ ಈ ಹಠ ಇಟ್ಕೊಂಡು ಇಲ್ಲಿಯೇ ಇರಬೇಕು ಅಂತ ಬಂದವನು ಒಬ್ಬ ಬಂದಿದ್ದಾನೆ ಅಂತ ಹೇಳಿ ಅಂತ. ಅವನ ಮಾತನ್ನು ಕೇಳಿಯೇ ಇದೇನು ತಂದೆಯ ಧ್ವನಿ ಆಗಿದೆಯಲ್ಲ ಅಂತ ರಾಮ ತಿರುಗಿ ಹೇಳ್ತಾನೆ. ಲಕ್ಷ್ಮಣನು ಹೇಳ್ತಾನೆ, ಇದೇನು ಇವನ ಧ್ವನಿ ನೋಡಿದ್ರೆ, ಇವನ ಆಕಾರ ನೋಡಿದ್ರೆ ಈ ಥರ ನಮ್ಮ ಅಣ್ಣನ್ನೇ ನೋಡದಂತೆ ಅನ್ನಿಸ್ತಾ ಇದೆಯಲ್ಲ,
ಯಾವ ರೀತಿಯಾಗಿ ನೋಡಿದ್ರೂ ಕೂಡ ಆ ವಂಶ ಸಾದೃಶ್ಯ ಬರ್ತಾ ಇದೆಯಲ್ಲ ಅನ್ನುವಂಥದ್ದು. ಇಲ್ಲಿ ಗುಣದಲ್ಲಿಯೂ ಸಾದೃಶ್ಯ ಹಾಗೆ ಕಾಣಿಸುತ್ತದೆ. ಈ ಸ್ವರವನ್ನು ಕೇಳಿದ್ರೆ ನಮ್ಮ ಅಂತರಂಗದಲ್ಲಿ ನೋವು ಸಂತೋಷ ಎರಡೂ ಆಗುತ್ತೆ ಅಂತ ರಾಮ ಮತ್ತೆ ಹೇಳ್ತಾನೆ. ನೋಡೋಣ ಅಂತ ಹೇಳ್ಬಿಟ್ಟು ಬರ್ತಾನೆ. ಆಗ ಸೀತೆನು ಬಂದು ಇದೇನು ಇತ್ತ ಕಡೆ ರಾಮನ ನೋಡಿದೆ ಅತ್ತ ಕಡೆಯೂ ರಾಮ ಕಾಣಿಸ್ತಾರ ಇದಾನಲ್ಲ ಅಂತ ಹೇಳ್ಬಿಟ್ಟು ಅಂದ್ಕೋತಾಳೆ. ಆಮೇಲೆ ಭರತ ಹೋಗಿ ಕಾಲಿಗೆ ಬೀಳ್ತಾನೆ, ನಮಸ್ಕಾರ ಮಾಡ್ತಾನೆ. ಆರ್ಯ ಅಚಿರಮಿದಾನೀಂ ಅಭಿವಾದಯಿತು ಮಿಚ್ಛಾಮಿ ಶೀಘ್ರಂ ನಿವೇದ್ಯತಾಂ. ನಾನು ಬೇಗ ಹೋಗಬೇಕು, ರಾಮನ ನೋಡಬೇಕು ಅಂತಂತಾನೆ. ಸುಮಂತ್ರ ಲಕ್ಷ್ಮಣ ಎಲ್ಲರೂ ಅವನನ್ನು ಸ್ವಾಗತಿಸ್ತಾರೆ. ಅಯಂ ತೇ ದಯಿತೋ ಭ್ರಾತಾ ಭರತೋ ಭ್ರಾತೃವತ್ಸಲಃ ಸಂಕ್ರಾಂತಂ ಯತ್ರ ತೇ ರೂಪಂ ಆದರ್ಶ ಇವ ತಿಷ್ಠತಿ. ಅಣ್ಣ, ನಿನ್ನ ಕನ್ನಡಿಯ ಪ್ರತಿಬಿಂಬ ಅನ್ನುವಂತೆ ಇವನು ಕಾಣಿಸ್ತಾ ಇದ್ದಾನೆ, ಭರತ ನೋಡು ಅಂತ ತೋರಿಸ್ತಾನೆ. ಇಲ್ಲಿ ಮತ್ತೆ ಆ ಪ್ರತಿಕೃತಿ ಆ ಹೋಲಿಕೆ ಅದು ಕಾಣಿಸುತ್ತದೆ. ಮತ್ತು ಇಲ್ಲಿ ಗಮನಿಸಬೇಕು, ಭರತ ಬರ್ತಾನೆ ಅಂತ ಗೊತ್ತಾದ ತಕ್ಷಣ ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ನಮ್ಮನ್ನು ನಾಶ ಮಾಡೋಕ್ಕೆ ಅವನು ಬರ್ತಾನೆ, ತಗೋ ಬಿಲ್ಲು ತಗೋ ಬಾಣ ಕೊಂದೇ ಬಿಡೋಣ ಅಂತೆಲ್ಲ ಅಂತಾನೆ. ಇಲ್ಲ, ಅದೂ ಕಾಣಿಸೋದಿಲ್ಲ. ಅಂದರೆ ಒಂದು ಕಡೆಯಲ್ಲಿಯೂ ಕೂಡ ಯಾವ ಪಾತ್ರದ ಬಾಯಿಂದಲೂ ಕೂಡ, ವಿಶೇಷವಾಗಿ ಸತ್ಪಾತ್ರಗಳು ಅಂತ ಇರುವಂತಹ ಅವರ ಬಾಯಿಂದ ಕೆಟ್ಟ ಮಾತುಗಳನ್ನು ಆಡಿಸೋದಿಲ್ಲ. ಇದು ಕವಿಯ ರಚನಾ ಕೌಶಲ. ಇನ್ನೊಬ್ಬರನ್ನ ಕೀಳು ಮಾಡದೆಯೇ ಇವರನ್ನು ಮತ್ತೂ ಉತ್ತಮರನ್ನಾಗಿಸುವಂಥದ್ದು, ಮತ್ತು ಅದನ್ನು ನ್ಯಾಚುರಲ್ ಆಗಿ ಮಾಡಿಸ್ತಾನೆ. ವಾಲ್ಮೀಕಿ ರಾಮಾಯಣದ ಹಿನ್ನೆಲೆ ಇದ್ದಾಗ ಮಾತ್ರ ಇವೆಲ್ಲ ನಮಗೆ ಆಸ್ವಾದ್ಯವಾಗುತ್ತದೆ. ಆ ಹಿನ್ನೆಲೆ ಇಲ್ಲದೆ ಇದ್ದರೆ ಅಷ್ಟರ ಮಟ್ಟಿಗೆ ಮಾನವ ಜೀವನದ ಅಂತರಂಗದ ತುಮುಲಗಳ ಸೂಕ್ಷ್ಮತೆ ಕೊರತೆಯಾಗುತ್ತದೆ. ಆಗ ರಾಮ ಹೇಳ್ತಾನೆ, ಅದ್ಯ ಖಲ್ವವಗಚ್ಛಾಮಿ ಪಿತ್ರಾಮೇ ದುಷ್ಕರಂ ಕೃತಂ ಕೀದೃಶಸ್ತನಯ ಸ್ನೇಹ ಭ್ರಾತೃಸ್ನೇಹೋ ಯಮಿದೃಶ. ಇವತ್ತು ನನಗೆ ಅರ್ಥ ಆಗ್ತಾ ಇದೆ ಅಪ್ಪನಿಗೆ ಮಕ್ಕಳ ಮೇಲಿನ ಪ್ರೀತಿ ಪ್ರೇಮ ಎಂಥದ್ದು ಅಂತ. ನನಗೂ ಇಂಥ ತಮ್ಮನ್ನು ಬಿಟ್ಟಿರೋದು ಎಷ್ಟು ಕಷ್ಟ ಅಂತ ಈಗ ಅರಿವಾಗ್ತಾ ಇದೆ ಅಂತ ರಾಮ ಹೇಳ್ತಾನೆ. ಆಮೇಲೆ ಭರತ ಬಂದು ಹೇಳ್ತಾನೆ, ಒಬ್ಬೊಬ್ಬರಿಗೂ ನಮಸ್ಕಾರ ಮಾಡ್ತಾನೆ. ಅಯ್ಯೇ ಇಯಂ ಅತ್ರ ಭವತಿ ಜನಕರಾಜಪುತ್ರಿ ಇದಂ ತತ್ ಸ್ತ್ರೀಮಯಂ ತೇಜೋ ಜಾತಂ ಕ್ಷೇತ್ರೋದರಾತ್ ಬಲಾತ್ ಜನಕಸ್ಯ ನೃಪೇಂದ್ರಸ್ಯ ತಪಸ್ಸ ಸನ್ನಿದರ್ಶನಂ. ಇದು ಸ್ತ್ರೀಮಯವಾದ ತೇಜಸ್ಸು, ಯಜ್ಞಭೂಮಿಯಿಂದ ಆವಿರ್ಭವಿಸಿದ್ದು, ಜನಕನ ತಪಸ್ಸಿನ ಸಾಕ್ಷಾತ್ ನಿದರ್ಶನವಾದದ್ದು ಅಂತ ಹೇಳ್ಬಿಟ್ಟಿದ್ನೂ ಅವನು ನಮಸ್ಕಾರ ಮಾಡ್ತಾನೆ. ಹಾಗೆ ಅವನು ಲಕ್ಷ್ಮಣನ ಬಳಿಗೂ ಹೋಗ್ತಾನೆ, ಹೋಗಿ ತನ್ನ ಗೌರವವನ್ನು ತೋರಿಸ್ತಾನೆ. ಆಮೇಲೆ ರಾಜನ ಸಾವು, ಅದರಿಂದ ಉಂಟಾದಂಥ ಖೇದ, ಭರತನ ನಿಶ್ಚಯ, ಇದೆಲ್ಲವನ್ನೂ ಕೂಡ ಹೇಳ್ತಾನೆ. ನರಪತಿ ನಿಧನಂ ಭವತ್ಪ್ರವಾಸಂ ಭರತ ವಿಷಾದಂ ಅನಾಥತಾಂ ಕುಲಸ್ಯ ಬಹುವಿಧಂ ಅನುಭೂಯ ದುಷ್ಪ್ರಸಸ್ಯಂ ಗುಣ ಇವ ಬಹ್ವಪರಾಧಂ ಆಯುಷಾಮೆ. ಒಡೆಯನ ಸಾವು, ಜ್ಯೇಷ್ಠಪುತ್ರನ ವನಗಮನ, ಭರತನ ಸಂಕಟ, ಪ್ರಕೃತಿಗಳು ಅಂದರೆ ಪ್ರಜೆಗಳ ನೋವು, ರಾಜಕುಲದ ದುರವಸ್ಥೆ, ಇದೆಲ್ಲ ಕಂಡಾಗ ಗುಣವಾದರೂ ದೀರ್ಘಾಯುಷ್ಯ ಎಷ್ಟು ದೋಷ ಅನ್ನೋದು ಗೊತ್ತಾಗ್ತಾ ಇದೆ ಅಂತ. ಆಮೇಲೆ ತಂದೆಯ ಸಾವಿಗೆ ಎಲ್ಲರೂ ಕೂಡ ದುಃಖ ಪಡ್ತಾರೆ. ಆಮೇಲೆ ರಾಮ ಹೇಳ್ತಾನೆ, ತಾಯಿಯನ್ನು ಚೆನ್ನಾಗಿ ನೋಡ್ಕೋ, ಪಟ್ಟ ಕಟ್ಟಿಸಿಕೋ, ಸರಿಯಾಗಿ ಆಳು ಅಂತ. ಆಗ ಹೇಳ್ತಾನೆ, ಇಲ್ಲ ಇಲ್ಲ ಆಗುವಂಥದ್ದಲ್ಲ. ಇಹ ಸ್ಥಾಸ್ಯಾಮಿ ದೇಹೇನ ತತ್ರ ಸ್ಥಾಸ್ಯಾಮಿ ಕರ್ಮಣ ನಾಮ್ನೈವ ಭವತೋ ರಾಜ್ಯಂ ಕೃತರಕ್ಷಂ ಭವಿಷ್ಯತಿ. ಇಲ್ಲ ಇಲ್ಲ, ನಾನು ಇಲ್ಲಿಯೇ ಮನಸ್ಸಿನಲ್ಲಿರೋದು, ಅಲ್ಲಿ ದೇಹದಲ್ಲಿ ಮಾತ್ರ ಇರೋದು. ಆ ರಾಜ್ಯ ನಿನಗೇನೆ, ನಿನ್ನ ಪ್ರತಿನಿಧಿಯಾಗಿ ನಾನು ಮಾಡಬೇಕು ಅಂತ. ಆಗ ಹೇಳ್ತಾನೆ, ಇಲ್ಲಪ್ಪ ಈ ಥರ ಮಾಡಬೇಡ, ತುಂಬ ಕಷ್ಟವಾಗುತ್ತದೆ. ಪಿತುರ್ನಿಯೋಗ ದಹಮಾಗತೋವನಂ ನವತ್ಸದರ್ಪ ನ ಭಯಾನ್ನ ವಿಭ್ರಮಾತ್ ಕುಲಂಚನ ಸತ್ಯಧನಂ ಬ್ರವೀಮಿತೆ ಕಥಂ ಭವಾನ್ ನೀಚಪಥೆ ಪ್ರವರ್ತತೆ. ಮಾತೃಪರಿತ್ಯಾಗ ಅಂದರೆ ಎಂಥದ್ದು? ನಾನು ಜಂಬದಿಂದಲೋ ಬಿಂಕದಿಂದಲೋ ಕೋಪದಿಂದಲೋ ಇಲ್ಲಿಗೆ ಬಂದಿಲ್ಲ, ಪಿತೃವಾಕ್ಯ ಅಂತ ಮಾತ್ರ ಬಂದಿದ್ದೀನಿ. ನಮ್ಮ ಕುಲಧನವೇ ಸತ್ಯ, ಅದನ್ನು ಕಾಪಾಡಬೇಕು, ಕನ್ಯಾಶುಲ್ಕವಾಗಿ ರಾಜ್ಯ ನಿನಗೆ ಸಂದಾಯವಾಗುವಂಥದ್ದು ಅಂತಂತಾನೆ. ಅಥ ಇದಾನೀಂ ಅಭಿಷೇಕೋದಕಂ ಕೋತಿಷ್ಠತು. ಸುಮಂತ್ರ ಹೇಳ್ತಾನೆ, ಅಭಿಷೇಕೋದಕವನ್ನು ಏನು ಮಾಡೋಣ ಅಂತ. ರಾಮ ಹೇಳ್ತಾನೆ, ತಾಯಿ ಹೇಳಿದ್ಲಲ್ಲ ನಿನಗೆ ಅಂತ. ಇಲ್ಲ ಇಲ್ಲ, ನನಗಂತೂ ಅದಲ್ಲ, ಅದು ನಿನಗೇ ಆಗಬೇಕಾದಂಥದ್ದು. ಅಪಿ ಸುಗುಣ ಮಮಾಪಿ ಪ್ರಸೂತಿ ಸಕಲು ನಿಭೃತ ಧೀಮಾ ಸ್ಥೇಪಿತಾ ಮೇಪಿತಾ ಚ ಸುಪುರುಷ ಪುರುಷಾಣ ಮಾತೃದೋಷೋ ನ ದೋಷೋ ವರದ ಭರತಮಾರ್ತಂ ಪಶ್ಯತಾವದ್ ಯಥಾವತ್. ಅಣ್ಣ, ನೀನೂ ನನ್ನ ತಮ್ಮನ ಮಗ, ನನ್ನ ತಂದೆಯ ಮಗ, ನಾನು ನಿನ್ನ ತಂದೆಯ ಮಗನೇ. ನೀನೂ ನನ್ನ ತಾಯಿಗೆ ಮಗನಂಥವನು, ನಾನು ನಿನ್ನ ತಾಯಿಗೆ ಮಗನಂಥವನು. ಹೀಗಾಗಿ
ನಮ್ಮಲ್ಲಿ ಯಾವುದು ವ್ಯತ್ಯಾಸ ಇಲ್ಲ. ನನ್ನ ತಾಯಿಯ ದೋಷವನ್ನು ನನ್ನ ದೋಷವಾಗಿ ನೋಡಬೇಡ, ನನಗೆ ಅಭಿಷೇಕ ಮಾಡಬೇಕು ಅನ್ನೋದಿದ್ದರೆ ನನ್ನದೊಂದು ಮಹಾಪಾಪ ಆಗಿಬಿಡುತ್ತೆ, ಹಾಗಾಗಿ ದಯವಿಟ್ಟು ಕರುಣೆಯಿಂದ ನೋಡು ಅಂತಂತಾನೆ. ಎಷ್ಟು ಕಠೋರವಾದ ಕಾರುಣ್ಯಪ್ಪ ನಿನ್ನದು, ಏನು ಮಾಡೋದು ಅಂತ ಅವನಂತಾನೆ. ಆಮೇಲೆ ಆಗಲಿ ಒಂದು ನಾನಂತೂ ಹೇಳ್ತೀನಿ, 14 ವರ್ಷ ಅವಧಿ ಮುಗಿಬೇಕು, ಅಲ್ಲಿವರೆಗೂ ತಂದೆಯ ಮಾತನ್ನು ಸುಳ್ಳು ಮಾಡೋದಕ್ಕೆ ಸಾಧ್ಯ ಇಲ್ಲವಲ್ಲ, ಹಾಗಾಗಿ ಅದಾದ ಮೇಲೆ ಬರುವುದು ಅಂತ. ಯಾವತ್ ಭವಿಷ್ಯತಿ ಭವನ್ ನಿಯಮಾವಸಾನಂ ತಾವತ್ ಭವೇಯ ಮಿಹತೆ ನೃಪ ಪಾದ ಮೂಲೆ. 14 ವರ್ಷ ಆದ ತಕ್ಷಣ ಬರಬೇಕು, ಅಲ್ಲಿವರೆಗೂ ನಾನು ಕಾಯ್ತೀನಿ, ಆಮೇಲೆ ಅಲ್ಲ ಅಂತಂತಾನೆ. ಮೈವಂ ನೃಪಃ ಸ್ವಸುಕೃತೈ ಅನುಯಾತು ಸಿದ್ಧಿಂ ಮೇ ಶಾಪಿತೋನ ಪರಿರಕ್ಷಸಿ ಚೇತ್ ಸ್ವರಾಜ್ಯಂ. ಹಾಗೆಯೇ ನನ್ನ ಆಣೆ, ನೀನು ರಾಜ್ಯ ಚೆನ್ನಾಗಿ ನೋಡಿಕೊಂಡು ರಾಜನಾಗಬೇಕು ಅಂತ. ಎಂಥ ಮಾತು! ನಾನು ರಾಜನಾಗೋದು ಅಂದರೆ ಹೇಗೆ? ಅಲ್ಲಿವರೆಗೂ ನಿನ್ನ ಪ್ರತಿನಿಧಿಯಾಗಿ ನಾನು ಮಾಡ್ತೀನಿ. ಮಮ ಹಸ್ತೆ ನಿಕ್ಷಿಪ್ತಂ ತವ ರಾಜ್ಯಂ 14 ವರ್ಷಾಂತೆ ಪ್ರತಿಗ್ರಹೀತು ಇಚ್ಛಾಮಿ. ನನ್ನ ಕೈಯಲ್ಲಿ ನಿನ್ನ ರಾಜ್ಯ 14 ವರ್ಷ ಕಾಪಾಡೋದಕ್ಕೆ ಉಳಿಸಿದ್ಯಾ, ಅಷ್ಟೇ ನ್ಯಾಸ ಅಂತ ನಾನು ಇಟ್ಕೊಳ್ತೀನಿ ಅಂತ. ರಾಮ ಆಗ ನಿರುಪಾಯನಾಗಿ ಏವಮಸ್ತು, ಹೀಗೆ ಇರಲಿ ಅಂತ. ಇದವನಿಗೆ ಡೌಟ್ ಆಯಿತು ಭರತನಿಗೆ. ರಾಮ ಒಪ್ಕೊಂಡ, ಈಗಲೇ ಅವನು ರಾಜ, ಈಗಲೇ ಅವನು ವರ್ಚುವಲಿ ರಾಜ, 14 ವರ್ಷ ಪ್ರವಾಸದಲ್ಲಿರ್ತಾನಷ್ಟೇ, ಅವನ ಅಫಿಷಿಯಲ್ ಡ್ಯೂಟಿ ಹೊರಗಡೆ ಎಲ್ಲೋ ಇರ್ತಾನೆ, ನಾನು ಅದಕ್ಕೆ ನ್ಯಾಸಪಾಲಕನಾಗಿ ನಿಂತಿರುವಂಥದ್ದು ಅಂತ. ರಾಮ ಒಪ್ಕೊಂಡ್ಬಿಟ್ಟ. ಆರ್ಯ ಶ್ರುತಂ, ಆರ್ಯೇ ಶ್ರುತಂ ತಾತ ಶ್ರುತಂ. ತಮ್ಮ ಲಕ್ಷ್ಮಣ ಕೇಳಿದ್ಯಾ, ಅತ್ತಿಗೆ ನೀನು ಕೇಳಿದ್ಯಾ, ಆರ್ಯ ಸುಮಂತ್ರ ನೀನು ಕೇಳಿದೆ ತಾನೆ, ನನ್ನ ಕಿವಿ ಸುಳ್ಳಲ್ಲ ತಾನೆ, ರಾಮ ಹೇಳ್ತಾ ಇರೋದು ಭ್ರಮೆ ಅಲ್ಲ ತಾನೆ ಅಂತ ಖಾತ್ರಿ ಮಾಡ್ಕೋತಾನೆ. ಅಂದರೆ ಆ ಉದ್ವಿಗ್ನತೆಯನ್ನು ಮತ್ತು ಅವನ ತ್ಯಾಗದ ನಿಷ್ಪಾಪವಾದ ನಿರ್ಮಲವಾದ ವೃತ್ತಿ ಅಂಥದ್ದು ಅನ್ನೋದನ್ನು ಕವಿ ತುಂಬ ತೋರಿಸ್ತಾ ಇದ್ದಾನೆ. ಮತ್ತು ಇನ್ನೊಂದು ಹೇಳ್ತಾನೆ, ಆರ್ಯ ಅನ್ಯದಪಿ ವರಂ ಹರ್ತು ಇಚ್ಛಾಮಿ, ಇನ್ನೂ ಒಂದು ವರ ಬೇಕು ಅಂತ. ವತ್ಸ ಕಿಮಿಚ್ಛಸಿ ಕಿಮಹಂ ದದಾಮಿ, ಏನು ಕೊಡಲಿ ಅಂತಾನೆ. ಪಾದೋಪಭುಕ್ತೆ ತವ ಪಾದುಕೆ ಮೇ ಏತೆ ಪ್ರಯಚ್ಛ ಪ್ರಣತಾಯ ಮೂರ್ಧ್ನ ಯಾವದ್ಭವಾನಿಷ್ಯತಿ ಕಾರ್ಯಸಿದ್ಧಿಂ ತಾವದ್ಭವಿಷ್ಯಾಂ ಯನಯೋರ್ವಿಧೇಯ. ನೀನು ಬಳಸಿದ ಪಾದುಕೆ ಯಾವುದಿದೆ ಅದನ್ನು ನನಗೆ ದಯಮಾಡಿ ಕೊಡು, ಇದನ್ನು ನಾನು ತಲೆ ಮೇಲಿಟ್ಟುಕೊಂಡು ಹೋಗ್ತೀನಿ, ನೀನು ಬರುವವರೆಗೂ ನಾನು ಇವುಗಳಿಗೆ ವಿಧೇಯನಾಗ್ತೀನಿ ಅಂತ. ತಾವದ್ಭವಿಷ್ಯಾಮಿ ಅನಯೋಹ ವಿಧೇಯ. ವಾಲ್ಮೀಕಿ ರಾಮಾಯಣದಲ್ಲಿ ರಾಮ ಬಳಸಿದ ಪಾದುಕೆಯನ್ನು ಉಲ್ಲೇಖ ಬರೋಲ್ಲ. ಭರತನೇ ತೆಗೆದುಕೊಂಡು ಹೋದ ಬಂಗಾರದ ಪಾದುಕೆ ಎನ್ನುವ ಸೂಚನೆ ಸಿಗುತ್ತದೆ, ಪಾದುಕೆ ಹೇಮಭೂಷಿತೆ ಅಂತ. ಇನ್ನು ರಾಮೋದಂತ ಅಥವಾ ರಾಮೋಪಾಖ್ಯಾನ ಅಂತ ರಾಮಾಯಣದ ಕಥೆ ಮಹಾಭಾರತದ ವನಪರ್ವದಲ್ಲಿ ಧರ್ಮರಾಜನಿಗೆ ಸಂಗ್ರಹವಾಗಿ ಹೇಳೋದಾಗುತ್ತದೆ. ಅಲ್ಲಿ ಪಾದುಕಾ ಪಟ್ಟಾಭಿಷೇಕದ ಪ್ರಕರಣವೇ ಬರೋದಿಲ್ಲ. ಸುಮ್ಮನೆ ಭರತ ಬಂದು ರಾಮನಿಂದ ಅನುಜ್ಞೆಯನ್ನು ಪಡೆದು 14 ವರ್ಷ ಆದಮೇಲೆ ರಾಮ ಬರ್ತೀನಿ ನೀನು ಮಾತು ತೆಗೆದುಕೊಂಡು ಹೋಗುವಂತೆ ಬರುತ್ತದೆ. ಆದರೆ ವಾಲ್ಮೀಕಿ ರಾಮಾಯಣದಲ್ಲಿ ಅದು ಉಂಟು. ಇಲ್ಲಿ ರಾಮ ಬಳಸಿದ ಪಾದುಕೆ ಅನ್ನುವಂಥ ಒಂದು ವಿವರ ಉಂಟು. ಆರ್ಯಪುತ್ರ ನಾನು ದೀಯತೆ ಖಲು ಪ್ರಥಮ ಯಾಚನಂ ಭರತಾಯ. ಸ್ವಾಮಿ, ಭರತನ ಮೊದಲನೇ ಬಯಕೆ ಇದು. ಅವನೊಂದು ಗಿಫ್ಟ್ ಬೇಕು ಅಂತ ಕೇಳಿದ್ರೆ ಇದೇ ಫಸ್ಟ್ ಟೈಮ್ ಕೇಳ್ತಾ ಇರುವಂಥ ಗಿಫ್ಟು. ಕೊಡ್ತೀರಾ ಅಲ್ವಂದರೆ? ಯಾಕೆಂದರೆ ರಾಮ ಸಂಕೋಚ ಪಡ್ತಾನೆ, ತನ್ನ ಪಾದುಕೆಯನ್ನು ಹೇಗೆ ಕೊಡೋದು, ಬಳಸಿದ ಚಪ್ಪಲಿ ಅವನ ತಲೆ ಮೇಲೆ ಅದು ಯಾವ ಥರದ್ದು ಅಂತ. ಕವಿ ಕಲ್ಪನೆ ವಾಲ್ಮೀಕಿ ಮಾಡಿದ್ದು ಅದು ನಿಜವಾಗಿ ನಡೆಯಿತೋ ಬಿಡುತ್ತೋ, ಇದಕ್ಕಿಂತ ರಮಣೀಯಕವಾದ ಸಂವಿಧಾನ ಸಾಧ್ಯವೇ ಇಲ್ಲ. ಈ ಥರ ಇನ್ಯಾವ ಲೋಕದಲ್ಲಿ, ಯಾವ ದೇಶದಲ್ಲಿ, ಯಾವ ಸಂಸ್ಕೃತಿಯಲ್ಲಿ ಕಾವ್ಯ ಇದೆ ಹೇಳಿ? ಆಮೇಲೆ ಭರತನಿಗೆ ರಾಮ ಕೊಡ್ತಾನೆ, ಆರ್ಯ ಅತ್ರ ಅಭಿಷೇಕೋದಕಂ ಆವರ್ಜಯಿತು ಮಿಚ್ಛಾಮಿ. ಸುಮಂತನ ಜೊತೆಗೆ ಅಭಿಷೇಕ ಜಲವನ್ನೇ ತಂದುಬಿಟ್ಟಿರ್ತಾನೆ ಭರತ. ರಾಮನಿಗೆ ತಲೆಗೆ ಈ ನೀರನ್ನು ಸುರದೇ ಕರ್ಕೊಂಡು ಹೋಗೋದು ಅಂತ. ಈಗ ರಾಮ ಅಲ್ಲ ಅಂದರೆ ಪಾದುಕೆಯ ಮೇಲೆ ಹಾಕ್ತಾನೆ, ಇಲ್ಲಿಯೇ ಮಾಡೋದು ಅಂತ. ಹಾಗೇನೆ ಅವನು ಅಭಿಷೇಕವನ್ನು ಮಾಡ್ತಾನೆ. ಶ್ರದ್ಧೇಯ ಸ್ವಜನಸ್ಯ ಪೌರ ರುಚಿತೋ ಲೋಕಸ್ಯ ದೃಷ್ಟಿ ಕ್ಷಮಃ ಸ್ವರ್ಗಸ್ಥಸ್ಯ ನರಾಧಿಪಸ್ಯ ದಯಿತಃ ಶೀಲಾನ್ವಿತೋಹಂ ಸ್ತಃ ಭ್ರಾತॄಣಾಂ ಗುಣಶಾಲಿನಾಂ ಬಹುಮತಃ ಕೀರ್ತೇರ್ಮಹದ್ಭಾಜನಂ ಸಂವಾದೇಶು ಕಥಾಶ್ರಯೋ ಗುಣವತಾಂ ಲಬ್ಧಪ್ರಿಯಾಣಾಂ ಪ್ರಿಯಃ. ಆಹಾ, ಇನ್ನಾಯಿತು, ನನ್ನ ಬದುಕಿಗೆ ಸಾರ್ಥಕ್ಯವೇ ಬಂತು, ಸೊಗಸಾಯಿತು, ನನಗೆ ನೆಮ್ಮದಿಯಾಯಿತು ಅನ್ನುವ ಒಂದು ಧನ್ಯತೆಯ ಮಾತನ್ನು ಹೇಳ್ತಾನೆ. ಈ ಪದ್ಯ ತುಂಬ ಚೆನ್ನಾಗಿರುವಂಥದ್ದು. ಇದರ ಅನುವಾದವನ್ನು ಓದ್ತೀನಿ. ಆ ಪದ್ಯದ ಗತಿ ಸೌಂದರ್ಯ ವಿವರಗಳಿಗೆ ನಮ್ಮ ಕೆ ಕೃಷ್ಣಮೂರ್ತಿಯವರ ಇದೇ ಛಂದಸ್ಸಿನಲ್ಲಿ ಶಾರ್ದೂಲ ಕ್ರೀಡದಲ್ಲಿಯೇ ಮಾಡಿರುವಂಥದ್ದು. ಶ್ರದ್ಧೇಯಂ ಸ್ವಜನಕ್ಕೆ ಪೌರ ರುಚಿತಂ ಲೋಕಕ್ಕೆ ದೃಷ್ಟಿಕ್ಷಮಂ ಸ್ವರ್ಗಸ್ಥಂಗೆ ನರಾಧಿಪಂಗೆ ದಯಿತಂ ಲೀಲಾನ್ವಿತಂ ನಾಂ ಸುತಂ ಮತ್ತಂ ಸೋದರರಲ್ಲಿಯೂ ಬಹುಮತಂ ಸತ್ಕೀರ್ತಿಗಾಂ ಭಾಜನಂ ಸಂವಾದಂಗಳೊಳಾಶ್ರಯಂ ಗುಣಿಗಳ ಸಂಪನ್ನ ಸತ್ಕಾರ್ಯರ
ನನಗಿನ್ನ ಧನ್ಯತೆ ಬಂತು. ಸ್ವಜನರಲ್ಲಿ, ಪೌರರಲ್ಲಿ, ಎಲ್ಲರಲ್ಲಿಯೂ ನನಗೆ ಮರ್ಯಾದೆ ಬಂತು. ಲೋಕದ ಕಣ್ಣಿಗೆ ಬೀಳಬಹುದಾದಂಥ ರೀತಿ ಆಯಿತು. ನನ್ನ ತೀರಿಕೊಂಡ ತಂದೆಗೂ ನಾನೀಗ ಪ್ರಿಯನಾಗುವಂತೆ ಆಯಿತು. ಶೀಲವಂತರಲ್ಲಿ ನನಗೊಂದು ಸಾಲು ಸಿಗುವಂತೆ ಆಯಿತು. ಅಣ್ಣ ತಮ್ಮದರಲ್ಲಿ ಮರ್ಯಾದೆ ಉಳಿಯಿತು. ಕೀರ್ತಿಗೆ ಅವಕಾಶ ಆಗುವಂತೆ ಆಯಿತು. ಸಜ್ಜನರ ಮಾತಿಗೆ ಆಸ್ಪದವಾಗುವಂತೆ ಆಯಿತು. ಇದೆಲ್ಲ ನನಗೆ ಈ ಕೆಲಸದಿಂದ ಆಯಿತು, ಪಾದುಕಾ ಪಟ್ಟಾಭಿಷೇಕವನ್ನು ಮಾಡಿ ಅಂತ. ಆಗ ಇನ್ನು ನಾನು ಬರ್ತೀನಿ ಅಂತಾನೆ. ರಾಮನು ಹೇಳ್ತಾನೆ, ರಾಜ್ಯಂ ನಾಮ ಮುಹೂರ್ತಮಪಿ ನೋಪೇಕ್ಷಣೀಯಂ ತಸ್ಮಾತ್ ಅದ್ಯೈವ ವಿಜಯಾಯ ಪ್ರತಿನಿವರ್ತತಾಂ ಕುಮಾರ. ರಾಜ್ಯ ಅಂತಂದರೆ ಪ್ರತಿಕ್ಷಣ ಜಾಗರೂಕತೆ ಬೇಕು, ಪ್ರತಿಕ್ಷಣವೂ ಉಪೇಕ್ಷೆ ಮಾಡದೆ ನೋಡಬೇಕು. ಹಾಗಾಗಿ ಬೇಗ ಹೋಗ್ಬಪ್ಪ ಅಂತಾನೆ. ಆಯಿತು ಅಂತಾನೆ. ಸೀತೆ ಅಯ್ಯೋ ಹಿಂದೆ ಪಾಪ ನಮ್ಮ ಭರತ ಹೋಗಬೇಕಲ್ಲ ಊರಿಗೆ ಅಂತಂತಾಳೆ. ಆರ್ಯೆ ಅದ್ಯೈವಾಹಂ ಗಮಿಷ್ಯಾಮಿ, ನಾನು ಹೊರಡ್ತೀನಿ ಅಂತ ಹೇಳ್ಬಿಟ್ಟಂತಾನೆ. ಆಗ ರಾಮ ಕೂಡ ಹೇಳ್ತಾನೆ, ಅಯ್ಯೋ ಸುಚಿರೇಣಾಪಿ ಕಾಲೇನ ಯಶಕ್ಕಿಂಚಿನ್ ಮಯಾರ್ಜಿತಂ ಅಚಿರೇಣೈವ ಕಾಲೇನ ಭರತೇನ ಅದ್ಯ ಸಂಚಿತಂ. ನಾನು ಬಹಳ ಕಷ್ಟಪಟ್ಟು ಪಿತೃವಾಕ್ಯ ಪರಿಪಾಲಕ ಅನ್ನುವ ಒಂದು ಕೀರ್ತಿಯನ್ನು ಗಳಿಸಿದ್ರೆ ಭರತ ನಿಮಿಷ ಮಾತ್ರದಲ್ಲಿ ಅದರ ಅಸಲು ಬಡ್ಡಿ ಸಮೇತ ತಿಂದು ತೇಗಿಬಿಟ್ನಲ್ಲ ಅಂತ. ತಂದೆಯ ಆಜ್ಞೆಯನ್ನು ಪಾಲಿಸುವುದು ಅಂತ ದೊಡ್ಡದಲ್ಲ. ಹಿರಿಯಣ್ಣನನ್ನು ತಂದೆ ಅಂತ ಭಾವಿಸಿಕೊಂಡು ಪಾಲಿಸುವುದಿದೆಯಲ್ಲ ಅದು ಮತ್ತೂ ದೊಡ್ಡದು. 14 ವರ್ಷ ವನವಾಸ ದೊಡ್ಡದಲ್ಲ, 14 ವರ್ಷ ಪಾದುಕಾ ಸೇವಕನಾಗೋದು ಮತ್ತೂ ದೊಡ್ಡದು ಅಂತ. ಇಷ್ಟು ಅಮೋಘವಾದ ಸಂವಿಧಾನವನ್ನು ಕವಿ ಕಲ್ಪಿಸಿಕೊಡ್ತಾನೆ. ಹಾಗೆ 4ನೇ ಅಂಕ ಮುಗಿಯುತ್ತದೆ. 5ನೇ ಅಂಕದಲ್ಲಿ ನಾವು ಸೀತಾಪಹರಣವನ್ನು ನೋಡ್ತೀವಿ. ಕವಿಯ ಒಂದು ಕೌಶಲ ನೋಡಿ. ಆ ಅಂಕ ಆರಂಭವಾಗುವುದೇ ಸೀತಾರಾಮರಿಬ್ಬರೂ ಕೂಡ ತಾವು ಅಲ್ಲಿಯ ಪಂಚವಟಿಯ ವನತರುಗಳನ್ನು ನೋಡ್ತಾ ಇದ್ದಂತೆ, ಅಲ್ಲಿಗೆ ನೀರೆರಿತಾ ಇದ್ದಂತೆ, ಅಲ್ಲಿ ಮರಗಳಿಗೆ ಸೀತೆ ಬಂದು ಬಂದು ನೀರೆರಿತಾ ಇದ್ದಾಳೆ. ಅಲ್ಲೊಂದು ಸುಂದರವಾದ ಪದ್ಯ ಹರಿಣಿ ಛಂದಸ್ಸಿಂದ ಬರುತ್ತೆ. ಭ್ರಮತಿ ಸಲಿಲಂ ವೃಕ್ಷಾವರ್ತೆ ಸಫೇನಮವಸ್ಥಿತಂ ತ್ರಿಷಿತ ಪತಿತಾ ನೈತೆ ಕೃಷ್ಟಂ ಪಿಬಂತಿ ಜಲಂ ಖಗಾಹ ಸ್ಥಳಂ ಅಭಿಪತಂತ್ಯಾರ್ದ್ರಾ ಕೀಟಾಹ ಬಿಲೆ ಜಲಪೂರಿತೆ ನವವಲೈನೋ ವೃಕ್ಷಾಮೂಲೆ ಜಲಕ್ಷಯರೇಖೆಯ. 4 ಪಾತಿಗಳಿಗೆ ನೀರು ಸುರಿದದ್ದು 4 ಬಗೆಯಲ್ಲಿ ಕಾಣಿಸ್ತಾ ಇದೆ. ಸೀತೆ ನಿಧಾನವಾಗಿ ನೀರನ್ನು ತುಂಬಿಕೊಂಡು ಬಂದು ಮಡಕೆಯಲ್ಲಿ ಒಂದೊಂದು ಮರಗಳಿಗೂ ಎರಿತಾ ಇದ್ದಾಳೆ. ಮೊದಲು ಒಂದು ಮರಕ್ಕೆ ಆಗಷ್ಟೇ ನೀರು ಎರೆದಿದ್ದಾಳೆ. ಆ ಪಾತಿಯಲ್ಲಿ ನೀರು ಗಿರ್ರನೆ ಸುತ್ತಾ ಇದೆ, ಮತ್ತು ನೀರು ನೊರೆಯಿಂದ ಕೂಡಿದೆ. ಹಾಗೆ ಕಾಣಿಸ್ತಾ ಇದೆ ಆ ಪಾತಿಯ ನೀರು. ಭ್ರಮತಿ ಸಲಿಲಂ ವೃಕ್ಷಾವರ್ತೆ ಸಫೇನಂ ಅವಸ್ಥಿತಂ. ನೀರು ಗಿರ್ರನೆ ಸುತ್ತಾಡ್ತಿದೆ, ನೊರೆ ಎದ್ದಿದೆ. ಈಗಷ್ಟೇ ನೀರು ಹಾಕಿರೋದು ಗೊತ್ತಾಗ್ತಾ ಇದೆ, ಬಗ್ಗಡವಾಗಿದೆ. 2ನೇ ಪಾತಿಯಲ್ಲಿ ತ್ರಿಷಿತ ಪತಿತಾ ನೈತೆ ಕೃಷ್ಟಂ ಪಿಬಂತಿ ಜಲಂ ಖಗಾಹ. 2ನೇ ಪಾತಿ ಸ್ವಲ್ಪ ಹೊತ್ತಾಗಿದೆ ನೀರು ಹಾಕಿ, ನೀರು ತಿಳಿಯಾಗಿದೆ, ಅದರ ಭ್ರಮಣಶೀಲತೆ ತಗ್ಗಿದೆ, ನೊರೆ ಇಲ್ಲ, ತಿಳಿಯಾದ ನೀರನ್ನು ಪಕ್ಷಿಗಳು ಬಂದು ಕುಡಿತಾ ಇದೆ. 3ನೇ ಪಾತಿ ಏನಾಗಿದೆ, ಸ್ಥಳಂ ಅಭಿಪತಂತ್ಯ ಆರ್ದ್ರ ಕೀಟಾಹ ಬಿಲೆ ಜಲಪೂರಿತೆ. ಇನ್ನು 3ನೇ ಪಾತಿಗೆ ಇನ್ನೂ ಹೆಚ್ಚು ಹೊತ್ತಾಗಿದೆ. ಅಲ್ಲಿ ನೀರೆಲ್ಲ ಒಳಗಿದ್ದ ಆ ಒಂದು ಪಾತಿಯ ಒಳಗಿದ್ದ ಸಣ್ಣ ಸಣ್ಣ ರಂಧ್ರಗಳಲ್ಲಿ ಅವಿತಿದ್ದಂತಹ ಹುಳ ಹುಪ್ಪುಟ್ಟೆಗಳ ಗೂಡಿಗೂ ಹೋಗಿದೆ. ಹಾಗಾಗಿ ಅವುಗಳು ಗಬಗಬ ಅಂತ ಹೊರಗೆ ಬರ್ತಾ ಇದೆ. ಹೀಗಾಗಿ ಅಲ್ಲಿ ಪಕ್ಷಿಗಳಿಲ್ಲ, ನೀರು ಬತ್ತು ಹೋಗಿದೆ. ಆದರೆ ಒಳಗಡೆ ಪಾತಿ ಒಳಗೆ ಸೇರಿಕೊಂಡಿರೋ ನೀರು ಕಾಣಿಸ್ತಾ ಇದೆ. ಆ ಕಾರಣದಿಂದ ಇರುವೆ ಮೊದಲಾದಂಥ ಬೇರೆ ಬೇರೆ ಕ್ರಿಮಿ ಕೀಟಗಳು ಹೊರಗೆ ಬಂದು ಅವು ಓಡಾಡ್ತಾ ಇವೆ. ಇನ್ನು 4ನೇದರೊಳಗೆ ನೀರು ಹಾಕಿ ಬತ್ತಿ ಹೋಗಿ ಆ ನೀರಿನ ಒದ್ದೆಯ ಪಸೆ ಮಾತ್ರ ಕಾಣಿಸ್ತಾ ಇದೆ, ಇನ್ನೇನೂ ಇಲ್ಲ. ನವವಲಯಿನೋ ವೃಕ್ಷ ಮೂಲೆ ಜಲಕ್ಷಯ ರೇಖೆಯ ಅಂತ ಆ ಅಬ್ಸರ್ವೇಷನನ್ನು ತೋರಿಸ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿ ಆ ಒಂದು ಬತ್ತು ಹೋಗ್ತಾ ಇರುವಂಥದ್ದು ನೀರು. ಈ 4 ಹಂತ ತೋರಿಸುವ ಮೂಲಕ 13 ವರ್ಷಗಳು ಕಳೆದಿದೆ ಅಂತ ಹೇಳ್ತಾ ಇದ್ದೇನೆ. ಕಾಲ ಕಳೀತಾ ಇರುತ್ತೆ, ಒಂದೊಂದು ರೀತಿಯಾಗಿ ಅನುಭವಗಳು ದಾಟಿ ಹೋಗ್ತಾ ಇರ್ತವೆ. ಈ ಅಬ್ಸರ್ವೇಷನ್ಗೆ ಭಾಸ ಎತ್ತಿದ ಕೈ. ಹಿಂದೊಮ್ಮೆ ಇಲ್ಲಿಯೇ ನಾನು ಸ್ವಪ್ನ ನಾಟಕ ಮಾತಾಡುವಾಗ ಆ ಸ್ವಪ್ನಾಂಕದಲ್ಲಿ ಶಯ್ಯಾನಾವನತ ತಥಾಸ್ತೃತ ಸಮ ನವ್ಯಾಕುಲ ಪ್ರಚ್ಛದಂ ಅಂತ ಒಂದು ಪದ್ಯವನ್ನು ಕುರಿತು ಹೇಳಿದ್ದೆ. ಅವನು ಉದಯನ ಬಂದು ವಾಸವದತ್ತೆ ಅಲ್ಲ ಪದ್ಮಾವತಿ ಮಲಗಿರಬಹುದಾದ ಹಾಸಿಗೆಯನ್ನು ಕುರಿತು ವಿದೂಷಕ ಹೇಳಿದಾಗ, ಇಲ್ಲ ಅವಳು ಬಂದು ಮಲಗಿಲ್ಲ, ಇಲ್ಲಿ ಒಬ್ಬರು ಮಲಗಿ ಹೋಗಿದ್ದರೆ ಆ ಹಾಸಿಗೆ ಹಳ್ಳ ಆಗಿರಬೇಕಾಗಿತ್ತು. ಮತ್ತು ದಿಂಬಿಗೆ ಅವಳು ತಲೆಗೆ ನೋವಿದ್ದ ಕಾರಣ ಹಚ್ಚಿಕೊಂಡಿರೋ ಅನುಲೇಪನ ಶೀರ್ಷೋಪಘಾತ
ಅದೆಲ್ಲ ಅಂಟುಕೊಂಡು ಕೊಳೆ ಆಗಬೇಕಾಗಿತ್ತು, ಹೊದ್ದಿಕೆ ಮುದುರಿರಬೇಕಾಗಿತ್ತು, ಅದು ಯಾವುದೂ ಆಗಿಲ್ಲ ಅಂತನ್ನುವ ಒಳ್ಳೆ ಶರ್ಲಾಕ್ ಹೋಮ್ಸ್ನ ಪರಿಶೀಲನೆ ಕಾಣಿಸ್ತಾನೆ. ಅಂಥದ್ದೇ ಮೊದಲನೇ ಅಂಕದಲ್ಲಿ ಬರ್ತದೆ. ಸೀತೆ ರಾಮನ ಅಭಿಷೇಕ ವಾರ್ತೆ ಪ್ರಿಯವಾದದ್ದು ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ದಶರಥನು ಊರಿನಲ್ಲಿರ್ತಾನೆ, ವನವಾಸಕ್ಕೆ ಹೋಗೋಲ್ಲ ಅನ್ನೋದರಿಂದ ದ್ವಿತೀಯಮ್ಮೆ ಪ್ರಿಯಂ ಅಂತ ಒಡವೆ ಎಲ್ಲ ಬಿಚ್ಚಿಕೊಟ್ಟಿರ್ತಾಳಲ್ಲ. ರಾಮ ಬರುವಷ್ಟೊತ್ತಿಗೆ ಅವಳಿಗೆ ಒಡವೆನೂ ಇಲ್ಲ, ವಸ್ತ್ರವೂ ನಾರು ಬಟ್ಟೆ ಆಗಿರ್ತದೆ. ಆದರೆ ರಾಮ ಕೇಳ್ತಾನೆ, ನಕಲು ಪ್ರತ್ಯಗ್ರ ಅವತಾರಿತೈ ಭೂಷಣೈ ಭವಿತವ್ಯಂ. ನೀನು ಈಗಷ್ಟೇ ಒಡವೆನೆಲ್ಲ ಕಳಿಸಿಕೊಟ್ಟಿದ್ದೀಯ ಅನ್ನಿಸ್ತಾ ಇದೆ. ಯಾತಕ್ಕೆ? ಕರ್ಣೌ ತ್ವರಾಪಹೃತ ಭೂಷಣ ಭುಗ್ನ ಪಾಶವು ಸಂಸಂಸೃತಾಭರಣ ಗೌರತಲೌ ಚ ಹಸ್ತೌ ಏತಾನಿ ಚ ಆಭರಣ ಭಾರ ನತಾನಿ ಗಾತ್ರೆ ಸ್ಥಾನಾನಿ ನೈವ ಸಮತಾಂ ಉಪಯಾಂತಿ ತಾವತ್. ಈಗಷ್ಟೇ ಕಿವಿಯಿಂದ ನೀನು ಕಸ್ತು ಕೊಟ್ಟಿದ್ದೀಯ, ಆ ಕಾರಣದಿಂದ ಕಿವಿ ಸ್ವಲ್ಪ ನೊಂದಂತೆ ತೋರ್ತಾ ಇದೆ. ಕರ್ಣಾಭರಣವನ್ನು ಬಲವಂತವಾಗಿ ಬೇಗ ಕಿತ್ತು ಕೊಟ್ಟಿದ್ದರಿಂದ ಕಿವಿ ಸ್ವಲ್ಪ ನೋವುಗೊಂಡಂತೆ ಕಾಣಿಸ್ತಾ ಇದೆ. ಸಂಸ್ರಂಸಿತ ಆಭರಣ ಗೌರತಲವು ಚ ಹಸ್ತಂ. ಕೈಯಿಂದ ಸರಸರನೆ ಕಿತ್ತು ಕೊಟ್ಟಿದ್ದರಿಂದ ಆಭರಣಗಳನ್ನು ಮುಂಗೈ ಎಲ್ಲ ಕೂಡ ಆ ಕೆಂಪು ಬಣ್ಣ ಮತ್ತು ಗೀರು ಗೆರೆ ಅದೆಲ್ಲ ತೋರ್ತಾ ಇದೆ, ಬಣ್ಣ ಬದಲಾಗಿದೆ. ಮತ್ತು ದೇಹದ ಮೇಲೆ ದೊಡ್ಡ ದೊಡ್ಡ ಆಭರಣಗಳನ್ನು ಹಾಕಿಕೊಂಡು ಆ ಭಾರ ಇದ್ದದ್ದು ಈಗಷ್ಟೇ ಅದು ಹಗುರಾಗಿದ್ದರೂ ಆ ಭಾರದ ಅವಸ್ಥಾನವನ್ನು ಇನ್ನೂ ಬಿಟ್ಟಿಲ್ಲ ಅಂತ. ಎಷ್ಟು ಭಾರ ಹಾಕ್ಕೊಂಡಿದ್ಲು, ಎಷ್ಟು ಕೆ ಜಿ ಒಡವೆ ಹಾಕ್ಕೊಂಡಿದ್ಲು ಗೊತ್ತಿಲ್ಲ. ಇದೊಂದು ಬಹಳ ದೊಡ್ಡ ಸ್ಟ್ರೈನ್ಡ್ ಆದಂಥ ಅಬ್ಸರ್ವೇಷನ್ ಅಂತ ಅನಿಸ್ಬೋದು. ಆದರೂ ಅಷ್ಟು ಭಾರ ತೊಟ್ಟಿದ್ದು ಒಂದೇ ಬಾರಿಗೆ ಹಗುರಾದರೂ ನ್ಯಾಚುರಲ್ ಆಗಿ ಮೂವ್ ಆಗೋಕ್ಕೆ ಸಾಧ್ಯ ಇಲ್ಲ. ವಾಚ್ ಕಟ್ಕೊಂಡಿದ್ದವರು ತೆಗೆದಿಟ್ಬಿಟ್ರೆ ಏನೋ ಒಂದು ರೀತಿ ಕಸಿವಿಸಿ ಅನ್ನಿಸ್ತಾ ಇರ್ತದಲ್ಲ, ಆ ರೀತಿಯಾಗಿ ಒಡವೆ ಹಾಕ್ಕೊಂಡಿದ್ದವಳಿಗೆ ಇದ್ದಕ್ಕಿದ್ದಂತೆ ಎಲ್ಲವನ್ನು ಕಳಿಸಿಕೊಟ್ಟಾಗ ಉಂಟಾದ ಖಾಲಿತನ ಮೈಯಲ್ಲಿ ತೋರ್ತಾ ಇದೆ ಅಂತ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತದೆ ಎಷ್ಟು ಚೆನ್ನಾಗಿ ರಾಮ ಅಬ್ಸರ್ವ್ ಮಾಡಬಲ್ಲ ಅಂತ. ಇದು ಭಾಸನ ಕೌಶಲ. ಇದು ರಂಗಸ್ಥಳದ ಮೇಲೆ ಪಾತ್ರ ಅಭಿನಯದಿಂದ ತೋರೋಕ್ಕಾಗೋದಿಲ್ಲ, ಮಾತಿಂದ ತೋರೋದಕ್ಕೆ ಸಾಧ್ಯ, ಆ ರೀತಿಯಾದಂಥದ್ದು. ಆದರೆ ರಾಮನಿಗೊಂದು ಚಿಂತೆ ಏನಂದರೆ, ತಂದೆಯ ಶ್ರಾದ್ದ ಹತ್ತಿರ ಬಂದಿದೆ, ಶ್ರಾದ್ದವನ್ನು ರಾಜೋಚಿತವಾಗಿ ಮಾಡೋದಕ್ಕೆ ತನಗಾಗ್ತಾ ಇಲ್ಲ ಅನ್ನುವಂಥ ಸಂತಾಪ. ಇತ್ತ ಇದು ಜನಸ್ಥಾನ, ಶೂರ್ಪಣಖಾ ಪ್ರಸಂಗ ಎಲ್ಲ ಆಗಿ ಹೋಗಿದೆ. ಶೂರ್ಪಣಖೆಯನ್ನು ರಾಮಲಕ್ಷ್ಮಣರು ಫುಟ್ಬಾಲ್ ಆಡದಂತೆ ಆಡಿ ವಿನೋದದಿಂದ ತಳ್ಳೋದಿಕ್ಕೆ ನೋಡಿದ್ರು. ಕಡೆಗೆ ಅವಳ ನಾಸಾಚ್ಛೇದನವನ್ನು ಲಕ್ಷ್ಮಣ ಮಾಡಬೇಕಾಯಿತು. ಈ ಅಪ್ರಿಯ ವಾರ್ತೆಯನ್ನೆಲ್ಲ ನಮಗೆ ಭಾಸ ತೋರ್ಪಡಿಸಲ್ಲ. ಕಾರಣ ಲಕ್ಷ್ಮಣನ ಕ್ಯಾರೆಕ್ಟರ್ ಅಸಾಸಿನೇಷನ್ ಆದೀತು, ರಾಮ ಪರಿಹಾಸಶೀಲ ಅನ್ನುವಂಥ ರೀತಿ ಅಪಖ್ಯಾತಿ ಬಂದೀತು ಅನ್ನುವುದೆಲ್ಲ ಅವನ ದೃಷ್ಟಿ. ಹೀಗಾಗಿ ನೇರವಾಗಿ ರಾವಣನ ತರ್ತಾ ಇದ್ದಾನೆ. ಅವನನ್ನು ಒಬ್ಬ ತಾಪಸಿ ಸನ್ಯಾಸಿಯ ವೇಷದಲ್ಲಿಯೇ ತರ್ತಾ ಇದ್ದಾನೆ. ಮತ್ತು ಇಲ್ಲಿ ಮಾಯಾಮೃಗ ಬಂದು ಸೀತೆಯನ್ನು ಆಕರ್ಷಿಸುವುದು, ಸೀತೆ ಆ ಮೃಗವನ್ನು ಅಪೇಕ್ಷಿಸೋದು ಅದು ಯಾವುದೂ ಬರೋಲ್ಲ. ಇಲ್ಲಿ ಬರ್ತಕ್ಕಂಥ ಸುವರ್ಣ ಕನಕಸ್ಪೃಶ ಅನ್ನುವಂಥ ಒಂದು ಮೃಗ, ಬಂಗಾರದ ಬಣ್ಣದ ಆ ಜಿಂಕೆ, ಅದು ಹಿಮಾಲಯದಲ್ಲಿ ಮಾತ್ರ ಸಂಚರಿಸುವುದು. ಅದರ ಮಾಂಸ ಪಿತೃಶ್ರಾದ್ದಕ್ಕೆ ತುಂಬ ಯೋಗ್ಯ. ಅದು ಇಲ್ಲಿಗೆ ಬಂದಿದೆ ಅಂತ ರಾವಣ ಹೇಳ್ತಾನೆ. ನಿನ್ನ ತಂದೆಯ ಶ್ರಾದ್ದಕ್ಕೆ ತುಂಬ ದೇವತೆಗಳು ಬಯಸುವಂಥ ಒಂದು ವಿಶೇಷವಾದ ಮೇಧ್ಯವಾದ ವಸ್ತು ಇದು ಬಂದಿದೆ, ಇದರಿಂದ ಕ್ಷತ್ರಿಯರು ಯೋಗ್ಯವಾದ ಶ್ರಾದ್ದವನ್ನು ಮಾಡಬಹುದು ಅಂತ ಹೇಳ್ತಾನೆ. ಆ ಮೃಗವನ್ನು ಬೆನ್ನತ್ತಿ ರಾಮ ಹೋದಾಗ ಸೀತಾಪಹರಣ. ಇತ್ತ ಲಕ್ಷ್ಮಣ ಕೂಡ ಶ್ರಾದ್ದ ಕಲ್ಪಕ್ಕಾಗಿ ನಿಮಂತ್ರಣ ಬ್ರಾಹ್ಮಣರಿಗೋಸ್ಕರವಾಗಿ ಅವನು ಹೋಗಿದ್ದಾನೆ ಬೇರೆ ಬೇರೆ ಆಶ್ರಮಗಳಿಗೆ. ಹಾಗಾಗಿ ಲಕ್ಷ್ಮಣನೂ ಇಲ್ಲ. ಈ ಮೂಲಕವಾಗಿ ಮಾಯಾಮೃಗವನ್ನು ಬೆನ್ನಟ್ಟಿ ಹೋದ ರಾಮ ಸೀತೆಯ ರಕ್ಷಣೆಗಾಗಿ ಲಕ್ಷ್ಮಣನ ಬಿಟ್ಟ. ಆ ಮಾಯಾಮೃಗ ಹಾ ಲಕ್ಷ್ಮಣ ಅಂತ ಕೂಗಿದಾಗ, ಹಾ ಸೀತೆ ಅಂತ ಅರಚಿದಾಗ ಲಕ್ಷ್ಮಣ ಸೀತೆ ಇಬ್ಬರ ನಾಮಧೇಯ ಸ್ಮರಣೆಯಿಂದ ಶಂಕಿತಳಾದ ಸೀತೆ ಲಕ್ಷ್ಮಣನ ಕಳಿಸೋದು, ಲಕ್ಷ್ಮಣ ಒಪ್ಪದೇ ಇರೋದು, ಲಕ್ಷ್ಮಣನ ಮೇಲೆ ಆಶಂಕೆಯಿಂದ ಆರೋಪ ಮಾಡುವುದು, ಈ ಎಲ್ಲ ಬರುವಂಥದ್ದನ್ನು ಅವಾಯ್ಡ್ ಮಾಡ್ತಾ ಇದ್ದಾನೆ, ವೈಟ್ ವಾಶ್ ಮಾಡ್ತಾ ಇದ್ದಾನೆ. ಕಥಾ ಸಂವಿಧಾನಕ ಚಮತ್ಕಾರವಾಗಿದೆ, ಮಾನವ ಸ್ವಭಾವ ದರ್ಶನ ಮಾತ್ರ ಆಗ್ತಾ ಇಲ್ಲ. ಆದರೆ ಮಾನವ ಸ್ವಭಾವ ದರ್ಶನ ವಾಲ್ಮೀಕಿಯಲ್ಲೇ ಆಗಿದೆ, ಈ ನಾಟಕ ಯಾಕೆ ಬರೀಬೇಕಾಗಿತ್ತು ಅನ್ನೋ ಪ್ರಶ್ನೆ ಬಂದವರಿಗೆ. ಮತ್ತು ಇದೆಲ್ಲ ಆ ಕಾಲದ ಜನಗಳ ಪ್ರಶ್ನೆ. ವಾಲ್ಮೀಕಿ ರಾಮಾಯಣದಲ್ಲಿ ಈ ಥರದ್ದು ಓಪನ್ ಎಂಡ್ಸ್ ಇವೆ. ಈ ಓಪನ್ ಎಂಡ್ಸು ನಾವು ಕಾವ್ಯಾಸಕ್ತರು ಒಪ್ಪಬಲ್ಲವು, ಆದರೆ ಮತಾಸಕ್ತರು ಒಪ್ಪಲಾರರು. ರಾಮ ಅವತಾರ ಪುರುಷ ಅಂದರೆ ಅವನಿಗಿದು ಗೊತ್ತಿರಲಿಲ್ವಾ? ಈ ಥರ ಪ್ರಶ್ನೆ ಬರ್ತದೆ. ಸೀತಾದೇವಿ ಸಾಕ್ಷಾತ್ ಲಕ್ಷ್ಮಿ ಆಗಿದ್ದರೆ ಅವಳನ್ನು ರಾವಣ ಮುಟ್ಟೋದಿಕ್ಕಾದರೂ ಹೇಗಾಗುತ್ತೆ? ಈ ಥರ ಪ್ರಶ್ನೆ ಬರುತ್ತೆ. ಆಗ ಭೂಮಿಯನ್ನೇ ಬೆಳಗಿಸಿಕೊಂಡು ಹೋದ ಅಂತನ್ನಬೇಕು. ಇಲ್ಲ, ಸೀತೆ ಅಂಥವಳು ಸಾಕ್ಷಾತ್ ಮಹಾಲಕ್ಷ್ಮಿ, ಪರಗ್ರಹದಲ್ಲಿ 1 ವರ್ಷ ಇರುವಂಥ ಹಿಂಸೆ ಅಂದರೆ ಅವಳಿಗೆ ಎಂಥದ್ದು ಇಲ್ಲ. ಇಲ್ಲ, ಅವಳು ವೇದವತಿ ಅಂತ ಮತ್ತೊಬ್ಬಳು ಡೂಪ್ಲಿಕೇಟ್ ಹೋಗಿದ್ದು, ಒರಿಜಿನಲ್ ಬೇರೆ ಕಡೆ ಇದ್ದಳು. ಈ ರೀತಿಯಾದ ಇಂಟರ್ಪ್ರಿಟೇಷನ್ಸ್ ಎಲ್ಲ ನಾವು ನೋಡ್ತೀವಿ.
ಮುಂದೆ ಎಷ್ಟೋ ಕಥೆಗಳಲ್ಲಿ ಬಂದದ್ದು ನೋಡ್ತೀವಿ, ಪಾದ್ಮಾದಿ ಪುರಾಣಗಳಲ್ಲಿ ಬಂದದ್ದು ನೋಡ್ತೀವಿ, ಮಧ್ವಾಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ನೋಡ್ತೀವಿ, ಇನ್ನೂ ಹಲವು ನಾಟಕಗಳಲ್ಲಿ ನೋಡ್ತೀವಿ, ನಮ್ಮ ಕನ್ನಡದ ತೊರವೆ ರಾಮಾಯಣ ಇತ್ಯಾದಿಗಳಲ್ಲಿ ನೋಡ್ತೀವಿ, ಜೈನ ರಾಮಾಯಣಗಳಲ್ಲಿ ಇನ್ನೂ ನೋಡ್ತೀವಿ. ರಾಮ ಜಿನ್ನನಾಗುವಂಥವನು, ಹಾಗಾಗಿ ಅವನು ಹಿಂಸೆ ಮಾಡುವಂತೆ ಇಲ್ಲ. ಅದಕ್ಕಾಗಿ ರಾವಣ ವಧೆಯನ್ನು ರಾಮ ಮಾಡೋದಿಲ್ಲ, ಲಕ್ಷ್ಮಣ ಮಾಡ್ತಾನೆ. ಸರಿ, ನಾನು ಕೊಲ್ಲಿಲ್ಲ, ನನ್ನ ಕತ್ತಿ ಕೊಲ್ತು, ನಾನು ಶೂಟ್ ಮಾಡಲಿಲ್ಲ, ನನ್ನ ತುಪಾಕಿ ಅಲ್ವ ಶೂಟ್ ಮಾಡಿದ್ದು ಅಂತ. ಹಿಂಸೆಯೇ ತಾನೆ, ರಾಮ ಮಾಡಿದ್ರೇನು ಲಕ್ಷ್ಮಣ ಮಾಡಿದ್ರೇನು. ಇಷ್ಟರ ಮಟ್ಟಿಗೆ ಜಾಣ್ಮೆ ವಿಮಲ ಸೂರಿಗೂ ಗೊತ್ತಾಗಲಿಲ್ಲ, ನಾಗಚಂದ್ರನಿಗೂ ಗೊತ್ತಾಗಲಿಲ್ಲ. ಆದರೆ ನಮಗೆ ಇವತ್ತು ಆಧುನಿಕ ವಿಜ್ಞಾನ ಇತ್ಯಾದಿಗಳೆಲ್ಲ ಗೋಚರವಾದವರಿಗೆ, ಮಾನವ ಸ್ವಭಾವದಲ್ಲಿ ಯಾವುದೇ ಮಿಸ್ಟಿಸಮ್ ಇಲ್ಲ ಅಂತ ಗೊತ್ತಾದವರಿಗೆ, ಇಲ್ಲಿ ಏನು ವೈಟ್ ವಾಶ್ ಮಾಡಬೇಕಾಗಿಲ್ಲ ಅಂತ ಗೊತ್ತಾದವರಿಗೆ ಜಗತ್ತನ್ನೇ ಹಾಗೆ ಕಾವ್ಯವಾಗಿ ನೋಡ್ಬೋದು. ಹಾಗಿದ್ದಾಗ ರಾಮಾಯಣವೂ ಬೇಕಾಗೋಲ್ಲ, ಮಹಾಭಾರತವೂ ಬೇಕಾಗೋಲ್ಲ. ನಮ್ಮ ಕುಟುಂಬಗಳ ಬೀದಿ ಬೀದಿಯ ರಾಮಾಯಣಗಳೇ ಸಾಕಾಗುತ್ತದೆ, ಮಹಾಭಾರತವೇ ಬೇಕಾಗುತ್ತದೆ. ಆದರೆ ಆ ಕಾಲದ ಜನಕ್ಕೆ ಇಂತಿಂಥದ್ದು ಬೇಕು, ಆ ಕಾಲದ ಯಾಕೆ ಈ ಕಾಲದವ್ರಿಗೂ ಬೇಕು ಅನ್ನೋದಕ್ಕೆ ನನ್ನ ಹತ್ರಕ್ಕೆ 3 ವೀಸೆಪಾಲು ಜನ ಪ್ರಶ್ನೆಗಳು ಕೇಳ್ಕೊಂಡು ಬರೋದೆಲ್ಲ ಇಂಥದ್ದೇನೆ. ಸೀತೆಯನ್ನು ಲಕ್ಷ್ಮಣ ಯಾತಕ್ಕೆ ಬೈಲಿಲ್ಲ, ಲಕ್ಷ್ಮಣನ ಯಾತಕ್ಕೆ ಸೀತೆ ಬೈದಳು, ಅದು ಸರಿನಾ ಅಂತನ್ನುವಂಥದ್ದು. ಸೀತೆಯ ಪರಿತ್ಯಾಗ ನ್ಯಾಯವಾ ಅನ್ಯಾಯವಾ ಅಂತ. ರಾಮನಿಗೆ ಇನ್ನೇನು ಗತಿ ಕಾಣಲಿಲ್ಲಪ್ಪ, ಅವನು ಮನುಷ್ಯನೇ ಮಾಡ್ದ ಅಷ್ಟೇ ಅಂತಂದರೆ ಒಪ್ಪಿಗೆ ಆಗೋಲ್ಲ. ರಾಮ ಮರ್ಯಾದಾ ಪುರುಷೋತ್ತಮ ಅಲ್ವ. ನನ್ನ ವಿದ್ಯಾರ್ಥಿಗಳಿಗೆ ನಮ್ಮ ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ನಲ್ಲಿ ಮೌಲ್ಯಗಳ ಪಾಠ ಎಲ್ಲ ಮಾಡಿದ ಮೇಲೆ ಕಟ್ಟಕಡೆಯಲ್ಲಿ ವ್ಯಾಲ್ಯೂಸ್ ಇನ್ ಕ್ರೈಸಿಸ್, ವ್ಯಾಲ್ಯೂಸ್ ಇನ್ ಕ್ರಾಸ್ ರೋಡ್ಸ್ ಇತ್ಯಾದಿ ಎಲ್ಲ ಪಾಠ ಹೇಳಬೇಕಾದ್ರೆ ಒಂದು ದೃಷ್ಟಾಂತವಾಗಿ ತೆಗೆದುಕೊಳ್ಳೋದಕ್ಕೆ ನಮ್ಮ ಸಿಲೆಬಸ್ನಲ್ಲಿ ಕೃಷ್ಣನ ವಿವರಗಳನ್ನು ಇಟ್ಕೊಳ್ತೀವಿ. ಕೃಷ್ಣನನ್ನು ಮಾನುಷ ಭಾವದಿಂದ ಕಂಡು ಆ ಇಡೀ ಪಾತ್ರದಲ್ಲಿ ಬರ್ತಕ್ಕಂತಹ ಮೌಲ್ಯ ಸಂಘರ್ಷ, ಮಾನವ ಸ್ವಭಾವ ಇತ್ಯಾದಿಗಳನ್ನೆಲ್ಲ ತೋರ್ಪಡಿಸಬೇಕು ಅಂತ. ರಾತ್ರಿಯೆಲ್ಲ ರಾಮಾಯಣ ಹೇಳಿದ ಮೇಲೆ ಬೆಳಗ್ಗೆ ರಾಮ ಸೀತೆಗೆ ಏನಾಗಬೇಕು ಅಂತ ಕೇಳುವಂತೆಯೇ ಅದೆಲ್ಲ ಮುಗಿದು ಮಹಾಮಂಗಳ ಹೇಳಿದ ಮೇಲೆ ಕಳೆದ ವಾರದ ಕ್ಲಾಸ್ನಲ್ಲಿ ಇದೇ ಪ್ರಶ್ನೆಗಳು. ಕೃಷ್ಣ ದೇವರಲ್ವಾ, ಯಾಕೆ ಆಗ ಹೀಗೆ ಮಾಡಲಿಲ್ಲ, ಈಗ ಹಾಗೆ ಮಾಡಲಿಲ್ಲ, ಅವನನ್ನು ದೇವರು ಅಂತ ಕ್ಷಣಕಾಲ ಬಿಟ್ಟಿರಿಮ್ಮ, ಈ 3-4 ಕ್ಲಾಸ್ ಆದರೂ ಅದನ್ನು ಪಕ್ಕಕ್ಕೆ ಇಡಿ ಅಂತ ನಮ್ಮ ವಿದ್ಯಾರ್ಥಿನಿಯರಿಗೆ ಹೇಳಿದ್ರೆ ಕೇಳೋದೇನೇ ಇಲ್ಲ. ನೀವು ದೇವರಾಗಿ ಇಟ್ಕೊಂಡ್ಬಿಟ್ರೆ ಏನೂ ಮಾಡಬೇಕಾಗಿಲ್ಲ, ಎಲ್ಲಕ್ಕೂ ಉತ್ತರ ಇದ್ದೇ ಇದೆ. ಅವನ ಇಚ್ಛೆ ಅವನು ಮಾಡ್ದ ಅಷ್ಟೇ, ಇನ್ನೇನನ್ನೋದಕ್ಕೆ ಸಾಧ್ಯ. ಮಾನವನಾಗಿಟ್ಟುಕೊಂಡಾಗ ಮಾತ್ರ ಈ ಸಂದರ್ಭಗಳನ್ನು ನೋಡೋದಕ್ಕೆ ಸಾಧ್ಯ. ಅಂದರೆ ಕಾವ್ಯದಲ್ಲಿ ನಮಗೆ ಬೇಕಾದದ್ದು ಅಕ್ಸೆಪ್ಟೆನ್ಸ್, ಬದುಕಿನಲ್ಲೂ ಅಷ್ಟೇ ಅಕ್ಸೆಪ್ಟೆನ್ಸ್. ಆದರೆ ತರ್ಕದಲ್ಲಿ ಅಕ್ಸೆಪ್ಟೆನ್ಸ್ ಅಲ್ಲ ಬೇಕಿರೋದು, ನಮ್ಮ ಅಭಿಪ್ರಾಯಗಳನ್ನೇ ನಾವು ಮಂಡಿಸಬೇಕು ಅಂತ. ಈ ಕಾರಣದಿಂದಲೇ ವಿ ಆರ್ ಅಗ್ರೀಯಿಂಗ್ ಟು ಡಿಸಗ್ರಿ ಅಂತ ಆಗುತ್ತದೆ. ನಿಮ್ಮದು ನಿಮ್ಮದೇ, ನಮ್ಮದು ನಮ್ಮದೇ ಅಂತ. ಭಾಸನ ಕಾಲಕ್ಕೆ ಇಂಥದ್ದೆಲ್ಲ ಬಂದಿತ್ತು. ಪ್ರಾಯಶಃ ಆ ಕಾರಣದಿಂದ ಅದಕ್ಕೆಲ್ಲ ಅವನು ತನ್ನದೇ ಆದ ಕಾರಣಗಳನ್ನು, ತನ್ನದೇ ಆದ ಉತ್ತರಗಳನ್ನು ಕೊಡೋದಕ್ಕೆ ಹೋಗಿದ್ದಾನೆ. ಈ ಕಾರಣದಿಂದಲೇ ಸೀತೆಯ ಲಕ್ಷ್ಮಣರ ಹಾಟ್ ಎಕ್ಸ್ಚೇಂಜಸ್ಸನ್ನು ಬಿಟ್ಟುಬಿಟ್ಟಿದ್ದಾನೆ. ಅದರಿಂದ ಲಕ್ಷ್ಮಣ ಸೀತೆಯರ ಮರ್ಯಾದೆ ಕಾಪಾಡದಂತೆ ಆಯಿತು, ವಿಶೇಷವಾಗಿ ಸೀತೆಯ ಮರ್ಯಾದೆ ಕಾಪಾಡದಂತೆ ಆಯಿತು. ಆದರೆ ರಾಮನ ಮರ್ಯಾದೆ ಹೊರಟೋಗ್ಬಿಡ್ತು. ಯಾಕೆ ಹೋಯಿತು ಅಂದರೆ, ಹಿಮವಂತನ ತಪ್ಪಲಿನಲ್ಲಿ ಹಿಮಾದ್ರಿಯ ಸಾನು ಪ್ರದೇಶದಲ್ಲಿಯೇ ಕಾಣುವಂಥದ್ದನ್ನು, ಆ ಜಿಂಕೆಯನ್ನು ನಿನ್ನ ಪುಣ್ಯವೋ ಎಂಬಂತೆ ನಿನ್ನ ಒಂದು ಪಿತೃಶ್ರಾದ್ದದ ಸಂಕಲ್ಪ ಸಿದ್ಧಿಗೆ, ಆ ವ್ರತನಿಷ್ಠೆಗೆ ಮೆಚ್ಚಿ ದೇವತೆಗಳೇ ಕಳಿಸ್ಕೊಟ್ಬಿಟ್ಟಿದ್ದಾರೆ ಅಂತ ರಾವಣ ಹೇಳಿದ್ರೆ, ಕೋಲೆ ವಸವಂತರ ರಾಮ ಹೌದು ಹೌದು ಅಂತ ಅಂದುಕೊಂಡು ಬೆಂಬತ್ತಿ ಹೋಗ್ತಾನೆ. ಇಷ್ಟು ಪೆದ್ದನ ರಾಮ, ಅವನು ತನ್ನ ಪಿತೃಭಕ್ತಿಯನ್ನೆಲ್ಲ ಇಷ್ಟು ದೊಡ್ಡದಾಗಿ ಎಸ್ಟಿಮೇಟ್ ಮಾಡ್ಕೊಂಡು ಬಿಟ್ಟಿದ್ನ. ಮೊದಲನೇ ಅಂಕದಲ್ಲಿ ಅದೇನು ನಮ್ಮಪ್ಪ ಹೇಳ್ದ ನಾನು ಮಾಡಿದೆ ಪರಿತ್ಯಾಗವನ್ನು, ರಾಜ್ಯವನ್ನು, ಅದರೊಳಗೆ ಏನಪ್ಪ ದೊಡ್ಡದು ಅಂತ ಹೇಳಿದವನು ನಮ್ಮಪ್ಪನ ಶ್ರಾದ್ದಕ್ಕೆ ದೇವತೆಗಳು ಹೌದು ಹೌದು ಅನ್ನುವಂತೆ ಬಾಪು ಚಾಂಗು ಬಳ ಉಘೆ ಅಂತ ಕಳಿಸ್ಕೊಟ್ಬಿಟ್ಟಿದ್ದಾರೆ ಈ ಮೃಗವನ್ನು ಅಂತಂದರೆ ಏನು? ವೈಟ್ ವಾಶ್ ಮಾಡೋಕ್ಕೆ ಹೋಗೋರು ಎಲ್ಲರೂ ಕೂಡ ಆ ಸುಣ್ಣದಲ್ಲಿ ಇಜ್ಜಲನ್ನು ಹಾಕ್ಬಿಟ್ಟಿರ್ತಾರೆ. ಅವ್ರಿಗೆ ಗೊತ್ತಿರೋಲ್ಲ ಪಾಪ, ಕುಚ್ಚುಮೊಟ್ಟೆನ ಮಾಡಿರೋದೇ ಟಾರಲ್ಲಿ ಅಂತ ಗೊತ್ತಾಗೋದಿಲ್ಲ. ಯಾರಲ್ಲಿಯೂ ಕಾಣಿಸುತ್ತದೆ. ಅಂಥ ಕಾಳಿದಾಸನೂ ಕೂಡ ಶಾಕುಂತಲದಲ್ಲಿ ಸ್ವಲ್ಪ ದುಷ್ಯಂತನಿಗೆ ವೈಟ್ ವಾಶ್ ಮಾಡೋಕ್ಕೆ ನೋಡಿದ್ರಿಂದಾಗಿ ಶಕುಂತಲ ದುಷ್ಯಂತರ ಮಾನವ ಸ್ವಭಾವಗಳು ಕೆಲವು ಮಹಾಭಾರತದಲ್ಲಿ ಬರುವಂಥದ್ದು ಕಡಿಮೆ ಆಯಿತು. ಮಹಾಭಾರತದಲ್ಲಿ ಡೈರೆಕ್ಟ್ ಬಿಸ್ನೆಸ್ಸೇ ಇರ್ತಕ್ಕಂಥದ್ದು, ಬೇರೆ ಯಾವುದೂ ಇಲ್ಲ. ಕಾರಣ ಬದುಕಿನಲ್ಲಿ ಅದೂ ಇರೋದಕ್ಕೆ ಸಾಧ್ಯ. ನಾವು ನೋಡ್ತೀವಿ ಲೋಕದಲ್ಲಿ ಆ ಥರದ್ದಿರುತ್ತೆ. ನನ್ನ ಪರಿಚಿತರು ಅವರ ಒಬ್ಬನೇ ಮಗ ತೀರ್ಕೊಂಡ, ತಾರುಣ್ಯದ ತುಂಬುತನದಲ್ಲಿದ್ದವನು ತೀರ್ಕೊಂಡಾಗ ದಹನಕ್ಕೆ ಹೋದರು. ಆಗ ಅವನು ಲಂಚ ಕೇಳ್ತಾ ಇದ್ದ. ಆ ಸಂದರ್ಭದಲ್ಲಿ ಅವ್ರ ತಂದೆ ಏನು ಮಾಡಿದ್ರು, ಹೆಣದ ಕೊರಳಿನಲ್ಲಿ ದಪ್ಪ ಬಂಗಾರದ ಸರ ಇತ್ತು, ತೆಗೆದುಬಿಟ್ಟು ಅವನು ಕೊಟ್ಟು, ನೋಡಪ್ಪ ಇದರ ಬೆಲೆ
ಕಡಿಮೆ ಅಂದರೂ ಒಂದು 18-20 ಸಾವಿರ ಆಗುತ್ತೆ. ನೀನು ನಿನ್ನ ಲಂಚದ ಪ್ರಮಾಣಕ್ಕನುಸಾರವಾಗಿ ಅಷ್ಟು ಹೆಣಗಳಿಗೆ ಲಂಚ ಕೇಳಬೇಡ ಅಂತಂದು ಬಂದರು. ಅದೊಂದು ಮಾಡೋ ಉಪಕಾರ ಅಷ್ಟೇ. ನನ್ನಂತೆ ಯಾವ ತಂದೆನೂ ಕೂಡ ಮಗನ ಹೆಣವೋ ಬಂಧುವಿನ ಹೆಣವೋ ಮತ್ತಾವುದನ್ನು ಇಟ್ಟುಕೊಂಡು ಲಂಚನೂ ಕೇಳ್ತಾ ಇದ್ದಾರಲ್ಲ, ಇದು ಎಂಥದ್ದು, ಚಿತೆ ಮೇಲೆ ಇಡೋದಕ್ಕೂ ಲಂಚವ, ಕೊಡೋದಂತೂ ದುಡ್ಡಿದ್ದೇ ಇದೆ, ಅದರ ಬದಲಾಗಿ ಇದು ಅಂತ ಬೇಸರ ಪಟ್ಕೊಳ್ಬಾರ್ದು, ಅದಕ್ಕಾಗಿ ಇಷ್ಟು ಮಾಡು ಉಪಕಾರ ಅಂತ. ಐ ಆಮ್ ಡ್ಯಾಮ್ ಶ್ಯೂರ್ ಅವನು ತಗೊಂಡೂ ಇರ್ತಾನೆ, ಲಂಚವೂ ಕೇಳ್ತಾನೆ. ಯಾಕೆಂದರೆ ದಿನ ನೋಡ್ತಾ ಇರ್ತಾನೆ, ದಿನ ಒಂದು 25 ಹೆಣ ಬರ್ತಾ ಇರುತ್ತೆ ಅವನಿಗೆ, ಇಂದೇನು ಬರಲಿಲ್ವಲ್ಲ ಅಂತ ಅವನಿಗೆ ಚಿಂತೆ ಆಗುತ್ತೆ. ಕಾಲ ಕೆಟ್ಟೋಯ್ತು ಸ್ವಾಮಿ, ಜನ ಬೇಗ ಸಾಯೋದಿಲ್ಲ ಅಂತಂದುಕೋತಾನೆ. ಹೀಗಾಗಿ ಈ ವಾಸ್ತವಗಳಿರುತ್ತವಲ್ಲ, ಅದನ್ನು ಮಹಾಕವಿ ಕಲಾತ್ಮಕವಾಗಿ ತೋರಿಸ್ತಾನೆ. ವಾಸ್ತವಗಳಿಗೆ ವಿಮುಖನಾಗೋಲ್ಲ, ಆದರೆ ವಾಸ್ತವಗಳನ್ನು ಸವಿವರವಾಗಿ ತುಂಬ ಹೃದಯಕ್ಕೆ ನಿಕಟವಾಗುವಂತೆ ದುರ್ಬೀನ ಹಾಕಿ ತೋರ್ಪಡಿಸ್ತಾನೆ. ಇರಲಿ, ಈ ದೃಷ್ಟಿಯಿಂದ ನೋಡಿದಾಗ ನಮಗೆ ತಿಳಿಯುತ್ತದೆ ಇಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಬರುವಂಥದ್ದು. ಮತ್ತು ಇಲ್ಲಿ ರಾವಣನ ಪರಿಚಯ ಮಾಡಿಕೊಡುವಾಗ ಆ ಸಂದರ್ಭದಲ್ಲಿ ಆ ಕಾಂಚನ ಪಾರ್ಶ್ವ ಮೃಗಗಳು ಇತ್ಯಾದಿಯನ್ನೆಲ್ಲ ಹೇಳುವಾಗ ಅವನು ತನ್ನ ಒಂದು ಪಾಂಡಿತ್ಯವನ್ನು ಪ್ರಕಾಶನ ಮಾಡಿಕೊಳ್ತಾನೆ. ಕಾಶ್ಯಪ ಗೋತ್ರೋಸ್ಮಿ ಅಂತಾನೆ. ರಾವಣ ಪುಲಸ್ತ್ಯ ಗೋತ್ರದವನು, ಹೋಗಿ ನಮ್ಮ ಗೋತ್ರದವನು ಆಗ್ಬಿಟ್ನಲ್ಲ ಅಂತ ಸಂಕಟ ಆಗುತ್ತೆ. ಆದರೆ ದೈತ್ಯರು ದ್ವಿತೀಯ ಮಕ್ಕಳು ಅಂತಲೂ ಹೌದು, ಅಥವಾ ಧನುವಿನ ಮಕ್ಕಳು ದಾನವರು. ಇವರೆಲ್ಲರೂ ಧನು ಅಂತ ಒಬ್ಬ ಪತ್ನಿ ಇದ್ದಳು ಕಶ್ಯಪನಿಗೆ, ದ್ವಿತೀಯ ಅಂತೂ ಪತ್ನಿ ಪ್ರಸಿದ್ಧ. ಹೀಗಾಗಿ ಕಾಶ್ಯಪ ಗೋತ್ರದವರು ಆಗಬಹುದು. ಮತ್ತು ಗೋತ್ರ ಇಲ್ಲದೆ ಇದ್ದವರಿಗೆಲ್ಲ ಕಾಶ್ಯಪ ಗೋತ್ರ ಅಂತನ್ನುವ ಒಂದು ಜನರಲೈಸೇಷನ್ ಇದ್ದೇ ಇದೆಯಲ್ಲ, ಅನ್ರಿಸರ್ವ್ಡ್ ಕಂಪಾರ್ಟ್ಮೆಂಟು, ಎಷ್ಟು ಜನ ಬೇಕಾದ್ರೂ ನುಗ್ಗಬಹುದು ಅದರೊಳಗೆ. ಆ ರೀತಿಯಾಗಿ ಹಾಗೆ ಸಾಂಗೋಪಾಂಗಂ ವೇದಂ ಅಧೀಯೇ ಮಾನವೀಯಂ ಧರ್ಮಶಾಸ್ತ್ರಂ ಮಾಹೇಶ್ವರಂ ಯೋಗಶಾಸ್ತ್ರಂ ಬಾರ್ಹಸ್ಪತ್ಯಂ ಅರ್ಥಶಾಸ್ತ್ರಂ ಮೇಧಾತಿಥೇ ನ್ಯಾಯಶಾಸ್ತ್ರಂ ಪ್ರಾಚೇತಸಂ ಶ್ರಾದ್ದಕಲ್ಪಂ ಚ. ಸಾಂಗೋಪಾಂಗವಾಗಿ ಅಂಗ ಮತ್ತು ಉಪಾಂಗ ಎರಡೂ ಸೇರಿಕೊಂಡಂತೆ ಶಿಕ್ಷಾ ವ್ಯಾಕರಣ ಛಂದಸ್ಸು ನಿರುಕ್ತ ಕಲ್ಪ ಜ್ಯೋತಿಷ ಇಷ್ಟು ಸೇರಿ ಅಂಗಗಳು. ಇನ್ನು ಉಪಾಂಗಗಳು ಯಾವುದು ಅಂತಂದರೆ ಷಡ್ದರ್ಶನಗಳು, ಧರ್ಮಶಾಸ್ತ್ರ, ಆಮೇಲೆ ಪುರಾಣ, ಆಗಮ ಮತ್ತು ಉಪವೇದಗಳು, ಇವೆಲ್ಲವೂ ಸೇರಿ ಉಪಾಂಗಗಳು ಅಂತ ಒಟ್ಟು 18 ವಿದ್ಯಾಸ್ಥಾನಗಳು ಅಥವಾ 14 ವಿದ್ಯಾಸ್ಥಾನಗಳು ಸೇರಿದಾಗ ಸಂಗೋಪಾಂಗವಾದಂಥ ವೇದ ಅಂತ ಆಗುವಂಥದ್ದು. ಮತ್ತು ಮನುಶಾಸ್ತ್ರ ಯಾವುದಿದೆ ಧರ್ಮಶಾಸ್ತ್ರ, ಮಾಹೇಶ್ವರಂ ಯೋಗಶಾಸ್ತ್ರ, ಮಹೇಶ್ವರ ಪ್ರಣೀತವಾದ ಯೋಗಶಾಸ್ತ್ರ, ಪಾತಂಜಲ ಯೋಗಶಾಸ್ತ್ರ ಪ್ರಸಿದ್ಧ, ಮಾಹೇಶ್ವರ ಅಂತ ಮತ್ತೊಂದು ಹೇಳ್ತಾನೆ. ಬಾರ್ಹಸ್ಪತ್ಯಂ ಅರ್ಥಶಾಸ್ತ್ರ, ಕೌಟಿಲ್ಯ ಅರ್ಥಶಾಸ್ತ್ರ ಗೊತ್ತು, ಆದರೆ ಅದಕ್ಕೂ ಪ್ರಾಚೀನವಾದದ್ದು ಬೃಹಸ್ಪತಿ ಅರ್ಥಶಾಸ್ತ್ರ ಅಂತ ಕೌಟಿಲ್ಯನೇ ಹೇಳ್ತಾನೆ. ಮೇಧಾತಿಥಿಯ ನ್ಯಾಯಶಾಸ್ತ್ರ ಅಂತ ನಮಗೆ ಗೊತ್ತಿರುವುದು ಗೌತಮ ನ್ಯಾಯಶಾಸ್ತ್ರ. ಮೇಧಾತಿಥಿಯದು ಇನ್ನೂ ಒಂದು ಪ್ರಾಚೀನವಾದದ್ದಿತ್ತು ಅಂತ. ಪ್ರಾಚೇತಸಂ ಶ್ರಾದ್ದಕಲ್ಪಂ ಅಂದರೆ ವರುಣ ಪ್ರಣೀತವಾದದ್ದು, ವಾರುಣೇಯವಾದದ್ದು ಅಂತ, ಅಥವಾ ವಾಲ್ಮೀಕಿ ಬರೆದಂಥದ್ದು ಅಂತ. ವಾಲ್ಮೀಕಿ ಗಣಿತಂ ಅಂತ ಒಂದು ಗಣಿತ ಇದೆ ಅಂತ ಭರದ್ವಾಜ ವೈಮಾನಿಕ ಶಾಸ್ತ್ರದಲ್ಲಿ ಉಲ್ಲೇಖ ಬರುತ್ತೆ. ನಮ್ಮ ಪುಣ್ಯ ವಾಲ್ಮೀಕಿ ರಾಮಾಯಣ ಮಾತ್ರ ಒಂದು ಬರೆದು ಬಚಾವಾಗಿದೆ. ಅವೆಲ್ಲ ಇದ್ದಿದ್ದರೆ ಇನ್ನೇನು ಕೋಲಾಹಲವಾಗ್ತಾ ಇತ್ತೋ ಗೊತ್ತಿಲ್ಲ. ಹೀಗೆ ಈ ಕೆಲವು ವಿವರಗಳು ಸ್ವಾರಸ್ಯಕಾರಿಯಾದದ್ದು. ಇಂಥ ವಿವರಗಳಿಂದಲೇ ಪ್ರಾಯಶಃ ಮುಂದೆ ನಾವು ನೋಡ್ತೀವಿ ಅನರ್ಘರಾಘವದಲ್ಲಿ ಮುರಾರಿ ಬರೆದಂಥ ಪ್ರೌಢವಾದ ಚಂಪೂಕಾವ್ಯ ಸದೃಶವಾದಂತಹ ರಾಮಾಯಣ ನಾಟಕ ಅನರ್ಘರಾಘವದಲ್ಲಿ ರಾವಣ ಕಟಂದಿ ನ್ಯಾಯಶಾಸ್ತ್ರ ಕೂಡ ಅಭ್ಯಾಸ ಮಾಡಿ ಬರೆದಿದ್ದ ಅಂತೆಲ್ಲ ಗೊತ್ತಾಗುತ್ತದೆ. ಇರಲಿ, 5ನೇ ಅಂಕದಲ್ಲಿ ನಾವು ಸೀತಾಪಹರಣವನ್ನು ನಾವು ನೋಡ್ತೀವಿ. ರಾವಣ ಸೀತೆಯನ್ನು ಅಪಹರಣ ಮಾಡಿಕೊಂಡು ಹೋಗ್ತಾನೆ. ಆಮೇಲೆ 6ನೇ ಅಂಕದಲ್ಲಿ ನಾವು ಕಾಣುವಂಥದ್ದು ವಿಶಿಷ್ಟವಾದ ಭಾಸನ ಕಲ್ಪನೆ. ಅದೆಂದರೆ ಸೀತಾಪಹರಣದ ವಾರ್ತೆ ಸುಮಂತ್ರನ ಮೂಲಕ ಭರತನಿಗೆ ತಿಳಿಯುತ್ತದೆ. ಭರತ ವಾಲ್ಮೀಕಿ ರಾಮಾಯಣದ ಭರತನಂತೆ ಪಾದುಕೆ ತಗೊಂಡು ಕ್ವಯೆಟ್ಟಾಗಿ ಹೋಗಿಬಿಡೋದಿಲ್ಲ. ಮತ್ತೆ ತಿಂಗಳಿಗೂ ಕೂಡ ಮೆಸೆಂಜರ್ಸನ್ನು ಕಳಿಸಿ ಸಂದೇಶವಾಹಕರ ಮೂಲಕವಾಗಿ ರಾಮನ ಮತ್ತು ಲಕ್ಷ್ಮಣಾದಿಗಳ ಕ್ಷೇಮವನ್ನು ಯೋಗವನ್ನು ವಿಚಾರಿಸ್ಕೊಳ್ತಾ ಇರ್ತಾನೆ. ಹಾಗಾಗಿ ಇಂದಿನಂತೆ ಹೋದಂಥ ದೂತ ಬರ್ತಾನೆ, ಸುಮಂತ್ರ ಬರ್ತಾನೆ. ಬಂದ ತತ್ಕ್ಷಣವೇ ಗೊತ್ತಾಗುತ್ತದೆ ಸೀತಾಪಹರಣ ಆಗಿದೆ ಅನ್ನುವಂಥದ್ದು. ಅದಕ್ಕೆ ಮುನ್ನ ಒಂದು ವಿಷ್ಕಂಭಕ ಕೂಡ ಉಂಟು. ಆ ವಿಷ್ಕಂಭಕದಲ್ಲಿ ನಾವು ಸೀತಾಪಹಾರ ಮತ್ತು ಜಟಾಯುವಿನ ಪರಾಕ್ರಮ ಇತ್ಯಾದಿಗಳನ್ನೆಲ್ಲವನ್ನು ಕೂಡ ನೋಡ್ತೀವಿ. ಆ ಮೂಲಕವಾಗಿ ಒಂದು ಕರುಣರಸದ್ದೇ ಪ್ರಾಶಸ್ತ್ಯ ಇರುವ ನಾಟಕದಲ್ಲಿ ವೀರದ ಎಳೆಯನ್ನು, ತ್ಯಾಗದ ಎಳೆಯನ್ನು, ಆ ಯುದ್ಧವೀರದ ಸ್ವಾರಸ್ಯವನ್ನು ಸ್ವಲ್ಪ ಕೊಟ್ಟಿದ್ದಾನೆ. ಈ ಇಡೀ ನಾಟಕ ಕರುಣದ ಬೇರೆ ಬೇರೆ ಆಯಾಮಗಳನ್ನು ಒಳಗೊಂಡದ್ದು. ಮೊದಲನೇ ಅಂಕದಲ್ಲಿ ನಾವು ಕಾಣುವಂಥದ್ದು ಮಕ್ಕಳು ತಂದೆಯ ಬಗ್ಗೆ
ವರ್ತಿಸುವ ರೀತಿಯಲ್ಲಿರುವ ವಾತ್ಸಲ್ಯದ ಎಳೆ ಇರುವಂಥ ಕಾರುಣ್ಯ. 2ನೇ ಅಂಕದಲ್ಲಿ ಸಂಪೂರ್ಣವಾಗಿ ವಿಯೋಗದ ಶೋಕ, ಆ ಕಾರುಣ್ಯ ದಶರಥ ಅನುಭವಿಸುವಂಥದ್ದು. 3ನೇ ಅಂಕದಲ್ಲಿ ಭರತ ತನ್ನ ತಾಯಿಯ ಅಪರಾಧಕ್ಕಾಗಿ ಮತ್ತು ತಂದೆಯ ಸಾವಿಗಾಗಿ, ಅಣ್ಣನ ವನವಾಸಕ್ಕಾಗಿ ದುಃಖಿಸುವಂಥ ಸಂಪೂರ್ಣವಾದ ಭರತನ ಸಂಕಟ. 4ನೇ ಅಂಕದಲ್ಲಿ ಭರತ ರಾಮ ಇತ್ಯಾದಿಗಳ ಸ್ನೇಹಪೂರ್ಣವಾದಂಥ ವಿಯೋಗದ ಸಂಯೋಗದ ಈ ಸಂವಿಧಾನಕದ ವ್ಯಥೆಯ ಒಂದು ಕಾರುಣ್ಯ. 5ನೇ ಅಂಕದಲ್ಲಿ ಶ್ರಾದ್ದ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ರಾಮ ಒದ್ದಾಡುವುದು, ಆ ಮೂಲಕ ಪರಿಹಾರ ಒಂದು ಸಿಕ್ತು ಅನ್ನುವ ಒಂದು ಅದ್ಭುತದ ಎಳೆ, ಜೊತೆಗೆ ಸೀತಾಪಹರಣದ ಒಂದು ಕಾರುಣ್ಯ, ಸೀತೆಯ ಸಂಕಟ ವಿಹ್ವಲತೆ, ಹೀಗೆ ಸೀತಾರಾಮರ ವಿರಹದ ಮೂಲಕವಾಗಿ ಬಂದೊದಗತಕ್ಕಂಥ ಒಂದು ಕಾರುಣ್ಯ. 6ನೇ ಅಂಕದಲ್ಲಿ ಸೀತಾಪಹರಣವಾದದ್ದನ್ನು ಕೇಳಿ ಕುಲವಧುವಿನ ಅಪಹಾರ ಅಂತ ಭರತ ಇತ್ಯಾದಿಗಳೆಲ್ಲ ದುಃಖಿಸುವಂಥದ್ರ ಮೂಲಕ ಕಾರುಣ್ಯ. 7ನೇ ಅಂಕದಲ್ಲಿ ಎಲ್ಲವೂ ಮಂಗಳವಾಗಿ ಪರಿಸಮಾಪ್ತವಾದಂಥ ನೆಮ್ಮದಿಯನ್ನು ಕಾಣ್ತೀವಿ. ಒಟ್ಟಿನಲ್ಲಿ ಪ್ರಧಾನವಾಗಿ ಕರುಣ ಈ ಒಂದು ನಾಟಕದ ಲಕ್ಷಣ. ಬಹುಭೂತಿಯ ಕಾರುಣ್ಯ ಯಾವುದುಂಟು ಅದಕ್ಕೆ ಹೆಗಲಣಿಯಾಗಿ ನಿಲ್ಲಬಹುದಾದ ಕಾರುಣ್ಯ ಇದು ಅಂತಂತಾರೆ. ಅಂದರೆ ಬಹುಭೂತಿಯ ಕಾರುಣ್ಯದಲ್ಲಿ ತುಂಬ ಉತ್ಕೃಷ್ಟವಾದ ಕಾವ್ಯಮಯವಾದ ವರ್ಣನೆಗಳು ಬರ್ತವೆ. ಇಲ್ಲಿ ವರ್ಣನೆಗಳು ಜಾಸ್ತಿ ಇಲ್ಲ, ಎಲ್ಲವೂ ಕೂಡ ಸಂವಾದವೇ ಆಗಿದೆ. ಅದು ಕಥಾನಕವನ್ನು ಒಳ್ಳೆಯ ರೀತಿಯಲ್ಲಿ ಪಾತ್ರ ಚಿತ್ರಣವನ್ನು ಸ್ಫುಟವಾಗುವಂತೆ ಮಾಡಿದೆ. ಈ 6ನೇ ಅಂಕದಲ್ಲಿ ಕಂಚುಕಿ ಪ್ರತಿಹಾರಿ ಎಲ್ಲರೂ ಬಂದ ಮೇಲೆ ಆ ಸೀತಾಪಹಾರದ ವಾರ್ತೆ ನಮಗೆ ಗೊತ್ತಾಗುತ್ತದೆ. ಸುಮಂತ್ರ ಹೇಳ್ತಾನೆ, ಕುತಃ ಕ್ರೋಧೋ ವಿನೀತಾನಾಂ ಲಜ್ಜಾವಾ ಕೃತಚೇತಸ ಮಯಾ ದೃಷ್ಟಂ ತು ತಚ್ಛೂನ್ಯಂ ತೈರ್ವಿಹೀನಂ ತಪೋವನಂ. ಚೆನ್ನಾಗಿದ್ದಾನ ಅಣ್ಣ, ಅತ್ತಿಗೆ ಮತ್ತು ಲಕ್ಷ್ಮಣ ಅಂತ ಕೇಳಿದ್ರೆ ಏನು ಮಾಡೋದು, ಯಾವುದೂ ಇಲ್ಲ, ಅಲ್ಲೆಲ್ಲ ಖಾಲಿ ಆಗಿಬಿಟ್ಟಿತ್ತು, ತಪೋವನವೇ ಶೂನ್ಯವಾಗಿತ್ತು ಅಂತ. ಕೊಗತ ಇತಿ ಶ್ರುತಃ, ಎಲ್ಲಿಗೆ ಹೋದರು ಅಂತಂದರೆ ಕಿಷ್ಕಿಂಧೆಗೆ ಹೋದರು, ಹೀಗಾಯಿತು ಅಂತ ಸೀತಾಪಹರಣದ ವಾರ್ತೆ ಇದನ್ನೆಲ್ಲವನ್ನು ಹೇಳ್ತಾ ಬರ್ತಾನೆ. ವಾಲ್ಮೀಕಿ ರಾಮಾಯಣದಲ್ಲಿ ಭರತ ಮತ್ತೆ ಮತ್ತೆ ಬಂದಾನು ಅನ್ನೋದಕ್ಕೋಸ್ಕರವೇ ಚಿತ್ರಕೂಟದಿಂದ ಪಂಚವಟಿಗೆ ರಾಮ ಬಂದಿದ್ದು ಅಂತ ಬರುತ್ತೆ. ಇಲ್ಲಿ ಹಾಗೆ ಮಾಡಿಲ್ಲ. ಅವರು ಎಲ್ಲಿಗೆ ಹೋದರೂ ಏನಾಯಿತು ಅನ್ನೋದು ಯಾವುದೂ ಹೇಳೋದಿಲ್ಲ. ಪಂಚವಟಿಗೆ ಬಂದರೆ ಮತ್ತೊಂದಾಯಿತೆ ಎಂಥದ್ದು ಹೇಳೋದಿಲ್ಲ. ಹೀಗೆ ಸಂವಿಧಾನವನ್ನು ತನಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಕವಿ ಮಾಡಿಕೊಂಡಿದ್ದಾನೆ. ಆಮೇಲೆ ಸುಗ್ರೀವನ ರಾಜ್ಯ ಪ್ರಾಪ್ತಿ, ಸುಗ್ರೀವ ಸಖ್ಯ ಇತ್ಯಾದಿಗಳನ್ನೆಲ್ಲ ಸುಗ್ರೀವೋ ಭ್ರಂಶಿತೋ ರಾಜ್ಯಾತ್ ಭ್ರಾತ್ರ ಜ್ಯೇಷ್ಠೇನ ವಾಲಿನ ಹೃತದಾರೋ ವಸಂಚಯಲೆ ತುಲ್ಯ ದುಃಖೇನ ಮೋಕ್ಷಿತಃ. ಸಮಾನ ದುಃಖ ವ್ಯಸನೇಶು ಸಖ್ಯಂ ಅಂತ ಬರುತ್ತಲ್ಲ, ಸಮಾನ ಶೀಲವ್ಯಸನೇಶು ಸಖ್ಯಂ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ. ಹಾಗೆ ಸುಗ್ರೀವನ ರಾಮನ ಮೈತ್ರಿಯ ಕಥನದ ಎಳೆಯನ್ನು ಅಂದರೆ ಕಿಷ್ಕಿಂಧ ಕಾಂಡದ ವಿವರವನ್ನು ಕೊಡ್ತಾ ಇದ್ದಾನೆ. ಮತ್ತು ಇದೆಲ್ಲ ಆಗಿದ್ಯಾತಕ್ಕೆ ವೈರಂ ಮುನಿಜನಸ್ಯಾರ್ಥೆ ರಕ್ಷಸಾ ಮಹತಾಕೃತಂ ಸೀತಾ ಮಾಯಾಮುಪಾಶ್ರಿತ್ಯ ರಾವಣೇನ ತಥೋ ಹೃತ ಅಂತ. ಈಗ ಸೀತಾಪಹರಣದ ವಾರ್ತೆ ಹೇಳ್ತಾನೆ. ಮುನಿಜನ ರಕ್ಷಣೆಗಾಗಿ ರಾಮ ರಾಕ್ಷಸ ವಧೆ ಮಾಡಿದ ಜನಸ್ಥಾನದಲ್ಲಿ, ಅದು ಸೀತಾ ಅಪಹರಣದಲ್ಲಿ ಪರಿಣಮಿಸಿತು ಅಂತ. ಹೀಗಾಗಿ ಶೂರ್ಪಣಖಿಯ ವೃತ್ತ ಅಂತ ಜಾಣ್ಮೆಯಿಂದ ಬಿಟ್ಟದ್ದೇ ಆಗಿದೆ. ತುಂಬ ಸಂಕಟ ಪಡ್ತಾನೆ, ಮೂರ್ಛಿತನಾಗ್ತಾನೆ ಭರತ. ಆಮೇಲೆ ಇದು ಏನಾಗಿತ್ತು, ಈ ರೀತಿಯಾದ ಸ್ಥಿತಿ ನಮ್ಮ ಕುಲಕ್ಕೆ ಬಂತಲ್ಲ ಅಂತ. ಅಷ್ಟೊತ್ತಿಗೆ ತಾಯಿ ಬರ್ತಾಳೆ ಅನ್ನುವಂಥದ್ದು ಗೊತ್ತಾಗುತ್ತದೆ. ಅಂದರೆ ಕೈಕೇಯಿ ಬರುವಂಥದ್ದು. ಕೈಕೇಯಿ ಪ್ರತಿಹಾರಿಯ ಜೊತೆಗೆ ಮಾತಾಡಿಕೊಂಡು ಬರ್ತಾಳೆ. ರಾಮನ ಕಡೆಯಿಂದ ದೂತ ಬಂದಿದ್ದಾನೆ ಅಂದರೆ ಏನಿರಬಹುದು ಸುದ್ದಿ ಅಂತ ಹೇಳ್ಬಿಟ್ಟು ಬರ್ತಾಳೆ. ಆಗ ಬಂದ್ಯಾ, ನಿನಗೆ ಸಂತೋಷವಾಗುವಂಥ ಸುದ್ದಿ ಒಂದಿದೆ, ಅತಃ ಪರಂ ಪ್ರಿಯಂ ನಿವೇದಯಾಮಿ ಅತ್ರ ಭವತ್ಯೈ ಅಂತ ಹೇಳ್ಬಿಟ್ಟು ಅಂತಾನೆ. ಆ ವ್ಯಂಗ್ಯ ನೋಡಿ. ಜಾತ ಅಪಿ ಕೌಸಲ್ಯ ಸುಮಿತ್ರಾ ಚ ಶಬ್ದಾಭೈತವ್ಯ. ಕೌಸಲ್ಯ ಸುಮಿತ್ರೇನೋ ಕರೆಸೋಣ, ಆಗಿದ್ರೆ ಒಳ್ಳೆ ಮಾತಾದರೆ ಅಂತ. ನಕಲು ತಾಭ್ಯಾಂ ಶ್ರೋತವ್ಯಂ, ಅವ್ರು ಕೇಳುವಂಥದ್ದಲ್ಲ ಅಂತ. ಏನಿದು ಅಂತ ಅವಳು ಕೇಳ್ತಾಳೆ. ಫಣಜಾತ ಯಃ ಸ್ವರಾಜ್ಯಂ ಪರಿತ್ಯಜ್ಯ ತ್ವನ್ನಿಯೋಗಾದ್ ವನಂ ಗತಃ ತಸ್ಯ ಭಾರ್ಯ ಹೃತ ಸೀತಾ ಪರ್ಯಾಪ್ತಸ್ಥೆ ಮನೋರಥಃ. ಯಾರ ರಾಜ್ಯ ಕಿತ್ಕೊಂಡು ಕಾಡಕ್ಕೆ ಕಳಿಸಿದ್ಯೋ ಅವನ ಹೆಂಡತಿಯನ್ನು ಯಾರೋ ಕದ್ದುಬಿಟ್ರು, ಇನ್ನು ನಿನ್ನ ಆಸೆ ಪೂರ್ತಿ ಆಯಿತಾ ಅಂತ ಹೇಳ್ಬಿಟ್ಟಂತಾನೆ. ಈ ಅನುಷ್ಠುಪ್ ಛಂದಸ್ಸಿನ ತೀವ್ರತೆ ನೋಡಿ, ತುಂಬ ಬಳಸಿಕೊಂಡಿದ್ದಾನೆ. ಇಲ್ಲಿ ಅತಿ ಹೆಚ್ಚು ಬಳಸಿಕೊಂಡಿರುವಂಥದ್ದು ಅನುಷ್ಠುಪ್ಪು, ಆಮೇಲೆ ವಸಂತ ತಿಲಕ, ಆರ್ಯ ಛಂದಸ್ಸುಗಳು ಭಾಳ ಸೊಗಸಾಗಿ ಬಳಸ್ಕೊಂಡಿದ್ದಾನೆ. ಕೈ ಕೇಳ್ತಾಳೆ, ಅಯ್ಯೋ ಇದೇನು ಅಂತ. ಭರತ ಹೇಳ್ತಾನೆ, ಹಂತ ಭೋಹೋ ಸತ್ವಯುಕ್ತಾನಾಂ ಇಕ್ಷ್ವಾಕೂಣಾಂ ಮನಸ್ವಿನಾಂ ವಧು ಪ್ರದರ್ಶನಂ ಪ್ರಾಪ್ಯಾತ್ರ ಭವತೀಂ ವಧೂಂ. ನೀನು ಈ ಮನೆಗೆ ಸೊಸೆಯಾಗಿ ಬಂದ ಮೇಲೆ ಈ ಮನೆಯ ಸೊಸೆಯನ್ನು ಯಾರೋ ಕದ್ದೊಯ್ಯುವಂತೆ ಆಯಿತು, ನಿನ್ನ ಪಾದ ಪ್ರವೇಶದ ಒಂದು ಫಲ ಅಂತಂತಾನೆ. ಆ ಮಾತುಗಳನ್ನು ನೋಡಿ ಎಷ್ಟು ಶಕ್ತವಾಗಿ ಬಳಸ್ತಾನೆ ಅಂತ. ಭಾಸನಲ್ಲಿಯೇ ನಾವು ಸಂಸ್ಕೃತದ ವಾಗ್ರೂಢಿ ನಿಸರ್ಗ ಸಹಜವಾಗಿ ಸುಂದರವಾಗಿ ಸಶಕ್ತವಾಗಿ ಬರುವುದನ್ನು ನೋಡ್ತೀವಿ.
ಸಂಸ್ಕೃತವನ್ನು ಈ ಥರ ಬಳಸುವುದು ಕಷ್ಟ. ನೋಡೋದಕ್ಕೆ ತುಂಬ ಸುಲಭ, ಅರೆ ಭಾಳ ಕಷ್ಟ. ಇದು ಒಬ್ಬ ಕವಿಗೆ ದಕ್ಕಿದ್ರೆ ಸಾಕು, ಅವನು ಪುಣ್ಯಶಾಲಿ ಅಂತ ಅನಿಸ್ಕೊಳ್ತಾನೆ. ಪಂಚತಂತ್ರದ ಸಂಸ್ಕೃತ, ಕಾಳಿದಾಸನ ನಾಟಕಗಳ ಗದ್ಯದ ಸಂಸ್ಕೃತ, ಕುಮಾರ ಸಂಭವ ಮೇಘದೂತಗಳ ಸಂಸ್ಕೃತ, ಹಾಗೆ ಈ ಭಾಸನ ನಾಟಕಗಳ ಸಂಸ್ಕೃತ, ಮೃಚ್ಛಕಟಿಕದ ಸಂಸ್ಕೃತ, ಇದು ಬಂದರೆ ಸಾಕು ಸಂಸ್ಕೃತ ಸಂಭಾಷಣಶೀಲವಾದದ್ದು, ಉಜ್ವಲವಾದದ್ದು ಅಂತ ಗೊತ್ತಾಗುತ್ತದೆ. ಆಗ ಕೈಕೇಯಿ ಅಂದ್ಕೋತಾಳೆ, ಈಗ ಬಂತು ಕಾಲ, ನಾನು ಯಾಕೆ ಇದನ್ನು ಮಾಡಿದೆ ಅಂತ ಹೇಳೋದಿಕ್ಕೆ ಅಂತ ಹೇಳ್ಬಿಟ್ಟು ಅಂತಾಳೆ. ಅವಳು ಈಗ ಹೇಳ್ತಾಳೆ, ನಾನು ಹೇಳ್ತೀನಪ್ಪ, ನಿನ್ನ ತಂದೆಗೆ ಶಾಪ ಇತ್ತು ಅಂತ ಋಷಿಶಾಪದ ಕಥೆಯನ್ನು ಹೇಳ್ತಾಳೆ. ಶ್ರವಣಕುಮಾರ ಅವನು ತಂದೆಯ ತಾಯಿಂದರ ಸೇವೆ ಮಾಡ್ತಾ ಇದ್ದವನು ಆನೆ ಅನ್ನುವ ಭ್ರಮೆಗೆ ತುತ್ತಾಗಿ ದಶರಥನಿಂದ ಮಾರಿತನಾದದ್ದು. ದಶರಥ ಸತ್ತ ಶ್ರವಣಕುಮಾರನ ತಂದೆ ತಾಯಿಗಳ ಮೂಲಕ ಶಾಪ ಪಡೆದದ್ದು. ಪುತ್ರ ವಿಯೋಗದಿಂದ ಸಾಯ್ತೀನಿ ಅಂತ ಗೊತ್ತಾದದ್ದು. ಮಗನ ವಿಯೋಗ ಅಂತಂದರೆ ಸಂತಾನ ಇಲ್ಲದ ಕಾರಣ ಅದೊಂದು ವರವೇ ಆಯಿತು ಅಂತ ಅವನು ಭಾವಿಸಿಕೊಳ್ಳೋದು. ಮತ್ತು ಆ ಒಂದು ಬಾಧ್ಯತೆ ಕೈಕೇಯಿಯ ಮೇಲೆ ಬಂದದ್ದು. ವಸಿಷ್ಠ ವಾಮದೇವಾದಿಗಳೆಲ್ಲ ಕೈಕೇಯಿಯ ಜೊತೆಗೆ ಮಂತ್ರಾಲೋಚನೆ ಮಾಡಿದ್ದು, ಅದು ಸುಮಂತ್ರನಿಗೂ ಗೊತ್ತಾದದ್ದು. ಮಕ್ಕಳ ವಿಯೋಗ ಅಂದರೆ ಮಕ್ಕಳೆಲ್ಲ ಸಾಯುವುದು ಅಂತ ಅರ್ಥ. 4 ಜನ ಮಕ್ಕಳಿದ್ದರೂ ಇಲ್ಲವಾಗುವಂಥದ್ದು ಅಂದರೆ ಅದು ದೊಡ್ಡದೇ ಆದಂಥ ತೊಂದರೆ. ಅದಕ್ಕಿಂತ ಮಿಗಿಲಾದ ಕಂಟಕ ಇನ್ನೇನು ಉಳಿದಿತ್ತು? ಇಷ್ಟು ಜನ ಮಕ್ಕಳನ್ನು ಕಳ್ಕೊಂಡು ದಶರಥನೂ ಸಾಯ್ತಾನೆ ಅಂದರೆ ಇನ್ನು ರಘುವಂಶಕ್ಕೆ ಉಳಿಯೋದೇನು? ಹಾಗಾಗಿ ಪುತ್ರ ವಿಯೋಗವನ್ನು ನಾವೇ ಉಂಟು ಮಾಡಿದ್ರೆ ದಶರಥ ಸಾಯ್ತಾನೆ. ವಿಯೋಗ ಅಂದರೆ ದೂರದೇಶಕ್ಕೆ ಹೋಗುವಂಥದ್ದು ಅಷ್ಟೇ. ವಿಗತಃ ಯೋಗ ವಿಯೋಗ ಅಷ್ಟು ಮಾಡುವಂಥದ್ದು, ಅದಕ್ಕಾಗಿ ಮಾಡಿದ್ದು ಅಂತ. ಆಗ ನೋಡಿ ಭರತ ಪಾಟಿ ಸವಾಲು ಹಾಕ್ತಾನೆ, ನಮ್ಮೆಲ್ಲರ ಪ್ರಶ್ನೆ ಕೇಳ್ತಾನೆ, ನನ್ನನ್ನೇ ಕಾಡಿಗೆ ಯಾಕೆ ಕಳಿಸ್ಬಾರ್ದಾಗಿತ್ತು ನೀನು ಪುತ್ರ ವಿಯೋಗ ಅಂತ? ನಿನ್ನದು ಸಿದ್ಧವೇ ಆಗಿತ್ತಪ್ಪ, ಪದೇ ಪದೇ ಸೋದರ ಮಾವನ ಮನೆಗೆ ಹೋಗ್ತಾ ಇದ್ದೆ, ಹಾಗಾಗಿ ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಆಗಿತ್ತು. ರಾಮನ ಮೇಲೆ ಅವನಿಗೆ ಪ್ರೀತಿ ಇತ್ತು, ಆ ಕಾರಣ ಮಾಡಿದ್ದು ಅಂತ. ಇದು ಅನುಲ್ಲಂಘನೀಯವಾದದ್ದು. ಯಾರು ಈ ಒಂದು ಪಾಟಿ ಸವಾಲಿಗೆ ಇದಕ್ಕಿಂತ ಒಳ್ಳೆಯ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಕೇಳ್ತಾನೆ, 14 ವರ್ಷ ಅಂತ ಯಾಕೆ ಇಟ್ಟಿಯಲ್ಲ ಅಂತ. ಬಾಯಿ ಜಾರಿ ನಾನು ಹೇಳಿಬಿಟ್ಟಿದ್ದು 14 ದಿವಸ ಅಂತ ಹೇಳಬೇಕಾಗಿದ್ದು 14 ವರ್ಷ ಅಂತ. ಇದು ಸ್ವಲ್ಪ ಕಷ್ಟ. ಇಷ್ಟೆಲ್ಲ ಪ್ಲ್ಯಾನ್ ಮಾಡಿಕೊಂಡ ಕೈಕೇಯಿಗೆ 14 ದಿನ 14 ವರ್ಷ ಮ್ಯಾನೇಜ್ ಮಾಡೋಕ್ಕಾಗಲಿಲ್ವಾ ಅಂತ. ಮತ್ತು ಆ 14 ದಿವಸದಷ್ಟು ವಿಯೋಗಕ್ಕೆ ದಶರಥ ಸಾಯುವಂಥವನೇ. ಅವನ ಒಂದು ಕ್ರಿಕೆಟ್ ಪ್ಲ್ಯಾನಿಂಗು, ಅವನ ಒಂದು ಮ್ಯಾಚ್ ಫಿಕ್ಸಿಂಗು ಎಲ್ಲ ನೋಡಿದ್ರೆ ಅವನು ಗಟ್ಟಿ ಪಿಂಡ ಅಂತ ಅನಿಸುತ್ತೆ. ಅದಕ್ಕೆಲ್ಲ ಭಾಗುವಂಥವನಲ್ಲ. 14 ವರ್ಷವೇ ಇಡಬೇಕು ಅಷ್ಟೇ. ಅದು ಏನೂ ಇಲ್ಲದೆ ನಿನ್ನಿಂದ ದೂರ ಹೋಗಬೇಕು ಅಂತ ಅಷ್ಟೇ ಮಾಡ್ಬೋದಾಗಿತ್ತಲ್ಲ. ಇವು ಅತಿಯಾದ ಜಾಣ್ಮೆ. ನಾವು ನಮ್ಮ ಕೇಸನ್ನು ತುಂಬ ವಾದ ಮಾಡೋಕ್ಕೆ ಹೋದರೆ ನಮ್ಮ ಕ್ಲೈಂಟ್ಗಳ ಕೊರಳಿಗೆ ಬಂದು ಬಿದ್ದುಬಿಡುತ್ತೆ. ಅದು ಉಂಟಲ್ಲ. ಡೆಮೋಸ್ತನೀಸ್ ಅಂತ ಒಬ್ಬ ಗ್ರೀಕರ ಕಾಲದಲ್ಲಿದ್ದಂಥವನು, ಗ್ರೀಕರ ಕ್ಲಾಸಿಕಲ್ ಪೀರಿಯಡಲ್ಲಿದ್ದಂಥ ವಾಕ್ಪಟು. ಅವನು ಯಾರ ಪರವಾಗಿ ವಾದಿಸಿದರೂ ಕೂಡ ಯಾರೂ ಧೈರ್ಯ ಪಡೋರಾಗಿದ್ದರಂತೆ, ಅವರಿಗೆ ಶಿಕ್ಷೆ ಏನೂ ಆಗೋದಿಲ್ಲ ಅಂತ. ಅವನಿಗೆ ವಾಕ್ಪಟುತ್ವ ಬಂದದ್ದು ಒಂದು ವಿಶೇಷವಾದ ಕಥೆಯೆಲ್ಲ ಉಂಟು. ಅವನಿಗೆ ಉಗ್ಗಿತ್ತು, ತುಂಬ ಕಷ್ಟ ಇತ್ತು. ಅವನ ಚಿಕ್ಕಪ್ಪ ಅವನ ಆಸ್ತಿನೆಲ್ಲ ಅಪಹರಣ ಮಾಡಿಬಿಟ್ಟ. ಆ ಕಾರಣದಿಂದ ಕಡೆಗೆ ಅವನು ನಿರಂತರವಾಗಿ ಅಭ್ಯಾಸದಿಂದ ಉಗ್ಗನ್ನು ಹೋಗಲಾಡಿಸಿಕೊಂಡ, ಅಧ್ಯಯನ ಮಾಡ್ದ, ತನ್ನ ಮೂಲಕವಾಗಿ ಮಹಾವಾಗ್ಮಿ ಆದ ಅಂತೆಲ್ಲ. ಅವನು ಒಮ್ಮೆ ವಾದ ಮಾಡಿದಂತೆ ಒಬ್ಬ ಅಪರಾಧಿ ಪರವಾಗಿ. ಆಮೇಲೆ ಆ ಅಪರಾಧಿ ಕೇಸ್ ಖುಲಾಸ ಆಯಿತು, ಬಿಡುಗಡೆ ಆಯಿತು. ಅವನಿಗೆ ಹೇಳಿದಂತೆ, ಮೊದಲು ನಾನು ತಪ್ಪು ಮಾಡಿದ್ದೆ ಅಂತ ಅನಿಸ್ತಿತ್ತು, ಇವನು ವಾದ ಮಾಡಿದ್ದು ನೋಡಿದ್ರೆ ನಾನೇನು ತಪ್ಪು ಮಾಡಿಲ್ಲ ಅಂತ ನನಗೀಗ ಚೆನ್ನಾಗಿ ಗೊತ್ತಾಗ್ತಾ ಇದೆ, ನಾನು ನಿಜವಾಗ್ಲೂ ಈ ಅಪರಾಧ ಮಾಡೇ ಇಲ್ಲ ಅಂತ ನನಗೆ ತೀರ್ಮಾನ ಆಗಿದೆ ಅಂತಂದನಂತೆ. ಹಾಗಾದರೆ ಗತಿ ಏನು ಅಂತ. ರಾಮಾಯಣದಲ್ಲೆಲ್ಲ ನಾವು ಇನ್ನಷ್ಟು ಮತ್ತಷ್ಟು ಸಂವಿಧಾನಕವನ್ನು ಬದಲಾಯಿಸೋಕೆ ಹೋಗೋದು ಅಂತಂದರೆ ತುಂಬ ಕಷ್ಟ. ಕುವೆಂಪು ಅವರು ಮಂಥರೆಗೆ ಮಾಡೋಕ್ಕೆ ಹೋದರು, ಅದರಿಂದ ಸಾಧಿಸಿದ್ದು ಏನು ಕಷ್ಟ. ವಾಲಿಯನ್ನು ಒಳ್ಳೆಯವನನ್ನಾಗಿ ಮಾಡೋಕ್ಕೆ ಹೋದರು, ಮಾಡ್ಬೋದು. ಆದರೆ ಕಾವ್ಯ ಒಳ್ಳೆಯದಾಗುತ್ತಾ ಅದರಿಂದ ನೋಡಬೇಕು. ಪಾತ್ರ ಒಳ್ಳೆಯದಾಯಿತು, ಕಾವ್ಯ ಕೆಟ್ಟದಾಯಿತು ಅಂತ. ಆಪರೇಷನ್ ಸಕ್ಸಸ್ ಪೇಷಂಟ್ ಡೈಡ್ ಅನ್ನುವ ಪ್ರಸಿದ್ಧವಾದ ಉಕ್ತಿ ಇದಕ್ಕೆ ತಾನೇ ಇರುವಂಥದ್ದು. ಕೆಟ್ಟ ಪಾತ್ರಗಳಿಲ್ಲದೇ ಇದ್ದರೆ ಕಾವ್ಯ ಒಳ್ಳೆಯದಾಗುತ್ತೆ ಅನ್ನೋ ಗ್ಯಾರಂಟಿ ಏನೂ ಇಲ್ಲ. ಕೆಟ್ಟ ಪಾತ್ರಗಳಿದ್ದರೆ ಕಾವ್ಯ ಕೆಡುತ್ತದೆ ಎನ್ನುವಂಥದ್ದು ಏನೂ ಇಲ್ಲ. ಅದು ಹೇಗೆ ಅಂತಂದರೆ, ಖಾರದ ಅಡುಗೆ ಮಾಡಿದ್ರೆ ರುಚಿ ಇರೋಲ್ಲ ಅಂತ ಹೇಳಿದಂತೆ ಆಯಿತು. ಸಿಹಿ ಮಾಡಿ ಕೆಡಿಸುವಂಥವ್ರು ಎಷ್ಟು ಜನ ಇಲ್ಲ ನಳರು. ಹಾಗಾಗಿ ಅದಲ್ಲ. ಆಮೇಲೆ ಇಲ್ಲಂತೂ ನಾಟಕದಲ್ಲಿ ಬರುತ್ತದೆ, ನಾನು ಹಾಗೆ ಮಾಡಿದ್ದಪ್ಪ ಅಂತ. ಸುಮಂತ್ರಾದಿಗಳು ಕೂಡ ಹೌದು ಹೌದು ಅಂತಾರೆ. ಭರತನಿಗೆ ಸಮಾಧಾನ ಆಗುತ್ತದೆ. ಭರತನಿಗೆ ಸಮಾಧಾನ ಆಗಲೇಬೇಕು, ಯಾಕೆಂದರೆ ಭಾಸನ ರಚನೆ.
ಭಾಸ ಈಸ್ ಡೈರೆಕ್ಟಿಂಗ್ ಭರತ. ಹೀಗಾಗಿ ಭರತ ಈಸ್ ಪ್ರಾಡಕ್ಟ್ ಆಫ್ ಭಾಸ, ಅದರಿಂದ ಆಗಲೇಬೇಕು. ನಮಗೆ ಕಷ್ಟ ಆಗುವಂಥದ್ದು. ಆದರೆ ಆ ಚೌಕಟ್ಟಿನೊಳಗೆ ಪರವಾಗಿಲ್ಲ, ಒಳ್ಳೆಯದಾದಂಥ ಸಂವಿಧಾನ ಕೌಶಲ. ಇದನ್ನು ಮೆಚ್ಚೋಕ್ಕೂ ಒಂದು ರೀತಿಯಾದ ಮೈಂಡ್ಸೆಟ್ ಬೇಕಾಗುತ್ತದೆ, ಇಲ್ಲದೇ ಇದ್ದರೆ ಆಗುವುದಿಲ್ಲ. ಗ್ರೀಕ್ ಟ್ರ್ಯಾಜಿಡಿಗಳನ್ನು ನೋಡಿದಾಗ ನಮಗೆ ತಿಳಿಯುತ್ತದೆ, ಅಲ್ಲಿ ಮಾನವನ ಅಸಹಾಯಕತೆ, ವಿಧಿಯ ವೈಕಟ್ಯ ಇವುಗಳನ್ನು ಅತ್ಯುದಾತ್ತವಾಗಿ ಉಜ್ವಲೋಜ್ವಲವಾದ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಆ ಸಂಕಟ ನೋವು ಜಾಸ್ತಿ ಅನಿಸುತ್ತೆ, ಸ್ವಲ್ಪ ನಮ್ಮ ಕಡೆಗೆ ಬರಬಾರ್ದಾಗಿತ್ತು ಅನಿಸುತ್ತೆ. ಅದು ಒಂದು ಎಕ್ಸ್ಟ್ರೀಮು, ಇದೊಂದು ಎಕ್ಸ್ಟ್ರೀಮು. ಶೇಕ್ಸ್ಪಿಯರಲ್ಲೂ ಒಂದು ಸ್ವಲ್ಪ ಎಕ್ಸ್ಟ್ರೀಮ್ಸ್ ಬರುತ್ತೆ. ಆದರೆ ಇವುಗಳ ನಡುವಣ ಹದ ನಮಗೆ ಸಿದ್ಧವೇ ಆಗುವಂಥದ್ದು ಗೊತ್ತಾಗುತ್ತದೆ. ಮತ್ತು ನಾವು ಭರತ ರಾಮನ ರಕ್ಷಣೆಗಾಗಿ ಈಗ ಸೀತೆಯನ್ನು ಬಿಡುಗಡೆ ಮಾಡೋದಕ್ಕೆ ಸಸೈನ್ಯವಾಗಿ ಬರುವಂಥದ್ದು ಅಂತೆಲ್ಲ ತೀರ್ಮಾನವಾಗುತ್ತದೆ. ಇನ್ನು ನಾವು 7ನೇ ಅಂಕಕ್ಕೆ ಬರ್ತೀವಿ. ಆ 7ನೇ ಅಂಕದಲ್ಲಿ ನಾವು ನೋಡುವಂಥದ್ದು ಭರದ್ವಾಜಾಶ್ರಮದ ಸೀನು. ರಾಮ ಸೀತೆಯ ವಿಮೋಚನೆಯನ್ನು ಮಾಡಿಕೊಂಡು ಬಂದುಬಿಟ್ಟಿದ್ದಾನೆ. ಇತ್ತ ಕಡೆ ಕಿಷ್ಕಿಂಧೆಯ ವಾನರರು, ಲಂಕೆಯ ಸೈನಿಕರು ಅಂದರೆ ರಾಕ್ಷಸರು, ಕಿಷ್ಕಿಂಧೆಯ ವಾನರೆಲ್ಲ ಸುಗ್ರೀವನ ನೇತೃತ್ವದಲ್ಲಿ, ಲಂಕೆಯ ರಾಕ್ಷಸರೆಲ್ಲ ವಿಭೀಷಣನ ನೇತೃತ್ವದಲ್ಲಿ, ಅಯೋಧ್ಯೆಯ ಮಾನವರೆಲ್ಲರೂ ಭರತನ ನೇತೃತ್ವದಲ್ಲಿ ಬಂದು ಸೇರಿದ್ದಾರೆ. ಭರತ ರಾಮನ ಸಹಾಯಕ್ಕಾಗಿ ಹೋಗೋದ್ರೊಳಗಾಗಿ ಇಲ್ಲಿಗೆ ಬಂದು ಅವನು ಸೇರಿದ್ದಾನೆ. ಎಲ್ಲರೂ ತ್ರಿವೇಣಿ ಸಂಗಮದಂತೆ ನರ ವಾನರ ದಾನವ ಸೈನ್ಯ ಎಲ್ಲ ಪ್ರಜಾನೀಕವೆಲ್ಲ ಸೇರಿದೆ. ಅಲ್ಲಿಯ ಪಟ್ಟಾಭಿಷೇಕ ಅಂತಾಗಿದೆ. ಆಗ ಇಬ್ಬರು ತಾಪಸಿಗಳು ಮಾತಾಡ್ಕೊಳ್ತಾ ಇದ್ದಾರೆ, ಪಟ್ಟಾಭಿಷೇಕಕ್ಕೆ ವ್ಯವಸ್ಥೆ ಹೇಗೆ ಅಂತ. ಆಗ ಎಲ್ಲರೂ ಬಂದಿದ್ದಾರೆ ಅಂದರೆ ಹೌದು ಬಂದಿದ್ದಾರೆ, ರಾಕ್ಷಸರು ಬಂದಿದ್ದಾರೆ ಅಂತಂದರೆ, ಅತ್ರ ವಿಭೀಷಣ ಸಂಬಂಧಿನೋ ರಾಕ್ಷಸಾಹ ತೇಷಾಂ ಭಕ್ಷಣ ನಿಮಿತ್ತಂ ಕುಲಪತಿ ಪ್ರಮಾಣ. ಇನ್ನು ರಾಕ್ಷಸರು ಬಂದಿದ್ದಾರೆ, ಅವರು ಹೊಟ್ಟೆಪಾಡಿಗೆ ಹೇಗಪ್ಪ, ಕುಲಪತಿ ಭರದ್ವಾಜರನ್ನೇ ಕೇಳಬೇಕು ಏನು ಮಾಡೋದು ಅಂತ. ಅವರು ಮನುಷ್ಯರನ್ನೇ ಅಯೋಧ್ಯ ಪ್ರಜೆಗಳನ್ನೇ ಆರಾಮಕ್ಕೆ ಇಟ್ಕೊಂಡು ಬಿಟ್ಟರೆ ನಮಗೆ ಬಂದಿದ್ದೇ ಒಳ್ಳೆ, ಇವರೇ ಬಂದಿದ್ದು ಆಹಾರವಾಯಿತು ಅಂತಂದರೆ ಗತಿ ಏನು ಅಂತ. ತೇ ಖಲು ಕಾದಂತೆ, ಇಲ್ಲ ವಿಭೀಷಣ ವಿಧೇಯ ಖಲು ರಾಕ್ಷಸಾಹ ಅಲಂ ಸಂಭ್ರಮೇಣ. ಚಿಂತೆ ಮಾಡಬೇಕಾಗಿಲ್ಲ, ವಿಭೀಷಣ ಹೇಳ್ದಂಗೆ ಕೇಳ್ತಾರೆ. ನಮೋ ರಾಕ್ಷಸ ಸಜ್ಜನಾಯ ವಿಭೀಷಣಾಯ. ರಾಕ್ಷಸ ಸಜ್ಜನಾದ ವಿಭೀಷಣನಿಗೆ ನಮಸ್ಕಾರ, ಅವರು ನರಭಕ್ಷಣ ಮಾಡೋದಿಲ್ಲ ಅನ್ನೋದು ನಮಗೆ ಗೊತ್ತಾಯಿತು ಅಂತ. ಹೀಗೆ ಒಂದು ಸಣ್ಣ ಪುಟ್ಟ ವಿನೋದದಿಂದ ಆಗುತ್ತದೆ. ಮತ್ತು ಅಲ್ಲಿ ಆಶ್ರಮ ವಧುಗಳೆಲ್ಲರೂ ಕೂಡ ಸೀತೆಯನ್ನು ತುಂಬ ಚೆನ್ನಾಗಿ ಬರಮಾಡಿಕೊಳ್ತಾರೆ. ಸಖೀತಿ ಸೀತೆಯತಿ ಚ ಜಾನಕೀತಿ ಯಥಾವಯ ಸ್ನಿಗ್ಧತರಂ ಸ್ನುಷೇತಿ ತಪಸ್ವಿದಾರೈ ಜನಕೇಂದ್ರ ಪುತ್ರಿ ಸಂಭಾಷ್ಯಮಾಣ ಸಮುಪೈತಿ ಮಂದಂ. ಗೆಳತಿ ಅಂತ, ಸೀತೆ ಅಂತ, ಜಾನಕಿ ಅಂತ, ಮಗು ಅಂತ, ಸೊಸೆ ಅಂತ, ತಪಸ್ವಿನಿಯರು ಬೇರೆ ಬೇರೆ ವಯಸ್ಸಿಗೆ ಅನುಸಾರವಾಗಿ ಅವಳ ಜೊತೆಗೆ ಸದರದ ಬಾಂಧವ್ಯದ ಸಲುಗೆಯ ಸಂಬೋಧನೆಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಸೀತೆ ನೆಮ್ಮದಿಯಾಗಿದ್ದಾಳೆ ಅಂತ ಈ ರೀತಿಯಾದ ಕೃತ್ಯವಾದ ಚಿತ್ರಣಗಳು ಕೆಲವು ಬರ್ತವೆ. ಆಮೇಲೆ ಎಲ್ಲರೂ ಕೂಡ ಪುಷ್ಪಕ ವಿಮಾನದಿಂದ ಇಳುತಂದು ಪ್ರಜೆಗಳು ಎಲ್ಲರೂ ಬರ್ತಾರೆ. ಯಾಕೆಂದರೆ ರಾಮ ಪಟ್ಟಾಭಿಷೇಕ ಆಗಬೇಕು ಅಂದರೆ ಎಲ್ಲ ಜನಗಳು ಅಲ್ಲಿಗೆ ಬರಬೇಕು. ಭರದ್ವಾಜರು ಎಲ್ಲ ಹೇಳ್ತಾರೆ ನಮ್ಮ ಕಣ್ಣೆದುರಿಗೆ ಆಗಲಿ ರಾಮನ ಪಟ್ಟಾಭಿಷೇಕ ಅಂತ. ಹೀಗಾಗಿ ಆ ವನವಾಸದ ಆ ಅವಧಿ ಮುಗಿದ ಮೇಲೆ ವನದಲ್ಲಿಯೇ ರಾಮನ ಪಟ್ಟಾಭಿಷೇಕ ಆಗುತ್ತದೆ. ಪಟ್ಟಾಭಿಷೇಕ ಆದಮೇಲೆ ಯಥಾ ರಾಮಶ್ಚ ಜಾನಕ್ಯ ಬಂಧುಭಿಶ್ಚ ಸಮಾಗತಃ ತಥಾ ಲಕ್ಷ್ಮ್ಯಾ ಸಮಾಯುಕ್ತೋ ರಾಜ ಭೂಮಿಂ ಪ್ರಶಾಸ್ತುನಃ ಅಂಥೇಳಿ ರಾಮ ಸೀತೆಯಿಂದ ಒಡಗೂಡಿದಂತೆ ನಮ್ಮ ರಾಜನು ಲಕ್ಷ್ಮಿಯಿಂದ ಸಂಪತ್ತಿಯಿಂದ ಒಡಗೂಡಿ ಭೂಮಿಯನ್ನು ಕ್ಷೇಮವಾಗಿ ಪಾಲಿಸಲಿ ಎನ್ನುವ ಭರತವಾಕ್ಯದಿಂದ ಮುಗಿಯುತ್ತದೆ. ಸಂಕ್ಷಿಪ್ತದಲ್ಲಿ ರೂಪಕ ಪರಿಚಯ ಮಾಡಿಕೊಟ್ಟಿದ್ದೀನಿ. ಸಾರವತ್ತಾದ ಅಂಶಗಳನ್ನು ಯಾವುದನ್ನು ಬಿಟ್ಟಿಲ್ಲ. ಒಂದೆರಡು ಮಾತುಗಳು ಶ್ಲೋಕಗಳು ಚೆನ್ನಾಗಿರುವವು ಇವೆ. ನಾಟಕ ಓದುವುದಕ್ಕೆ ಈ ಉಪಕ್ರಮ ಸಾಕಾದೀತು. ಇಷ್ಟಾದರೆ ನಾಟಕದ ಆಸ್ಥೆ ತಮ್ಮಲ್ಲಿ ಉಂಟಾದರೆ ನನ್ನ ಕೆಲಸ ಮುಗಿಯಿತು. ನಾಳೆ ಅಭಿಷೇಕ ನಾಟಕವನ್ನು ನೋಡಿದರೆ ಭಾಸನ ರಾಮಾಯಣ ನಾಟಕಗಳ ಚಕ್ರ ಮುಗಿಯುತ್ತದೆ. ಮುಂದೆ ನಾವು ಇನ್ನಷ್ಟು ಕಾಣೋಣ. ನಮಸ್ಕಾರ.